ಭಾಗವಹಿಸಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ, ಸ್ನೇಹಿತರಿಗೆ, ಶರಣಾಭಿಮಾನಿಗಳಿಗೆ, ಕನ್ನಡಾಭಿಮಾನಿಗಳಿಗೆ ಆತ್ಮೀಯತೆಯಿಂದ ಬರಮಾಡ್ಕೊಳ್ತಾ, ಶ್ರೀ ಕ್ಷೇತ್ರ ಸುತ್ತೂರು ಜಗದ್ಗುರು ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರ ಪಾದಾರವಿಂದಗಳಲ್ಲಿ ನಮಸ್ಕಾರವನ್ನ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತೇನು ವಚನ ವ್ಯಾಖ್ಯಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ದೆಹಲಿಯಲ್ಲಿ ಹಲವಾರು ವರ್ಷಗಳಿಂದ ಅಧಿಕಾರಿಗಳಾಗಿರ್ತಕ್ಕಂತಹ IAS ಆಫೀಸರ್ ರಾಜೇಶ್ ಪ್ರಸಾದ್ ಸರ್ ಇದ್ದಾರೆ. ಮತ್ತೆ ದೂರದರ್ಶನದಲ್ಲಿ ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂತಹ ನಮ್ಮ ಸಿದ್ದಮೌಳಿ ಸರ್ ಇದ್ದಾರೆ. ಹಾಗೆ ಡಾಕ್ಟರ್ SL ಭಂಡಾರ್ಕರ್ ಸರ್ ಇದ್ದಾರೆ. ಹಾಗೆ ಆರಾಧನಾ ಮೇಡಮ್, ಬಿರಾದರ್ ಅವರು ಜಾಯ್ನ್ ಆಗ್ತಾರೆ. ಸವಿತಾ ಇನಾಮ್ದಾರ್ ಮೇಡಮ್ ಇದ್ದಾರೆ. ಸೌಮ್ಯ ಕೊಟ್ರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ದೆಹಲಿಯಲ್ಲಿ ಇದ್ದು ಈಗ ತಮ್ಮ ಕರ್ನಾಟಕಕ್ಕೆ ತಾಯ್ನಾಡಿಗೆ ಮರಳಿರುವಂತಹ ಪ್ರೊಫೆಸರ್ ಸಕಾರಾಮ್ ಸರ್ ಅವರು ವಚನ ಗಾಯನ ಮಾಡ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಜನ ಎಲ್ಲ ನಮ್ಮ ಪ್ರೀತಿಯ ಅಭಿಮಾನಿಗಳು ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಈಗ ಸೇರ್ತಾ ಇದ್ದಾರೆ. ಇನ್ನೂ ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ನಾವು ಈಗಾಗಲೇ ನಮ್ಮ ಪದಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಯಲ್ಲಾಲಿಂಗ ಕೊಪ್ಪತ್ ಇವ್ರನ್ನ ನಾವು ಈಗ ಕೇಳ್ಕೊಂಡಿದ್ದೀವಿ. ನಾನೀಗ ಈ ಕಾರ್ಯಕ್ರಮವನ್ನ ಅಧಿಕೃತವಾಗಿ ನಡ್ಸ್ಕೊಂಡು ಹೋಗ್ಬೇಕು. ಪ್ರಾರಂಭ ಯಲ್ಲಾಲಿಂಗ ಕೊಪ್ಪದ್ ಅವರನ್ನ ನಾನು ಕೇಳ್ಕೊಳ್ತೇನೆ. ಯಲ್ಲಾಲಿಂಗ ಕೊಪ್ಪದ್ ಕಾರ್ಯಕ್ರಮವನ್ನ ನಿರೂಪಣೆ ಮಾಡ್ಕೊಳ್ಳುವಂತಹ ಜವಾಬ್ದಾರಿಯನ್ನ ನೀವು ಸಂಘವಾಗಿ ನಿರ್ವಹಿಸಿ. ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಘಟಕ ಹಮ್ಮಿಕೊಂಡಿರುವಂತಹ 10ನೇ ಆನ್ಲೈನ್ ಶರಣ ಚಿಂತನೆ ಮಾಲಿಕೆಯಡಿಯಲ್ಲಿ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಂತಹ ಪರಿಷತ್ತಿನ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳುತ್ತೇನೆ. ಇಲ್ಲಿ ಬೇರು ಹೊಸ ಚಿಗುರು, ಕೂಡಿರಲು ಮರು ಸೊಬಗು, ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಸೊ ಇಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಹಿರಿಯರ ವಚನ ವ್ಯಾಖ್ಯಾನವಿದೆ, ಕಿರಿಯರ ಒಂದು ಮಕ್ಕಳ ವಿದ್ಯಾರ್ಥಿಗಳ ವಚನ ವಾಚನವೂ ಕೂಡ ಇದೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಡ ಮಾಡದೆ ನಿಮ್ಮನ್ನ ಎಲ್ಲ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ, ಹಾಗೆ ವಚನ ವ್ಯಾಖ್ಯಾನದ ಈ ಉಪನ್ಯಾಸ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾವು ತಡ ಮಾಡದೆ ಮೊದಲಿಗೆ ವಚನ ಗಾಯನದ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಸೊ ವಚನ ಗಾಯನವನ್ನು ಮಾಡಲು ಈಗ ಬರುತ್ತಿದ್ದಾರೆ ನಮ್ಮ ಶ್ರೀ ಸುಕಾರಾಮ್ ಉಪ್ಪೂರ್ ಅವರು. ಇವರ ಬಗ್ಗೆ ಹೇಳಬೇಕೆಂದರೆ ಶ್ರೀಯುತರು ಹಲವು ವರ್ಷಗಳ ಕಾಲ ದೆಹಲಿಯಲ್ಲಿ ಇದ್ದುಕೊಂಡು ಹೊರನಾಡು ಕನ್ನಡ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ತಾಯ್ನಾಡಿಗೆ ವಾಪಸ್ಸಾಗಿ ಆಳವಾದ ಸಾಹಿತ್ಯ ಕೃಷಿಯನ್ನು ಮಾಡುವ ಮೂಲಕ ಸಾಮಾಜಿಕ ಆಧ್ಯಾತ್ಮಿಕ ಸೇವೆ ಮತ್ತು ಚಿಂತನೆಯಲ್ಲಿ ಆಳವಾದ ಅಧ್ಯಯನದ ಮೂಲಕ ತಮ್ಮನ್ನ ತಾವ ತೊಡಗಿಸಿಕೊಂಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯರು ತಮ್ಮ ವಚನ ಗಾಯನದ ಮೂಲಕ ಕಾರ್ಯಕ್ರಮದ ಶುಭಾರಂಭವನ್ನು ಮಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಎಲ್ಲರಿಗೂ. ಶರಣಪ್ಪ, ಎಲ್ಲರಿಗೂ ಶರಣರಿ. ಭಕ್ತಿ ಭಂಡಾರಿ ಬಸವಣ್ಣನವರ ಒಂದು ವಚನವನ್ನ ನನ್ನ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೇನೆ, ಅದನ್ನ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗ ಸಯ್ಯ ಪಡಬೇಡ, ಮುನಿಯ ಬೇಡ ಅನ್ಯರಿಗ ಸಯ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನೊಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮ ದೇವನನೊಲಿಸುವ ಪರಿ,
ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗ ಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನು ಒಲಿಸುವ ಪರಿ, ಇದೇ ನಮ್ಮ ಕೂಡಲ ಸಂಗಮ ದೇವನನೊಲಿಸುವ ಪರಿ. ಶರಣರಿ, ಶರಣಪ್ಪ, ಶರಣು, ಎಲ್ರಿಗೂ ಶರಣು. ಕಳಬೇಡ ಕೊಲಬೇಡ ಎನ್ನುವಂತ ಒಂದು ವಚನದ ಮೂಲಕ ಒಂದು ವಚನ ಗಾಯನ ಮಾಡಿದಂತಹ ನಮ್ಮ ಉಪ್ಪೂರ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಹಲವಾರು ಗಣ್ಯರನ್ನ, ಶರಣು ಬಂಧುಗಳನ್ನ ಹಾಗೂ ನಮ್ಮ ಹಲವಾರು ಮುಗ್ಧು ವಿದ್ಯಾರ್ಥಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬರುತ್ತಿದ್ದಾರೆ. ನಮ್ಮ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರು ಆದಂತಹ ಶ್ರೀಮತಿ ಜಯಶ್ರೀ ಬಸವರಾಜ್ ಅವರು. ಜಯಶ್ರೀ ಅವರನ್ನ ನಾನು ಈ ಮೂಲಕ ಕಾರ್ಯಕ್ರಮದಲ್ಲಿ ಸ್ವಾಗತಿಸಲು ಆಹ್ವಾನಿಸುತ್ತೇನೆ. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಪ್ರದೇಶ ಘಟಕ ಆನ್ಲೈನ್ ಶರಣ ಚಿಂತನ ಮಾಲಿಕೆ 10. ವಿಷಯ ವಚನ ವ್ಯಾಖ್ಯಾನ. ವಚನ ಗಾಯನ ಮಾಡಿರುವ ಸಾಹಿತ್ಯ ಚಿಂತಕರಾದ ಶ್ರೀ ಸಕಾರಾಮ್ ಉಪ್ಪೂರು ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ರಾಜೇಶ್ ಪ್ರಸಾದ್, IAS ಮುಖ್ಯ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ, ದೆಹಲಿ ಸರ್ಕಾರ, ಇವರಿಗೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಘಟಕದ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ದೆಹಲಿ ಕನ್ನಡ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ವಸಂತ್ ಶೆಟ್ಟಿ ಬೆಳ್ಳಾರೆ ಮತ್ತು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಗುರುರಾಜ್ ಸಂಗೊಂದಿಮಠ್ ಅವರು ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ NP ಅವರಿಗೂ ಸಹ ಮನಪೂರ್ವಕ ಸ್ವಾಗತ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವಚನ ವ್ಯಾಖ್ಯಾನ ಮಾಡಲಿರುವ ಶ್ರೀ ಚಂದ್ರಮೌಳಿ, ನಿವೃತ್ತ ಅಧಿಕಾರಿ, ಆಕಾಶವಾಣಿ ಬೆಂಗಳೂರು, ಶ್ರೀಮತಿ ಸವಿತಾ ಇನಾಮದಾರ್, ಬರಹಗಾರ್ತಿ, ನಿರ್ದೇಶಕಿ, ಅಂತಾರಾಷ್ಟ್ರೀಯ ಭಾಷಾ ತಜ್ಞೆ ಹಾಗೂ ಡಾಕ್ಟರ್ SL ಭಂಡಾರ್ಕರ್ ಅವರಿಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆದರದ ಸ್ವಾಗತ ಕೋರುತ್ತೇನೆ. ಹಾಗೂ ಬಸವ ಇಂಟರ್ನ್ಯಾಷನಲ್ ಸೆಂಟರ್ ನವದೆಹಲಿಯ ಉಪಾಧ್ಯಕ್ಷರಾದ ಶ್ರೀ VV ಬಿರಾದರ್, ಸಾಫ್ಟ್ವೇರ್ ಇಂಜಿನಿಯರ್ ಆದ ಶ್ರೀಮತಿ ಆರಾಧನಾ KC ಹಾಗೂ ವಚನ ವಿಶ್ಲೇಷಕಿ ಶ್ರೀಮತಿ ಸೌಮ್ಯ ಕೊಟ್ರೇಶ್ ಅವರಿಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ವೀಕ್ಷಕ ವೃಂದಕ್ಕೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಶರಣು ಶರಣಾರ್ಥಿಗಳು. ಸರಳವಾಗಿ ಸ್ವಾಗತ ಭಾಷಣವನ್ನು ಮುಗಿಸಿಕೊಟ್ಟಂತಹ ಶ್ರೀಮತಿ ಜಯಶ್ರೀ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಇನ್ನೊಂದು ಇಲ್ಲಿ ಹೇಳಬೇಕಂದ್ರೆ, ನಮ್ಮ ದೆಹಲಿ ಕನ್ನಡ ಶಾಲೆಯ ಅಧ್ಯಕ್ಷರು ಆದಂತಹ ವಸಂತ್ ಶೆಟ್ಟಿ ಬೆಳ್ಳಾರೆ ಸರ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು, ಆದರೆ ಅವರು ಬೇರೆ ಕೆಲಸದಲ್ಲಿ ವ್ಯಸ್ತರಾಗಿರುವುದರಿಂದ ಬರಲಾಗುತ್ತಿಲ್ಲ. ಸೊ ಇದಕ್ಕೆ ನಾವು ವಿಷಾದಿಸುತ್ತೇವೆ. ಸೊ ಈಗ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಹಾಗೂ ನಮ್ಮ ಕನ್ನಡ ನೆಲದ ಹಿರಿಯರು ಆದಂತಹ, ನಮ್ಮ ಕನ್ನಡಿಗರ ಹೆಮ್ಮೆಯಾದಂತಹ ನಮ್ಮ ಹಿರಿಯ IAS ಅಧಿಕಾರಿಗಳು ಆದಂತಹ ರಾಜೇಶ್ ಪ್ರಸಾದ್ ಅವರನ್ನು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಒಂದ್ ನಿಮಿಷ ಯಲ್ಲಾಲಿಂಗ್ ಅವರೇ, ಓಕೆ, ನಾನು ಒಂದ್ ನಿಮಿಷ ಇಂಟ್ರೊಡಕ್ಟರಿ ನೋಟ್ ಕೊಟ್ಬಿಡ್ತೀನಿ. ಆಮೇಲೆ ಸರ್ ಒಂದ್ ನಿಮಿಷ ಸರ್, ರಚನೆಗಾಗಿ ಒಂದು ಪ್ರಸ್ತಾವಿಕ ನುಡಿ ಮಾಡಿ ನಾನು ನಿಮ್ಮನ್ನ ಕರೀತೀನಿ ಸರ್. ಓಕೆ, ಒಂದ್ ನಿಮಿಷ. ಎಲ್ರಿಗೂ ಮತ್ತೊಮ್ಮೆ ನನ್ನ ಒಂದು ಶುಭ ಸಂಜೆಗಳು, ಶರಣಾರ್ಥಿಗಳು. ಬಂಧುಗಳೇ, ಇವತ್ತಿನ ನಮ್ಮ ಈ ಒಂದು ಕಾರ್ಯಕ್ರಮ ಏನು ಶರಣ ಚಿಂತನ ಮಾಲಿಕೆಯನ್ನ ಹಮ್ಮಿಕೊಂಡಿದ್ವಿ,
ಅದರಲ್ಲಿ ವಚನ ವ್ಯಾಖ್ಯಾನ ಅಂತ ಅನ್ನುವಂಥದ್ದು ಇವತ್ತಿನ ನಮ್ಮ ವಿಷಯ. ಈ ವಚನ ವ್ಯಾಖ್ಯಾನ ನಾವು ನೋಡಿರೋ ಹಾಗೆ ಹಳಗನ್ನಡ ಸಾಹಿತ್ಯದ ಒಂದು 10ನೇ ಶತಮಾನದವರೆಗೂ ಕೂಡ ಕನ್ನಡ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಓದ್ಲಿಕ್ಕೆ ತುಂಬಾ ಕಷ್ಟ ಆಗಿದ್ದಂತಹ ಒಂದು ಸನ್ನಿವೇಶ ಇತ್ತು. ಅಂತಹ ಸನ್ನಿವೇಶದಲ್ಲಿ ಜನಸಾಮಾನ್ಯರ ಭಾಷೆಯಾಗಿದ್ದಂತಹ ಕನ್ನಡವನ್ನ ಶಿವಶರಣರು ಬಸವಣ್ಣನವರ ನೇತೃತ್ವದಲ್ಲಿ ವಚನಗಳನ್ನ ಬರೆಯುವುದರ ಮೂಲಕ ಸುಮಾರು 350ಕ್ಕೂ ಹೆಚ್ಚಿನ ವಚನಕಾರರು, ಅದರಲ್ಲಿ ಸುಮಾರು 30-40 ಮಹಿಳಾ ವಚನಕಾರರು ಸೇರಿದಂತೆ ಸಾಮಾನ್ಯರಿಗೆ ಅರ್ಥ ಆಗುವಂತಹ ದಿನನಿತ್ಯ ಬಳಸುವಂತಹ ಭಾಷೆಯಲ್ಲಿ ವಚನಗಳನ್ನ ಬರೆದು ಈ ಸಾಹಿತ್ಯ ಅಂತ ಅನ್ನೋದನ್ನ ಶ್ರೀಸಾಮಾನ್ಯರಿಗೆ ತಲುಪಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಆ ಒಂದು ಕೆಲಸದಲ್ಲಿ ಅವರು ಎತ್ಕೊಂಡಂತಹ ವಿಚಾರಗಳು ದಿನನಿತ್ಯ ಸಮಾಜದಲ್ಲಿ ಕಂಡಂತಹ ಅಂಕುಡೊಂಕುಗಳು, ಸಮಾಜದ ಒಂದು ಲೋಪದೋಷಗಳು, ಮೇಲು ಕೀಳು, ಜಾತಿ ಅಸಮಾನತೆ, ಹೆಣ್ಣಿನ ಬಗೆಗೆ ಇರ್ತಕ್ಕಂಥ ಕೀಳರಿಮೆ, ಈ ಎಲ್ಲ ವಿಚಾರಗಳನ್ನ ಅವರು ವಸ್ತುವನ್ನಾಗಿಟ್ಕೊಂಡು ವಚನಗಳನ್ನ ಬರೀತಾ ಹೋಗ್ತಾರೆ. ಸಮಾಜದ ಎಲ್ಲ ವರ್ಗದ ಪ್ರತಿನಿಧಿಗಳು ಅಲ್ಲಿ ಬರ್ತಾರೆ. ಅದು ಮುಖ್ಯವಾದದ್ದು. ಯಾವುದೇ ಒಂದು ವರ್ಗ, ಮೇಲ್ವರ್ಗ ಕೆಳವರ್ಗ ಅಂತದೆಲ್ಲೂ ಇಲ್ಲ. ಮೇಲ್ವರ್ಗದವರು ಸೇರಿದಂತೆ, ಕೆಳವರ್ಗದವರು ಸೇರಿದಂತೆ, ಮಧ್ಯಮ ವರ್ಗದವರು ಸೇರಿದಂತೆ ಎಲ್ಲರೂ ಕೂಡ ಬರ್ತಾ ಹೋಗ್ತಾರೆ. ಅಂತ ಎಲ್ಲಾ ಜನಾಂಗಕ್ಕೆ ಮುಖ್ಯವಾಗಿ ಆ ಒಂದು ಅಕ್ಷರಾಭ್ಯಾಸವನ್ನ ಮಾಡಿಸುವಂತಹ ಒಂದು ಕೆಲಸವನ್ನ ಅವ್ರು ಮಾಡ್ತಾರೆ. ಆ ಅಕ್ಷರಾಭ್ಯಾಸವನ್ನ ಮಾಡಿಸಿ ಅವರಲ್ಲಿ ಅಂತಹ ಒಂದು ವಚನಗಳನ್ನ ಬರೆಯುವಷ್ಟು ಒಂದು ಜಾಗೃತಿಯನ್ನ ಮೂಡಿಸ್ತಾರೆ. ಅದು ಅತ್ಯಂತ ಮುಖ್ಯವಾದಂತಹ ವಿಷಯ. ಹಾಗಾಗಿ ಅಂತಹ ಅದು ಸೂಳೆ ಸಂಕವೇ ಇರ್ಬೋದು, ಕಾಯಕದ ರೇಮವೇ ಇರ್ಬೋದು, ಬಸವಣ್ಣ ಇರ್ಬೋದು, ಅಕ್ಕಮಹಾದೇವಿ ಇರ್ಬೋದು, ಅಲ್ಲಮ ಪ್ರಭು ಇರ್ಬೋದು, ಯಾರು ಪ್ರತಿಯೊಬ್ಬರನ್ನು ಕೂಡ ಅವ್ರು ಮಾಡಿದಂತಹ ಸಾಧನೆ ನಿಜಕ್ಕೂ ಕೂಡ ಅಮೋಘವಾದಂತಹ ಒಂದು ಸಾಧನೆ. ಇಂತಹ ಒಂದು ಸಾಧನೆ ಏನ್ ಮಾಡಿದ್ದಾರೆ, ಅವರ ವಚನಗಳನ್ನ ಅತ್ಯಂತ ಸಂಕ್ಷಿಪ್ತವಾಗಿ ಸರಳವಾಗಿ 3-4-5 ಲೈನ್ಗಳಲ್ಲಿ ವಚನಗಳಿರುವಂತದ್ದು ಇದೆ. ದೊಡ್ಡ ವಚನಗಳನ್ನು ಕೂಡ ಇದೆ. ಈ ಎಲ್ಲಾ ವಚನಗಳನ್ನ ಕುರಿತು ನಾವು ನೋಡಿದ್ವಿ, ಓದಿದ್ದೀವಿ, ಕೇಳಿದ್ದೀವಿ. ಅಂತಹ ವಚನಗಳನ್ನ ಕುರಿತು ನಮ್ಗೆ ಇವತ್ತು ವ್ಯಾಖ್ಯಾನಿಸ್ಲಿಕ್ಕೆ ನಮ್ ಜೊತೆ ಹಿರಿಯ ಗಣ್ಯರಿದ್ದಾರೆ. ಆ ಒಂದು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನಾಗಿ ಬಂದಿರತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಹಿರಿಯ ಅಧಿಕಾರಿ. ಮುಖ್ಯವಾಗಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕನ್ನಡದ ಬಗ್ಗೆ ಅಪಾರವಾದಂತಹ ಕಾಳಜಿ ಇರ್ತಕ್ಕಂಥವ್ರು. ಕನ್ನಡವನ್ನ ದೆಹಲಿಯ ಸರ್ಕಾರದ ಮಟ್ಟದಲ್ಲೂ ಕೂಡ ಅಧಿಕೃತವಾಗಿ ಬಳಸುವಂತಹ ಒಂದು ಪ್ರಯತ್ನ ಮಾಡಬೇಕು, ಅದಕ್ಕೆ ದೆಹಲಿ ಸರ್ಕಾರದ ಸವಲತ್ತುಗಳು ಸಿಗಬೇಕು ಅಂತ ಅವರು ಸದ್ದು ಗದ್ದಲವಿಲ್ಲದೆ ಸಾಧನೆ ಮಾಡ್ತಾ ಇರ್ತಕ್ಕಂತಹ ಒಬ್ಬ ಸಾಧಕ ನಮ್ಮ ಜೊತೆ ಇರ್ತಕ್ಕಂತಹ ಮುಖ್ಯ ಅತಿಥಿ ಶ್ರೀ ಎಚ್.ಎಸ್. ರಾಜೇಶ್ ಪ್ರಸಾದ್ ರವರು. ಅವರನ್ನ ನಾನು ಇವತ್ತು ಸಂದರ್ಭದಲ್ಲಿ ತುಂಬಾ ಪ್ರೀತಿಯಿಂದ ಇದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಒಪ್ಕೊಂಡಿದ್ದಕ್ಕೆ ತುಂಬಾ ಸಂತೋಷ ಆಗಿದೆ. ಹಾಗೇನೆ ನಮ್ಮ ಜೊತೆಯಲ್ಲಿ ಚಂದ್ರಮೌಳಿ ಸರ್, ಅವರು ಹಿರಿಯ ಅಧಿಕಾರಿಗಳಾಗಿ ದೂರದರ್ಶನದಲ್ಲಿ ಅವರು ನಿವೃತ್ತರಾಗಿದ್ದಾರೆ. ಅವ್ರಿಗೂ ಕೂಡ ಶರಣ ಚಿಂತನೆಯಲ್ಲಿ ಅಪಾರವಾದಂತಹ ಒಂದು ಆಸಕ್ತಿ ಇರ್ತಕ್ಕಂಥದ್ದನ್ನ ಅವರು ನಮ್ಮ ಮೈಥಿಲಿ ಮೇಡಮ್ ಅವರು, ನಮ್ಮ ಪದಾಧಿಕಾರಿ, ಅವರ ಒಂದು ತುಂಬಾ ಪರಿಚಿತರು ಕೂಡ ಅವರ ಒಂದು ಸಹಕಾರದಿಂದ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಕೂಡ ಸಾಧ್ಯ ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಹಿರಿಯ ಸನ್ಮಿತ್ರರು, ಚಿಂತಕರು ಆಗಿರ್ತಕ್ಕಂಥ ಡಾಕ್ಟರ್ ಎಸ್.ಎಲ್. ಭಂಡಾರ್ಕರ್ ಅವರು ಇದ್ದಾರೆ. ದೆಹಲಿಯಲ್ಲಿ ಎಲ್ರಿಗೂ ಚಿರಪರಿಚಿತರು, ಶರಣ ಅಭಿಮಾನಿ, ಶರಣ ಸಾಹಿತ್ಯದ ಅಭಿಮಾನಿ. ಹಾಗೇನೆ ಇನ್ನೊಬ್ರು ಬಹುಮುಖ ಪ್ರತಿಭೆ ಶ್ರೀಮತಿ ಸವಿತಾ ಇನಾಮ್ದಾರ್ ಅಂತ. ಅವ್ರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಖ್ಯಾತಿ ಇರ್ತಕ್ಕಂತಹ ಒಂದು ಭಾಷಾ ವ್ಯಾಖ್ಯಾನಕಾರರು, ಇಂಟರ್ಪ್ರಿಟರ್ ಅವರು. ಹಾಗೇನೆ ನಮ್ಮ ಒಂದು ಒಬ್ಬ ಕವಯತ್ರಿ, ನಿರ್ದೇಶಕಿ, ಹೀಗೆ ಬಹುಮುಖ ಪ್ರತಿಭೆ ಇರ್ತಕ್ಕಂಥವ್ರು. ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ವಚನ ವ್ಯಾಖ್ಯಾನ ಮಾಡ್ಲಿಕ್ಕೆ ಬಂದಿದ್ದು ತುಂಬಾ ಸಂತೋಷದ ವಿಷಯ. ಮತ್ತೆ ಸೌಮ್ಯ ಕೊಟ್ರೇಶ್ ಅಂತ ಅಂದ್ಬಿಟ್ಟು ಒಬ್ಬ ಶಿಕ್ಷಕಿ, ಮುಖ್ಯವಾಗಿ ಅವರ ಒಂದು ವಚನ ಸಾಹಿತ್ಯದ ಬಗ್ಗೆ ಬಾಲ್ಯದಿಂದಲೂ ಆಸಕ್ತಿ ಇರ್ತಕ್ಕಂಥವ್ರು. ಅವರು ನಿಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಮತ್ತೆ ಆರಾಧನಾ ಮೇಡಮ್ ಸಾಫ್ಟ್ವೇರ್ ಇಂಜಿನಿಯರ್ ವೃತ್ತಿಯಲ್ಲಿ, ಅವರ ಒಂದು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂ ಕೂಡ ವಚನದ ಬಗೆಗೆ ಅವತ್ತಿರ್ತಕ್ಕಂಥ ಅಪಾರ ಕಾಳಜಿ ಇವತ್ತು ನಮ್ಮ ಜೊತೆಯಲ್ಲಿ ಅವರು ಬಂದಿರ್ತಕ್ಕಂಥದ್ದು ನಾವು ವ್ಯಾಖ್ಯಾನ ಮಾಡ್ಲಿಕ್ಕೆ ನೋಡ್ಬಹುದು. ಮತ್ತೆ ಇನ್ನೊಬ್ರು ಬಿರಾದರ್ ಅಂತ ಅನ್ನುವಂಥದ್ದಿದ್ದಾರೆ. ಅವರು ದೆಹಲಿಯಲ್ಲಿ ಬಸವ ಇಂಟರ್ನ್ಯಾಷನಲ್ ಸೆಂಟರ್ ನ ಅಧ್ಯಕ್ಷರು, ಮತ್ತೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ದುಡಿದಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಇವತ್ತು ವ್ಯಾಖ್ಯಾನ ಮಾಡುವಂತ ಒಂದು ಕೆಲಸದಿದ್ದಾರೆ. ಹಾಗೆ ಸಕಾರಾಮ್ ಸರ್ ಸಾಹಿತ್ಯ ಮತ್ತೆ ಆಧ್ಯಾತ್ಮಿಕ ಚಿಂತಕರು. ಮುಖ್ಯವಾಗಿ ಅವರು ಇತ್ತೀಚಿನ ದಿನಗಳೇ ಅವರು ಆಧ್ಯಾತ್ಮಿಕ ವಿಚಾರಗಳು ಹೆಚ್ಚು ಇದ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಗಾಯನವನ್ನ ಇದ್ ಮಾಡಿದ್ದಾರೆ. ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಟ್ಟಿರುವಂತಹ ಗುರು ಅವರು. ಈ ಎಲ್ಲರನ್ನ ನಾನು ಈ ಒಂದು ಸಂದರ್ಭದಲ್ಲಿ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮವನ್ನ ಚೆನ್ನಾಗಿ ನಾವು ಕೇಳೋಣ, ವ್ಯಾಖ್ಯಾನವನ್ನ ಅರ್ಥ ಮಾಡ್ಕೊಳ್ಳೋಣ, ಸಾಮಾನ್ಯರ ದೃಷ್ಟಿನಲ್ಲಿ ಹೇಗೆ ವಚನಗಳು ಮುಂದುವರಿತಾವೆ ಅಂತ ನೋಡೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಎಲ್ಲರನ್ನ ಮತ್ತೊಮ್ಮೆ ಬರಮಾಡ್ಕೊಳ್ತಾ ಈಗ ರಾಜೇಶ್ ಪ್ರಸಾದ್ ಸರ್ನ ಆಹ್ವಾನಿಸ್ಬೇಕು ಅಂತ ಹೇಳಿ ನಾನು ಯಲ್ಲಾಲಿಂಗ ಅವ್ರಿಗೆ ಕೇಳ್ಕೊಳ್ತೇನೆ.
ಪ್ರಾಸ್ತಾವಿಕ ನುಡಿಗಳನ್ನಾಡಿದ ನಮ್ಮ ಪರಿಷತ್ತಿನ ಅಧ್ಯಕ್ಷರೂ ಆದಂತಹ NP ಚಂದ್ರಶೇಖರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಆಗಿರತಕ್ಕಂತಹ ಹಾಗೂ ನಮ್ಮ ಕನ್ನಡ ನೆಲದ ಹೆಮ್ಮೆಯ IAS ಅಧಿಕಾರಿಗಳು, ಹಿರಿಯ IAS ಅಧಿಕಾರಿಗಳು ಆದಂತಹ H. ರಾಜೇಶ್ ಪ್ರಸಾದ್ ಸರ್ ಅವರು ದೆಹಲಿ ಸರ್ಕಾರದಲ್ಲಿ ಒಂದು ಶಿಕ್ಷಣ ಮತ್ತು ಕಾರ್ಮಿಕ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೆಲ್ಲ ನಮ್ಮ ಎಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆ. ಯಾಕಂದ್ರೆ ಒಂದು ಕನ್ನಡಿಗರ ಜೊತೆ ಒಂದು ಒಡನಾಟದಲ್ಲಿ ಇದ್ದುಕೊಂಡು ಆಮೇಲೆ ಒಂದು ಸುಂದರ ಒಂದು ಸರಳ ಜೀವಿಯಾಗಿ ಹಿರಿಯ ಅಧಿಕಾರಿಗಳಾಗಿ ದೆಹಲಿಯಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿರುವ ರಾಜೇಶ್ ಸರ್ ಅವರನ್ನ ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಶರಣಾರ್ಥಿ ತಮಗೆಲ್ಲರಿಗೂ. ಇವತ್ತಿನ ಸಂವಾದ ಅಧ್ಯಕ್ಷತೆಯಾಗಿರುವಂತಹ ಡಾಕ್ಟರ್ ಗುರುರಾಜ್ ಸಂಗೊಂದಿ ಮಠ ಅವರೇ, ಅಧ್ಯಕ್ಷರು ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ನವದೆಹಲಿ ಹಾಗೂ ಪ್ರಾಸ್ತಾವಿಕ ನುಡಿಯನ್ನ ಕೊಟ್ಟಿರುವಂತಹ ಶ್ರೀ ಚಂದ್ರಶೇಖರ್ NP ಅವರೇ, ಇವತ್ತು ವಚನದ ವ್ಯಾಖ್ಯಾನ ಮಾಡುವಂತಹ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ AS ಚಂದ್ರಮೌಳಿ, ಡಾಕ್ಟರ್ SL ಭಂಡಾರ್ಕರ್, ಶ್ರೀಮತಿ ಸವಿತಾ ಇನಾಮದಾರ್, ಶ್ರೀಮತಿ ಆರಾಧನಾ KC, ಶ್ರೀ VV ಬಿರಾದಾರ, ಶ್ರೀಮತಿ ಸೌಮ್ಯ ಕೊಟ್ರೇಶ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಅಂತರ್ಜಾಲದ ಮೂಲಕ ಭಾಗವಹಿಸುತ್ತಿರುವಂತಹ ಎಲ್ಲ ಮಹನೀಯರೇ, ಮಹಿಳೆಯರೇ ಅವರು ಹಾಗೂ ಮಕ್ಕಳು. ಮೊದಲನೇದಾಗಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲು ಅವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನವದೆಹಲಿ ಇದರ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನೆರೆದಿರುವಂತ ಎಲ್ಲ ಗಣನೀಯ ವ್ಯಕ್ತಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು. ನನಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ತುಂಬಾ ಸಂತೋಷವಾಗ್ತಾ ಇದೆ. ಹಾಗೆ ಹೇಳ್ಬೇಕಂದ್ರೆ ವಚನ ಸಾಹಿತ್ಯದ ಬಗ್ಗೆ ನನಗೆ ಹೆಚ್ಚಿನ ತಿಳುವಳಿಕೆ ಇಲ್ಲದೆ ಇರುವಂತಹದ್ದು ಒಂದು ವಿಷಯ. ಹಾಗಾಗಿ ಈ ಸಮಾರಂಭದಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ವಿದ್ವಾಂಸರು, ಪಂಡಿತರು, ತಜ್ಞರು ಹಾಗೂ ಎಲ್ಲ ಅತ್ಯಂತ ಹೆಚ್ಚಿನ ಒಂದು ಜ್ಞಾನವನ್ನು ಉಳ್ಳಂತಹ ಮಹನೀಯ ವ್ಯಕ್ತಿಗಳು ಇಲ್ಲಿ ಅಂತರ್ಜಾಲದ ಮೂಲಕ ಉಪಸ್ಥಿತರಿರುವುದರಿಂದ ನಾನು ವಚನ ಸಾಹಿತ್ಯದ ಬಗ್ಗೆ ಏನು ಹೇಳಿದ್ರು ಅದು ಸೂಕ್ತವಾಗ್ಲಿಕ್ಕಿಲ್ಲ. ಯಾಕಂದ್ರೆ ನನ್ನ ವಚನ ಸಾಹಿತ್ಯದ ವಚನಗಳ ಬಗ್ಗೆ ಜ್ಞಾನ ಕೇವಲ ನನ್ನ ಒಂದು ಶಾಲೆಯ ಅವಧಿಯಲ್ಲಿ ನಾವೇನೋ ಓದಿದ್ದೇವೋ ಅದಕ್ಕೆ ಸೀಮಿತವಾಗಿದೆ. ನಾನು ಒಂದು ಕರಾವಳಿ ಪ್ರದೇಶದಿಂದ ಹುಟ್ಟಿ ಬಂದವನಾಗಿದ್ದರಿಂದ ಈ ಒಂದು ವಚನ ಸಾಹಿತ್ಯದ ಒಂದು ಚಳುವಳಿ ಮತ್ತು ಅದರ ಒಂದು ಪ್ರಾಸ್ತಾವಿಕತೆ ಅದೆಷ್ಟು ಉತ್ತರ ಕರ್ನಾಟಕದಲ್ಲಿ ಇದೆಯೋ ಅಷ್ಟು ಕರಾವಳಿ ಕರ್ನಾಟಕದಲ್ಲಿ ಇಲ್ಲ ಅನ್ನುವಂಥದ್ದು ಒಂದು ವಿಷಯ. ವಚನ ಸಾಹಿತ್ಯ ಎಲ್ಲರೂ ನೀವು ಅತ್ಯಂತ ಚೆನ್ನಾಗಿ ಬಲ್ಲವರಿದ್ದೀರಿ. ವಚನ ಸಾಹಿತ್ಯ ಇವತ್ತು ಪ್ರಾಸ್ತಾವಿಕ ನುಡಿಯಲ್ಲಿ ಚಂದ್ರಶೇಖರ್ ಅವರು ಹೇಳಿದಂತೆ ಒಂದು 11-12ನೇ ಶತಮಾನದಲ್ಲಿ
ಒಂದು ಸಾಮಾನ್ಯರಿಗೆ ಅರಿವುಂಟು ಮಾಡಲು ಒಂದು ತನ್ನದೇ ಆದಂತಹ ವಿಶಿಷ್ಟ ಶೈಲಿಯಲ್ಲಿ ಮೂಡಿ ಬಂದಂತಹ ಒಂದು ಸಾಮಾಜಿಕ ಸುಧಾರಣಾ ಚಳುವಳಿ, ಹಾಗೇನೆ ಅದ್ರ ಜೊತೆಗೇನೆ ಆ ಒಂದು ಕಾಲದಲ್ಲಿ ಇದ್ದಂತಹ ಒಂದು ಹಲವಾರು ಸಾಮಾಜಿಕ ಒಂದು ಸಮಸ್ಯೆಗಳಿಗೆ ಒಂದು ಸುಧಾರಣೆ ಕಂಡು ಹಿಡಿಯುವಂತಹ, ಸಮಾಜವನ್ನ ಸುಧಾರಣೆ ಮಾಡುವಂತಹ ಒಂದು ಮಹತ್ವದ ಒಂದು ಚಳುವಳಿ ಅಂತ ನಾನು ಭಾವಿಸ್ತೇನೆ. ಆ ಒಂದು 12ನೇ ಶತಮಾನದಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿ ಅದು ಇವತ್ತು ಕೂಡ ನಮ್ಮ ದೇಶದಾದ್ಯಂತ ಎಲ್ಲ ಪ್ರದೇಶಗಳಲ್ಲಿ ಆ ಒಂದು ಸಾಮಾಜಿಕ ಒಂದು ಸಮಸ್ಯೆಗಳು, ಅಸಮಾನತೆ, ಮೇಲು ಕೀಳು ಎನ್ನುವಂತಹ ಭಾವನೆ, ಹಲವಾರು ಅದು ಜೆಂಡರ್ ಇಶ್ಯೂಸ್ ಇರಲಿ ಅಥವಾ ಸಾಮಾಜಿಕ ಒಂದು ಅಂತರವಿರಲಿ, ಹಲವಾರು ಸಮಸ್ಯೆಗಳು 12ನೇ ಶತಮಾನದಲ್ಲಿದ್ದ ಸಮಸ್ಯೆಗಳು ಇನ್ನೂ ಕೂಡ ದೇಶದ ಮೂಲೆ ಮೂಲೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಧಾರ್ಮಿಕ ಆಧ್ಯಾತ್ಮಿಕ ವಿಷಯದಲ್ಲಿ ಹೇಳ್ಬೇಕಂದ್ರೆ ಆ ಒಂದು 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ, ವಚನದ ಸಮಾಜ ಸುಧಾರಣೆಯ ಕಾರ್ಯಕ್ರಮವನ್ನು ವಚನಕಾರರು ಎತ್ತಿಕೊಂಡ ಸಮಯದಲ್ಲಿ ಏನಿತ್ತು ಆ ಸಮಸ್ಯೆಗಳು ಇವತ್ತು ಕೂಡ ಅದೇ ರೀತಿಯಲ್ಲಿ ಎಲ್ಲಾ ಕಡೆ ಇರುವಂತಹದ್ದು ಅತ್ಯಂತ ಖೇದನೀಯ ವಿಷಯವಾಗಿದೆ. ಧರ್ಮದ ವಿಷಯದಲ್ಲಿ ನಿಜವಾದ ಧರ್ಮದ ಬಗ್ಗೆ, ದೇವರ ಬಗ್ಗೆ ಅರಿವು ಇಲ್ಲದೆ ಇರುವಂತಹದ್ದು, ಮೂಢ ನಂಬಿಕೆಗಳು, ಪ್ರಾಣಿಯ ಬಲಿ ಕೊಡುವಂತಹದ್ದು, ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ಹೋರಾಟ, ರಾಜಕೀಯತೆ ಇರ್ಬೋದು, ಹೋರಾಟ ಹಾಗೂ ಹಿಂಸೆ, ಈ ಎಲ್ಲ ಸಮಸ್ಯೆಗಳು ಇವತ್ತಿನ ಸಮಯದಲ್ಲೂ ಕೂಡ ನಮ್ಮ ದೇಶದಲ್ಲಿ ಹಾಗೂ ವಿಶ್ವಾದ್ಯಂತ ಕೂಡ, ವಿಶ್ವದ ಎಲ್ಲ ಕಡೆ ಕೂಡ, ಎಲ್ಲ ಪ್ರದೇಶದಲ್ಲಿ ಕಾಡುತ್ತಾ ಇದೆ. ವಚನ ಸಾಹಿತ್ಯ ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಎಷ್ಟು ಪ್ರಸ್ತುತವಾಗಿತ್ತು, ಆ ಒಂದು ವಚನಕಾರರ ನುಡಿಮುತ್ತುಗಳು, ಅದರ ಒಂದು ಮಹತ್ವ ಇವತ್ತಿನ ದಿನ ಆ ಸಮಯಕ್ಕಿಂತ ಜಾಸ್ತಿ ಇದೆ ಅಂತ ನಾನು ಭಾವಿಸಿದ್ದೇನೆ. ಸಮಾಜದಲ್ಲಿರುವಂತಹ ಸಮಸ್ಯೆ ಇರಲಿ ಅಥವಾ ಆಧ್ಯಾತ್ಮಿಕ ವಿಷಯದಲ್ಲಿರುವಂತಹ ಒಂದು ಅಪನಂಬಿಕೆ ಇರಲಿ ಅಥವಾ ಯಾವುದೇ ಒಂದು ನಡೆ ನುಡಿಯ ಇರುವಂತಹ ಒಂದು ಅಂತರವಿರಲಿ, ಅದು ಇವತ್ತು ಕೂಡ ಅಷ್ಟೇ ಪ್ರಸ್ತುತ. ವಚನ ಸಾಹಿತ್ಯಕಾರರಲ್ಲಿ ವಿಶ್ವಗುರುವಾದಂತ ಬಸವಣ್ಣನವರು ನೀಡಿದಂತಹ ನುಡಿಮುತ್ತುಗಳು, ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲವಯ್ಯ, ಇದು ಸಾರ್ವತ್ರಿಕ ಸತ್ಯ. ಹಾಗೂ ಎಲ್ಲ ಕಾಲದಲ್ಲಿ ಕೂಡ ಅದು ಬಸವಣ್ಣನವರ ಕಾಲದ ಮೊದಲು, ಆ ಕಾಲದಲ್ಲೂ, ಈ ಕಾಲದಲ್ಲೂ ಹಾಗೂ ಬರುವ ಎಲ್ಲ ಸಮಯದಲ್ಲೂ ಪ್ರಸ್ತುತ ಅಂತ ನಾನು ಭಾವಿಸಿದ್ದೇನೆ. ವಚನಕಾರರ ವಚನದಲ್ಲಿರುವಂತಹ ಅರ್ಥ ಬಹಳ ಮಹತ್ವದ. ಪ್ರಾಸ್ತಾವಿಕ ನುಡಿಯಲ್ಲಿ ಚಂದ್ರಶೇಖರ್ ಹೇಳಿದ ಹಾಗೆ ಎಲ್ಲ ದೈನಂದಿನ ಆಗು ಹೋಗುಗಳ ಚಟುವಟಿಕೆಗಳಲ್ಲಿ ಜೀವನದ ಒಂದು ಎಲ್ಲ ಆಗು ಹೋಗಿನ ಜೀವನದ ಶೈಲಿಯನ್ನ, ಡೇ ಟು ಡೇ ಲೈಫ್ ಏನಿದೆ ಅದನ್ನ ಅಳವಡಿಸಿಕೊಂಡು ಅಂತರಂಗ ಶುದ್ಧಿಯೇ ಬಹಿರಂಗ ಶುದ್ಧಿ ಅಂತ ಸಾರಿದಂತ ಬಸವಣ್ಣನವರು. ಅಂದ್ರೆ ಅಂತರಂಗ ಶುದ್ಧಿ, ಆತ್ಮಾವಲೋಕನ, ನಮ್ಮ ಪ್ರತಿಯೊಬ್ಬ ಮನುಷ್ಯನು ಮಾಡುವಂತ ಮನುಷ್ಯನ ಥಾಟ್ ಏನಿದೆ, ಥಿಂಕಿಂಗ್, ಯೋಚನೆ, ಅದರ ಪರಿಶುದ್ಧಿ ಆಗುವಂತದ್ದು ಮುಖ್ಯ. ಯೋಚನೆ, ನಮ್ಮ ಚಿಂತನೆ ಶುದ್ಧವಿದ್ರೆ ತನ್ನಿಂತಾನೆ ಆಟೋಮ್ಯಾಟಿಕಲಿ ನಮ್ಮ ನುಡಿ, ನಡೆ, ಕಾಯಕ
ಎಲ್ಲ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ. ಸೊ ಯೋಚನೆಯಿಂದ ಕಾಯಕದವರೆಗೆ ಪರಿಶುದ್ಧಿ, ಅಂತರಂಗ ಪರಿಶುದ್ಧಿ ಆದ್ರೇನೆ ಬಹಿರಂಗ ಪರಿಶುದ್ಧಿ ತನ್ನಿಂತಾನ ಆಗ್ತದೆ ಅಂತ ವಚನಕಾರರು ಹೇಳಿದ್ದು. ಮುಖ್ಯವಾಗಿ ಬಸವಣ್ಣನವರು ಸಾರಿದಂತಹ ಈ ತತ್ವಗಳು. ದಯವೇ ಧರ್ಮದ ಮೂಲವಯ್ಯ. ದಯವಿಲ್ಲದ ಧರ್ಮ ಅದೆಂಥ ಧರ್ಮ? ಎಲ್ಲ ಮನುಷ್ಯರಲ್ಲಿ ಹಾಗೂ ಎಲ್ಲ ಪ್ರಾಣಿಗಳ ಜೀವಿಗಳಲ್ಲಿಯೂ ಕೂಡ ದಯವಿರ್ಬೇಕು, ಅಹಿಂಸೆಯನ್ನ ಸಾರಿದಂತಹ ಇದನ್ನ ಕ್ರಿಸ್ತ ಪೂರ್ವದಲ್ಲಿ ಭಗವಾನ್ ಬುದ್ಧ, ಭಗವಾನ್ ಮಹಾವೀರ ಹಾಗೂ ಅದರ ಜೊತೆಗೆ ಈ ಬಸವಣ್ಣನ 12ನೇ ಶತಮಾನದಲ್ಲಿ ಬಸವಣ್ಣನವರು ಹಾಗೂ ಹಲವಾರು ವಚನಕಾರರು, ಆ ನಂತರ ಇವನ್ ಮಹಾತ್ಮ ಗಾಂಧಿಯವರು ಕೂಡ ಈ ಒಂದು ಸಿದ್ಧಾಂತವನ್ನ ತುಂಬಾ ಒಂದು ಬಲವಾಗಿ ಇದನ್ನ ಮಂಡಿಸಿದ್ದಾರೆ. ಇದು ಬರೀ ಒಂದು ಮಾನವ ಕುಲದ ಉದ್ಧಾರ ಮಾತ್ರ ಅಲ್ಲ, ಪ್ರತಿಯೊಂದು ಜೀವಿಗೂ ಕೂಡ ಈ ಪೃಥ್ವಿಯ ಮೇಲೆ ವಿಶ್ವದಲ್ಲಿ ಬದುಕುವಂತಹ ಅಧಿಕಾರ ಇದೆ ಅಂತ ಒಂದು ಮನುಷ್ಯನಿಗೆ ಪ್ರಾಣಿಯನ್ನ ಬಲಿ ಕೊಡುವಂತದ್ದಾಗ್ಲಿ ಅಥವಾ ಒಂದು ಯಾವುದೇ ಪ್ರಾಣಿಯನ್ನ ಆಹಾರಕ್ಕಾಗಿ ತಿನ್ನುವಂತಹದ್ದಾಗ್ಲಿ ಅಂತ ಒಂದು ಅಧಿಕಾರ ಇಲ್ಲ. ಅದೊಂದು ಅಹಿಂಸೆ, ಅದೊಂದು ರಾಕ್ಷಸ ಗುಣ ಅಂತ ಎಲ್ಲ ಮಹಾತ್ಮರು ಅದನ್ನ ಪ್ರತಿಪಾದಿಸಿದ್ದಾರೆ. ಇದರಲ್ಲಿ ಒಂದು ಕಂಡು ಬರುವಂತ ವಿಶೇಷತೆ ಅಂದ್ರೆ ಅಂತರಂಗ ಶುದ್ಧಿ ಅನ್ನುವಂಥದ್ದು ಒಂದು ವಿಶಾಲವಾದಂತ ಪರಿಶುದ್ಧಿ. ಮನಸ್ಸು, ನಡೆ, ನುಡಿ, ಕಾಯಕ, ಹಾಗೇನೆ ಪ್ರತಿಯೊಂದು ಒಂದು ಮನುಷ್ಯರನ್ನೇ ಅದರ ಬಸವಣ್ಣನವರು ಹೇಳಿದಂತೆ ದೇಹವೇ ದೇವಾಲಯ. ಅವರು ದೇಹದ ಒಳಗಡೆ ಇರುವಂತ ಆತ್ಮನೇ ದೇವರು ಅಂತ ಸಾರಿದ್ದಾರೆ. ಹಾಗೆ ದೇವರನ್ನು ಕಾಣ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಅದು ನಮ್ಮ ಮುಂದಿರುವಂತಹ ನಮ್ಮ ಜನರೇ ಅವರೇ ದೇವರು ಅಂತ ಸಾರಿದಂತ ಇದು ಅಂತ ಎಲ್ಲ ಮಹನೀಯರು ಕೂಡ ಈ ಒಂದು ಮೂಲಭೂತ ತತ್ವಗಳನ್ನ, ಅದು ಬುದ್ಧನಿರಲಿ, ಕೃಷ್ಣನಿರಲಿ, ಶ್ರೀರಾಮನಿರಲಿ, ಅಥವಾ ಮಹಾವೀರರಿರಲಿ, ಅಥವಾ ಮಹಾತ್ಮ ಗಾಂಧಿ ಆಗಿರ್ಲಿ, ಅಥವಾ ಮದರ್ ತೆರೆಸಾ ಇರಲಿ, ಎಲ್ಲ ಮಹನೀಯರು ಕೂಡ ಯಾವುದೇ ಧರ್ಮವಿರಲಿ ಸಾರಿದಂತ ಮೂಲ ತತ್ವಗಳಂದ್ರೆ ಅದೇ ಎಲ್ಲ ಮನುಷ್ಯರನ್ನ ಸಮಾನತೆ ಇರ್ಬೇಕು, ಎಲ್ಲರನ್ನ ಪ್ರೀತಿಸ್ಬೇಕು, ಅದೇ ನಮ್ಮ ಧರ್ಮದ ಮೂಲ ಅಂತ ಹೇಳಿದ್ದಾರೆ. ಸೊ ವಚನ ಸಾಹಿತ್ಯ, ನಾನು ಅನ್ನಿಸ್ತೇನೆ ಇದನ್ನ ಮನೆ ಮನೆಗೆ ತಲುಪಿಸ್ಬೇಕು. ಅದರ ಬಗ್ಗೆ ಈ ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಮಾಡ್ತಾ ಇರುವಂತಹ ಕಾರ್ಯ ತುಂಬಾ ಒಂದು ಶ್ಲಾಘನೀಯವಾಗಿದೆ. ಈ ನಿಟ್ಟಿನಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದಾರೆ. ಅದನ್ನ ವಚನಗಳನ್ನ ಹಲವಾರು ಭಾಷೆಗಳಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ವಿಶ್ವಾದ್ಯಂತ ಅಂತರ್ಜಾಲದ ಮೂಲಕ ಕೊಂಡೊಯ್ದಂಥದ್ದು. ಆನಂತರ ಅದನ್ನ ಇಂತಹ ಒಂದು ವಿಚಾರಗೋಷ್ಠಿ ವ್ಯಾಖ್ಯಾನವನ್ನ ಮಾಡಿ ಮನೆ ಮನೆಗೆ ಎಲ್ಲ ಜನರಿಗೆ ಅದರ ಬಗ್ಗೆ ಅದರ ಮಹತ್ವವನ್ನ ಮನವರಿಕೆ ಮಾಡುವಂತಹದ್ದು ತುಂಬಾ ಒಂದು ಒಳ್ಳೆಯ ಕಾರ್ಯ. ಯಾಕಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳಿಂದಲೇ ನಮ್ಮ ಯುವ ಜನರಲ್ಲಿ, ನಮ್ಮ ಮಕ್ಕಳಲ್ಲಿ, ನಮ್ಮ ಜನರಲ್ಲಿ ವಚನ ಸಾಹಿತ್ಯವನ್ನ ಮನವರಿಕೆ ಮಾಡಿಕೊಂಡ್ರೆ ಅದು ನಿಜವಾದ ಒಂದು ಪ್ರಬುದ್ಧವಾದಂತಹ ಒಂದು ಜೀವನ ಶೈಲಿಯನ್ನ ನಡೆಸಲಿಕ್ಕೆ ಪೂರಕವಾಗ್ತದೆ. ವಚನದಲ್ಲಿ ಇರುವಂತಹ ಒಂದು ಸಮಾನತೆ, ಆಧ್ಯಾತ್ಮಿಕ ಒಂದು ಪರಾಕಾಷ್ಠೆ, ಅದರ ಜೊತೆಗೇನೆ ನಡೆ, ನುಡಿ, ಜೀವನದಲ್ಲಿ ನಾವು ಅಳವಡಿಸಬೇಕಂತಹ ಮೌಲ್ಯಗಳು, ನಾವು ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಬೇಕು ಅಂತ ನುಡಿಗಳನ್ನ ಸಾರಿದಂತಹ ವಚನಕಾರರು ಈ ಎಲ್ಲ ಒಂದು ಮೌಲ್ಯಗಳು ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡುವಂತಹದ್ದು
ಮುಖ್ಯವಾದಂತಹ ವಿಷಯವಾಗಿದೆ. ಇದು ಶಾಲೆ ಕಾಲೇಜುಗಳಲ್ಲಿ ಮಾತ್ರ ಅಲ್ಲ, ಅದು ಬಿಟ್ಟು ವಿಶ್ವಾದ್ಯಂತ ಭಾರತದ ದೇಶಾದ್ಯಂತ ಎಲ್ಲ ಕಡೆ ಇದನ್ನ ಪ್ರಚರಿಸಬೇಕು. ಇದನ್ನ ಪ್ರಚಾರ ಮಾಡಿದ್ರೆ ನಮ್ಮ ಜನರಲ್ಲಿ ಸಹನೆ, ಸಹಬಾಳ್ವೆ ಹಾಗೂ ಒಂದು ಪರಿಪಕ್ವವಾದಂತಹ ಒಂದು ಜೀವನ ನಡೆಸಲಿಕ್ಕೆ ಇದು ದಾರಿ ತೋರಿಸುವುದರಲ್ಲಿ, ಮಾರ್ಗದರ್ಶಕವಾಗುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಇಂಥ ನುಡಿ ಮುತ್ತುಗಳನ್ನ 12ನೇ ಶತಮಾನದಲ್ಲಿ ಅವರು ಆಡಿ ನಮಗೆ ದಾರಿ ದೀಪವನ್ನ ತೋರಿಸಿದ್ದಾರೆ. ಅದೆಷ್ಟು ಅರ್ಥಗರ್ಭಿತವಾಗಿದೆ ಅಂದ್ರೆ, ನಮಗೆ ಜೀವನದಲ್ಲಿ ಈ ವಚನಗಳನ್ನ ನಾವು ಅಳವಡಿಸಿಕೊಂಡ್ರೆ ನಾನು ಅನಿಸ್ತೇನೆ ನಮಗೆ ಹಲವಾರು ಎಲ್ಲ ವಿಷಯಗಳಲ್ಲಿ ನಮಗೆ ಒಂದು ಜ್ಞಾನ ಅದು ಕಲ್ಪಿಸಿಕೊಡ್ಲಿಕ್ಕೆ ಅದು ಸಕ್ಷಮವಾಗಿದೆ. ಹಾಗೂ ಈ ಒಂದು ಪ್ರಸ್ತುತ ಒಂದು ಕಾಲದಲ್ಲಿ ಅದರ ಮಹತ್ವ ಇನ್ನೂ ಜಾಸ್ತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಎರಡು ನಾನು ಮಾತುಗಳನ್ನ ಆಡುತ್ತಾ, ನಾನು ಮೊದಲು ಹೇಳಿದ ಹಾಗೆ ವಚನ ಸಾಹಿತ್ಯದಲ್ಲಿ ನಾನು ಹೆಚ್ಚಿನ ಹೇಳುವಂತಹದ್ದು ಸರಿಯಾಗ್ಲಿಕ್ಕಿಲ್ಲ. ಇನ್ನಂತೂ ನಾನು ಏನೂ ಅದರ ಬಗ್ಗೆ ನಾನು ಜ್ಞಾನವನ್ನು ಹೊಂದಿದವನಲ್ಲ, ನನ್ನ ಒಂದು ಫೀಲ್ಡ್ ಕೂಡ ಅಲ್ಲ ಅಂತ ಅನ್ಸ್ಕೊಂಡಿದ್ದೇನೆ. ಆದ್ರಿಂದ ನಾನು ಹೇಳಿದ್ರಲ್ಲಿ ಹಲವಾರು ವಿಷಯದಲ್ಲಿ ತಪ್ಪು ಕೂಡ ಇರ್ಬೋದು. ಅದು ನನ್ನ ಒಂದು ಪ್ರಾಥಮಿಕ ಒಂದು ಒಪಿನಿಯನ್ ವಿನಃ ಅದರ ಬಗ್ಗೆ ನಾನೇನು ಪಂಡಿತನೇನು ಅಲ್ಲ. ಆದ್ದರಿಂದ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಾನು ಕೂಡ ಇನ್ನೆಚ್ಚು ಇದರ ಬಗ್ಗೆ ತಿಳ್ಕೊಳ್ಳಲು ಅವಕಾಶವನ್ನು ಕೊಟ್ಟಂತಹ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ನೆರೆದಿರುವಂತ ಎಲ್ಲ ವಿದ್ವಾಂಸರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ತುಂಬಾ ಧನ್ಯವಾದಗಳು. 12ನೇ ಶತಮಾನದಲ್ಲಿ ಸೇರಿರ್ತಕ್ಕಂತಹ ಎಲ್ಲ ವಚನಕಾರರ ಕನಸು ಕೇವಲ ಕಲ್ಯಾಣದ ಕನಸಾಗಿರಲಿಲ್ಲ, ಅದು ಲೋಕ ಕಲ್ಯಾಣದ ಕನಸಾಗಿತ್ತು. ಸೊ ಅಂತಹ ಒಂದು ಕಲ್ಯಾಣದ ಕಾರ್ಯಕ್ಕಾಗಿ ಸೇರಿ ಎಲ್ಲ ವಚನಕಾರರು ಸೇರಿ 12ನೇ ಶತಮಾನದಲ್ಲಿ ರಚನೆ ಮಾಡಿರುವಂತಹ ವಚನಗಳ ಅವಶ್ಯಕತೆ ಆವಾಗಿನ ಕಾಲಕ್ಕಿಂತ ಹೆಚ್ಚಾಗಿ ಈಗಿನ ಆಧುನಿಕ ಭಾರತದಲ್ಲಿ ಅವಶ್ಯಕತೆ ಇದೆ. ಸೊ ಅಂತಹ ಒಂದು ಸಾರವನ್ನ ಸಾರಿದ್ದು ಕೂಡ ಬುದ್ಧನಿಂದ ಹಿಡಿದು ಬಸವನವರೆಗೆ ಹಾಗೂ ಆಧುನಿಕ ನಮ್ಮ ಭಾರತದ ಮಹಾತ್ಮ ಗಾಂಧೀಜಿಯವರು ಕೂಡ ಅದೇ ಒಂದು ಸಮಾನತೆಯ ತತ್ವಗಳನ್ನ ಸಾರಿದರು, ಅದೇ ಒಂದು ಅಂತರಂಗ ಮತ್ತು ಬಹಿರಂಗದ ಶುದ್ಧಿಯ ತತ್ವಗಳನ್ನ ಸಾರಿದರು ಅಂತಕ್ಕಂತಹ ಒಂದು ಮಾತುಗಳನ್ನಾಡಿ ನಮ್ಮ ಕರ್ನಾಟಕವನ್ನು ಬಿಟ್ಟು ದೆಹಲಿಯಲ್ಲಿ ಹಿರಿಯ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದರೂ ಕೂಡ ನಮ್ಮ ನಾಡಿನ ಒಂದು ಪರಂಪರೆಯನ್ನ, ವಚನಗಳನ್ನ ಹಾಗೂ ಹಲವಾರು ಒಂದು ಸಾಹಿತ್ಯದ ಬಗ್ಗೆ ಆಳವಾದ ಜ್ಞಾನವನ್ನ ಹೊಂದಿರತಕ್ಕಂತಹ ನಮ್ಮ ಹಿರಿಯ IAS ಅಧಿಕಾರಿಗಳಾದ ರಾಜೇಶ್ ಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟವಾಗಿರತಕ್ಕಂತಹ ವಚನ ವಾಚನ ಕಾರ್ಯಕ್ರಮವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಾಚನ ಮಾಡಲು ಬರುತ್ತಿದ್ದಾರೆ ಹಾರ್ದಿಕ್ ಕೆ ಇಟ್ಗಿ ಅವರು. ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಹಾರ್ದಿಕ್. ನಾನು ಇವತ್ತು ಬಸವಣ್ಣ ಅವರ ವಚನ ವಾಚನ ಮಾಡ್ತಿದ್ದೀನಿ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವನೂದಿದ ಬ್ರಹ್ಮನ ಶಿರ ಹೋಯಿತು, ವೇದವನೂದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಎಲ್ಲರಿಗೂ ಧನ್ಯವಾದಗಳು. ಸರಳವಾಗಿ ಮತ್ತು ಸುಂದರವಾಗಿ ವಚನ ವಾಚನ ಮಾಡಿದ ಹಾರ್ದಿಕ್ ಇಟಗಿ ಅವರಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ವಿದ್ಯಾರ್ಥಿಯಾದಂತಹ ಕುಮಾರ್ ಕಾವ್ಯಾಂಶ್ ಅವರನ್ನ ತಮ್ಮ ವಚನ ವಾಚನ ಮಾಡಲು ಆಹ್ವಾನಿಸುತ್ತೇನೆ. ಕಾವ್ಯಾಂಶ್ ಇದ್ದೀರಾ? ಕಾವ್ಯಾಂಶ್ ಎಲ್ಲ ಲಿಂಗ ಅವ್ರು ಇರ್ಲಿಲ್ಲ ಅಂದ್ರೆ ನೆಕ್ಸ್ಟ್. ಓಕೆ, ಕ್ಷಮೆ ಇರಲಿ.
ಈಗ ಕಾರ್ಯಕ್ರಮದ ಮೂಲ ಘಟ್ಟವಾಗಿರ್ತಕ್ಕಂತಹ ಹಾಗೂ ವಚನ ವ್ಯಾಖ್ಯಾನದ ಕಡೆಗೆ ಈಗ ನಾವು ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗರಾಗಿ ವಚನ ವ್ಯಾಖ್ಯಾನ ಮಾಡಲಿರುವ ಹಿರಿಯರಾದ ಪ್ರೊ ಎಸ್ ಚಂದ್ರಮೌಳಿ ಸರ್, ನಿವೃತ್ತ ಉಪನಿರ್ದೇಶಕರು, ದೂರದರ್ಶನ ಬೆಂಗಳೂರು, ಇವರನ್ನ ಕಾರ್ಯಕ್ರಮದಲ್ಲಿ ವಚನ ವ್ಯಾಖ್ಯಾನ ಮಾಡಲು ಆಹ್ವಾನಿಸುತ್ತೇನೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಚಂದ್ರಮೌಳಿ ಸರ್ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ, ಶರಣಾರ್ಥಿ. ಪ್ರಾರಂಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಂತ ಶರಣ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಿಗೆಲ್ಲ ನಾನು ವಂದಿಸ್ತೀನಿ. ಇದು ತೀರಾ ಬಯಸದೆ ಬಂದಂತ ಭಾಗ್ಯ ಅಂತಾನೆ ಹೇಳ್ಬೇಕು. ನಾನು ಡೆಲ್ಲಿಗೆ ನನ್ನ ಮಗಳ ಮನೆಗೆ ಬಂದಿರುವಂತ ಈ ಸಂದರ್ಭದಲ್ಲಿ ಇಂತಹ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆ ಸಂದರ್ಭ ಒದಗಿ ಬಂದಿದೆ, ಸಂತೋಷ. ಇನ್ನೂ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾವತ್ತೂ ವಚನ ವ್ಯಾಖ್ಯಾನ ಮಾಡಿದವನಲ್ಲ. ಆಕಾಶವಾಣಿ ದೂರದರ್ಶನದಲ್ಲಿ 28 ವರ್ಷ ಕೆಲಸ ಮಾಡಿ ವಚನಗಳನ್ನ ಕೇಳ್ಕೊಂಡು ಬಂದಿದ್ದೀನಿ. ವಚನ ವಾಚನ ಮಾಡೋರ ಹತ್ರ, ಗಾಯನ ಮಾಡೋರ ಹತ್ರ ನಾನು ವಿಚಾರ ವಿನಿಮಯ ಮಾಡ್ಕೊಂಡಿದ್ದೀನಿ. ಆದರೆ ವ್ಯಾಖ್ಯಾನಕ್ಕೆ ಯಾವತ್ತೂ ನಾನು ಕೈ ಹಾಕಿರ್ಲಿಲ್ಲ. ಇವತ್ತೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರಲ್ಲಿ ಏನಾದರೂ ಸ್ವಲ್ಪ ತಪ್ಪುಗಳು ಕಂಡು ಬಂದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ, ಕ್ಷಮಿಸಿ. ಇದು ಉರಿಲಿಂಗ ಪೆದ್ದಿಯವರ ಒಂದು ವಚನ. ಬಸವರಾಜ ಸಾದರ್ ಅಂತ ಹೇಳಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿದ್ದವರು. ಅವರು ಕಳೆದ ಒಂದು ವರ್ಷ ಈ ಲಾಕ್ಡೌನ್ ಪೀರಿಯಡ್ ನಲ್ಲಿ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ವಚನ ವಾಣಿ ಅಂತೇಳಿ ಪ್ರತಿ ಶುಕ್ರವಾರ ಒಂದೊಂದು ವಚನ, ಒಂದೊಂದು ವ್ಯಾಖ್ಯಾನ ಪ್ರಸಾರ ಮಾಡ್ತಾ ಬಂದರು. ನಾನು ಅವ್ರ ಸಹೋದ್ಯೋಗಿ. ಆ ಸಂದರ್ಭದಲ್ಲಿ ನಾವು ಬಹಳ ಆತ್ಮೀಯರಾಗಿದ್ವಿ. ಹಾಗಾಗಿ ನನಗೆ ವಚನದಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಉತ್ಸಾಹ ಬಂತು, ಮತ್ತೆ ಇನ್ನಷ್ಟು ಹೆಚ್ಚಿನ ಒಂದು ಆಸಕ್ತಿ ಬಂತು. ಅವರೇ ಪ್ರಸ್ತುತಪಡಿಸಿದಂತ ಒಂದು ಇವತ್ತು ನಾನು ಓದ್ತಾ ಇರೋಂಥ ಒಂದು ವಚನ ಸಾದರ್ ಅವರು ಮಾಡತಂತ ಒಂದು ವಚನ ಇದು. ಉರಿಲಿಂಗ ಪೆದ್ದಿಯವರ ಒಂದು ವಚನ ನನಗೆ ತುಂಬಾ ಹಿಡಿಸ್ತು. ಇವತ್ತಿನ ಪರಿಸ್ಥಿತಿ, ಸಮಕಾಲೀನ ಆ ಒಂದು ಪ್ರಜ್ಞೆಗೂ ಸರಿ ಹೊಂದುವಂತ ಒಂದು ವಚನ ಇದು. ಆ ವಚನ ವಾಚನ ಮಾಡ್ಬಿಡ್ತೀನಿ ಫಸ್ಟ್. ಅಮೃತಕ್ಕೆ ಹಸಿವುಂಟೆ, ಜಲಕ್ಕೆ ತೃಷೆಯುಂಟೆ, ಮಹಾಜ್ಞಾನ ಸ್ವರೂಪಂಗೆ ವಿಷಯವುಂಟೆ. ಅಮೃತಕ್ಕೆ ಹಸಿವುಂಟೆ, ಜಲಕ್ಕೆ ಕೃಷೆಯುಂಟೆ, ಮಹಾಜ್ಞಾನ ಸ್ವರೂಪಂಗೆ ವಿಷಯವುಂಟೆ. ಸದ್ಗುರು ಕಾರುಣ್ಯವ ಪಡೆದು ಲಿಂಗಾರ್ಚನೆ ಮಾಡುವ ಮಹಾಭಕ್ತಂಗೆ ಬೇರೆ ಮುಕ್ತಿಯ ಬಯಕೆ ಉಂಟೆ. ಸದ್ಗುರು ಕಾರುಣ್ಯವ ಪಡೆದು ಲಿಂಗಾರ್ಚನೆ ಮಾಡುವ ಭಕ್ತಂಗೆ ಬೇರೆ ಮುಕ್ತಿಯ ಬಯಕೆ ಉಂಟೆ. ಅವರುಗಳಿಗೆ ಅದು ಸ್ವಯಂಭೂ ಸಹಜ ಸ್ವಭಾವ, ಇನ್ನು ತೃಪ್ತಿ ಆಪ್ಯಾಯನ ಅರಸಲು ಉಂಟೆ. ಅವರುಗಳಿಗೆ ಅದು ಸ್ವಯಂಭೂ ಸಹಜ ಸ್ವಭಾವ, ಇನ್ನು ತೃಪ್ತಿ ಆಪ್ಯಾಯನ ಅರಸಲು ಉಂಟೆ. ಉರಿಲಿಂಗ ಪೆದ್ದಿ ವಿಶ್ವೇಶ್ವರ. ಇದು ವಚನ. ಈ ವಚನದಲ್ಲಿ ನನ್ನ ಅನಿಸಿಕೆಯ ಪ್ರಕಾರ ಇದರಲ್ಲಿ ಮಹಾಭಕ್ತನಿಗೆ ಕೊಟ್ಟಿರುವಂತ ಒಂದು ಸ್ಥಾನನ ಇದು ಬಹಳ ಉತ್ಪ್ರೇಕ್ಷೆಯಿಂದ ಹೇಳುತ್ತೆ. ಒಬ್ಬ ಮಹಾಭಕ್ತ ಯಾವಾಗ್ಲೂ ಭಗವಂತನ ಸಾಂಗತ್ಯದಲ್ಲಿ ಇರೋನು. ಅವನಿಗೆ ಬೇರೆ ಯಾವುದು ಬೇಕಿಲ್ಲ. ಅಮೃತಕ್ಕೆ ಹಸುವಾಗತ್ತಾ, ಜಲಕ್ಕೆ ತೃಷೆ ಆಗತ್ತಾ, ಮಹಾಜ್ಞಾನ ಸ್ವರೂಪಂಗೆ ಬೇರೆ ವಿಷಯ ಬೇಕು. ಅವನಿಗೆ ಸರ್ವ ವಿಷಯ ವ್ಯಾಪ್ತಿ ಅವರಲ್ಲಿದೆ. ಅವನಿಗೆ ಇದು ಹೊಸ ವಿಷಯಗಳ ಅನ್ವೇಷಣೆ ಬೇಕಾ? ಸದ್ಗುರು ಕಾರುಣ್ಯವ ಪಡೆದು ಲಿಂಗಾರ್ಚನೆ ಮಾಡುವ ಮಹಾಭಕ್ತನಿಗೆ ಬೇರೆ ಮುಕ್ತಿಯ ಬಯಕೆ ಉಂಟು. ಅವನಿಗೆ ಆ ಭಕ್ತಿಯ ಒಂದು ಮಾರ್ಗದಲ್ಲೇ ನಡೆಯೋವನಿಗೆ ಮುಕ್ತಿ ತಾನಾಗೇ ಸಿಗುತ್ತೆ. ಅವರಿಗೆ ಬೇರೆ ಪ್ರಯತ್ನ ಮಾಡೋದೇ ಬೇಕಿಲ್ಲ. ದಾಸವರಡಿಯರು ಕೂಡ ಇದೇ ಮಾತು ಹೇಳಿದ್ದಾರೆ, ಭಕ್ತಿ ಮಾರ್ಗದಲ್ಲಿ ಹೋದ್ರೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅಂತ. ಹಾಗೆ ಇದರಲ್ಲಿ ಈ ವಚನದಲ್ಲಿ ನನಗೆ ಕಾಣೋ ಹಾಗೆ ಒಬ್ಬ ಭಕ್ತನಿಗೆ ವೀರಶೈವ ಧರ್ಮದಲ್ಲಿ ಮಹಾಭಕ್ತನಿಗೆ ಒಂದು ಬಹಳ ವಿಶೇಷವಾದಂತ ಒಂದು ಸ್ಥಾನ ಇದೆ. ಆ ಸ್ಥಾನನ ಬೇಕಾದಷ್ಟು ಉಪಮೇಯಗಳನ್ನ ಬಳಸ್ಕೊಂಡು ಈ ವಚನದಲ್ಲಿ ಅವರು ಹೇಳಿದ್ದಾರೆ.
ಇದು ಬಹಳ ಇವತ್ತಿನ ಒಂದು ಪರಿಸ್ಥಿತಿಗೆ ಇದು ಬಹಳ ಆಪ್ಯಾಯಮಾನ. ಯಾಕೆ ಅಂತಂದ್ರೆ ಮತ ಜಾತಿ ಭೇದ ಮಾಡಿಕೊಂಡು ನಾವು ಒಬ್ಬರಲ್ಲೊಬ್ರು ಕಚ್ಚಾಡ್ಕೊಂಡು ಇವತ್ತು ಸಮಾಜ ಒಡೆಯುವಂತ ಒಂದು ಪರಿಸ್ಥಿತಿ ಬಂದಿದೆ. ಇಂತಹ ಒಂದು ಸಂದರ್ಭದಲ್ಲಿ ಭಗವಂತ ಒಬ್ಬನೇ, ಯಾವುದೇ ಭಗವಂತ ಆಗಿರ್ಲಿ, ಆ ಭಗವನ ಸಾಂಗತ್ಯದಲ್ಲಿ ಇರುವವರಿಗೆ ಮುಕ್ತಿ ತಾನಾಗೆ ಸಿಗುತ್ತೆ. ಇದು ಈ ವಚನದ ಒಂದು ಸಾರಾಂಶ. ಉರಿಲಿಂಗ ಪೆದ್ದಿಯವರು ಕೂಡ ಅವರು ಒಂಥರ ಅವರಿಗೆ ಅವರ ಗುರು ಉರಿಲಿಂಗ ಪೆದ್ದಿಯಿಂದ ಸಾಕ್ಷಾತ್ಕಾರ ಆಗುತ್ತೆ. ಉರಿಲಿಂಗ ಪೆದ್ದಿ ಒಬ್ಬ ಕಳ್ಳ ಆಗಿದ್ದವನು, ಆನಂತರ ಉರಿಲಿಂಗ ಪೆದ್ದಿಯವರ ಮನೆಯಲ್ಲಿ ಕಳ್ತನ ಮಾಡ್ಬೇಕಾದ್ರೆ ಸಿಕ್ಕಾಕೊಂಡು ಅವರು ಅಲ್ಲಿ ಸಂಸ್ಕೃತ ಇದನ್ನ ಕಲಿತು ಅವರು ದೊಡ್ಡ ವಚನಕಾರ ಆಗ್ತಾರೆ. ಅವರು ಬರೆದಂತ ಈ ಒಂದು ವಚನ ಇದು. ಈ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕಾರ. ಚಂದ್ರಮೌಳಿ ಸರ್ ಅವರಿಗೆ ಧನ್ಯವಾದಗಳು. ತಮ್ಮ ಒಂದು ಸುಂದರವಾದ ವಚನ ಮತ್ತು ಕಥೆಯ ನಿರ್ದೇಶನದ ಮೂಲಕ ತಿಳಿಸಿಕೊಟ್ಟಂತಹ ಒಂದು ಸಂದೇಶವನ್ನ ತಿಳಿಸಿಕೊಟ್ಟಂತಹ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ, ಈಗ ಇನ್ನೋರ್ವ ವಚನ ವಾಚನವನ್ನ ಮಾಡಲು ಬರುತ್ತಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡತಿ, ಬರಹಗಾರ್ತಿ, ನಿರ್ದೇಶಕಿ, ಅಂತಾರಾಷ್ಟ್ರೀಯ ಭಾಷಾ ತಜ್ಞೆ, ಸದಾ ಕ್ರಿಯಾಶೀಲವಾಗಿ ಯೋಗ, ಗಾಯನ, ನಾಟಕ ಹೀಗೆ ಹಲವಾರು ಪ್ರತಿಭೆಗಳಿಂದ ಯುವಕರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿರುವಂತಹ ಶ್ರೀಮತಿ ಸವಿತಾ ಇನಾಮದಾರ್ ಅವರನ್ನ ಇವತ್ತು ವಚನ ವಾಚನ ಮಾಡಲು ಆಹ್ವಾನಿಸುತ್ತೇನೆ. ಧನ್ಯವಾದ ಯಲ್ಲಾಲಿಂಗ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಘಟಕ ಆಯೋಜಿಸಿದಂತಹ ಇಂದಿನ ವಚನ ವ್ಯಾಖ್ಯಾನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ, ಅಧ್ಯಕ್ಷರಿಗೆ, ವಚನ ವ್ಯಾಖ್ಯಾನ ಮಾಡುವ ಆಹ್ವಾನಿತರಿಗೆ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಮತ್ತು ಕದಳಿ ಮಹಿಳಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಶರಣು ಶರಣಾರ್ಥಿ. ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಸುಜ್ಞಾನದ ಆಗರವಾಗಿರುವಂತಹ ಈ ಭರತ ಭೂಮಿಯಲ್ಲಿ ಜನಿಸಿರುವುದು ನಮ್ಮೆಲ್ಲರ ಪುಣ್ಯವೇ ಸರಿ. ಇಲ್ಲಿನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಅನುಭವಿಸಿದಾಗ ಮಾತ್ರ ನಾವು ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನ ಪಡೆಯಲು ಸಾಧ್ಯ ಅಲ್ಲವೇ? ಸಂಸ್ಕಾರದಿಂದ ಬದುಕು ಸಾರ್ಥಕವಾಗುತ್ತದೆ ಎನ್ನುತ್ತಾರೆ. ಈ ಆಧುನಿಕ ಥಳಕಿನ ಮೋಡಿಗೆ ತಮ್ಮತನವನ್ನೇ ಕಳೆದುಕೊಳ್ಳುವ ನಮ್ಮ ಇಂದಿನ ಪೀಳಿಗೆಗೆ ಖಂಡಿತವಾಗಿಯೂ ಸಂಸ್ಕಾರದ ಅತ್ಯಗತ್ಯವಿದೆ. ಈ ನಿಟ್ಟಿನಲ್ಲಿ ತಂದೆ ತಾಯಿ ಮತ್ತು ಗುರುಗಳ ಪಾತ್ರ ತುಂಬಾ ಮುಖ್ಯವಾದದ್ದು. ನಮ್ಮ ಸಂಪದ್ಭರಿತ ಸಂಸ್ಕೃತಿಯ ಬಗ್ಗೆ, ನಮ್ಮ ಧರ್ಮ, ಆಚಾರ, ವಿಚಾರಗಳ ಜೊತೆಗೆ ಇತರರ ಧರ್ಮದ ಬಗ್ಗೆಯೂ ಅವರಿಗೆ ಅರಿವಿನ ಜೊತೆಗೆ ಗೌರವವನ್ನು ಸಹ ನಾವೇ ಮೂಡಿಸಬೇಕು. ಸಾವಿರಾರು ವರ್ಷಗಳ ಪ್ರಾಚೀನ ಇತಿಹಾಸವುಳ್ಳ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮಾನವೀಯ ಮೌಲ್ಯಗಳನ್ನ ನಾವು ಹೇರಳವಾಗಿ ಕಾಣಬಹುದು ಅಲ್ವೇ? ನಮ್ಮ ದೇಶದ ಬಹುತೇಕ ಭಾಷೆಗಳು ಉದಯಿಸಿದ್ದು ಸಂಸ್ಕೃತ ಭಾಷೆಯಿಂದ. ಈ 12ನೇ ಶತಮಾನವನ್ನು ಭಾರತದ ಇತಿಹಾಸದಲ್ಲಿ ಧಾರ್ಮಿಕ ಸುವರ್ಣ ಕಾಲ ಅಂತ ಪರಿಗಣಿಸಲಾಗಿದೆ. ಬಸವಾದಿ ಶರಣರು ತಮ್ಮ ವಚನ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ಬರೆದು ಕನ್ನಡ ಭಾಷೆಯ ಹಿರಿಮೆ ಹಾಗೂ ಗರಿಮೆಯನ್ನ ಹೆಚ್ಚಿಸಿದ್ದಾರೆ. ಈ ವಚನಗಳನ್ನ ಓದುತ್ತಾ ಹೋದ್ರೆ ಹೆಂಗಿರುತ್ತೆ ಗೊತ್ತಾ? ಗದ್ಯದ ಬರಹದಂತೆ ಅನ್ಸುತ್ತೆ. ಅದನ್ನೇ ಹಾಡಿದ್ರೆ ಹಾಡಿನ ಮಾಧುರ್ಯದ ರುಚಿ ನಾವು ಉಣಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ದಿನನಿತ್ಯದ ಜನಸಾಮಾನ್ಯರ ಅನುಭವಗಳನ್ನ ಸಾಹಿತ್ಯ ರೂಪದಲ್ಲೂ ಸಹ ನಾವು ಕಾಣಬಹುದು. ನನಗೆ ವಚನ ಸಾಹಿತ್ಯದಲ್ಲಿ ಆಸಕ್ತಿ ಹಾಗೂ ಅಭಿರುಚಿ ಮೂಡಿಸಿದ್ದು ನಮ್ಮ ಪುಟ್ಟರಾಜ ಗವೈಗಳ ಮೆಚ್ಚಿನ ಶಿಷ್ಯರಾದಂತಹ ದಿವಂಗತ ಪಂಡಿತ್ ಶಿವರಾಜ ಗವೈಗಳು. ಆಗ ನಾವು ಶಿವಮೊಗ್ಗದಲ್ಲಿದ್ವಿ. ಇದು ಸುಮಾರು 32-33 ವರ್ಷಗಳ ಹಿಂದಿನ ಮಾತು. ಸ್ವತಃ ಗುರುಗಳೇ ನಮ್ಮನೆಗೆ, ನನಗೆ ಮತ್ತೆ ನಮ್ಮ ಅಕ್ಕನ್ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಸೋದಕ್ಕೆ ನಮ್ಮನೆಗೆ ಬರ್ತಾ ಇದ್ರು. ಶಾಸ್ತ್ರೀಯ ಸಂಗೀತದ ಜೊತೆಯಲ್ಲಿ ಒಂದಿಷ್ಟು ಮೀರಾ ಭಜನೆಗಳನ್ನ, ವಚನಗಳನ್ನ ನಮಗ್ ಕಲಿಸಿದ್ರು. ಆಗ ನಾನು ಕಾಲೇಜ್ನಲ್ಲಿದ್ದೆ, DVS ಕಾಲೇಜು, ಜೂನಿಯರ್ ಕಾಲೇಜು. ನಮ್ಮ ಅಂತರ್ ಕಾಲೇಜ್ನಲ್ಲಿ ಎಲ್ಲ ಸ್ಪರ್ಧೆಗಳೆಲ್ಲ ಆಗ್ತಾವಲ್ಲ, ಆಗ ವಚನ ಸ್ಪರ್ಧೆ ಇರುವಾಗ ನಾನು ಸರ್ಗೆ ದುಂಬಾಲ್ ಬೀಳ್ತಿದ್ದೆ, ಸರ್ ಹೊಸ ವಚನ ಕಲಿಸಿ ಸರ್ ಅಂತ.
ಅವ್ರು ಕಲ್ಸಕ್ಕೆ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಆದ್ರೆ ಅವರೊಂದು ಷರತ್ ಹಾಕ್ತಾ ಇದ್ರು. ಅದೇನಪ್ಪಾ ಅಂತಂದ್ರೆ, ವಚನ ಕಲ್ಸೋದಾಗ್ಲಿ ಕಲಿಯೋದಾಗ್ಲಿ ಅದೇನ್ ದೊಡ್ಡ ಮಾತಲ್ಲ. ಆದರೆ ಆ ವಚನದ ಬಗ್ಗೆ ಅದು ಯಾವ ರೀತಿ ರಚನೆ ಆಯ್ತು, ಆ ವಚನಕಾರರ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಆಗ ಮಾತ್ರ ಆ ವಚನವನ್ನ ನಾವು ಹಾಡುವಾಗ ಆ ಭಾವನೆಗಳು ತುಂಬಾ ಚೆನ್ನಾಗಿ ಹೊರಹೊಮ್ಮಿಸ್ಬೋದು ಅಂತ ಹೇಳ್ಕೊಡ್ತಾ ಇದ್ರು. ಹಾಗಾಗಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವ್ರು ಹುಟ್ಟು ಕುರುಡ್ರು, ಆದರೆ ಅಂಧರಾದರೂ ತುಂಬಾ ಮೇಧಾವಿ ನಮ್ಮ ಗುರುಗಳು. ಗುರುಗಳು ಹೇಳಿದ್ಮೇಲೆ ಎಲ್ಲ ಗ್ರಂಥಾಲಯಕ್ಕೆ ಹೋಗಿ ಅದ್ರ ಬಗ್ಗೆ ಒಂದಿಷ್ಟು ವಚನದ ಬಗ್ಗೆ, ಆ ವಚನಕಾರರ ಬಗ್ಗೆ ಹುಡುಕಿ ಅವ್ರ ಮುಂದೆ ಓದ್ಬೇಕಾಗ್ತಾ ಇತ್ತು. ನಿಮ್ಮೆಲ್ಲರ ಅನುಮತಿ ಇದ್ರೆ ನಮ್ಮ ಆ ಗುರುಗಳನ್ನ ನೆನೆಯುತ್ತಾ, ಅವರಿಗೆ ಗುರು ನಮನ ಮಾಡುತ್ತಾ, ಅವರು ಕಲಿಸಿದಂತಹ ಅಲ್ಲಮ ಪ್ರಭುಗಳ ಒಂದು ವಚನವನ್ನ ಮೊದಲು ಹಾಡಿ ಆಮೇಲೆ ಅದ್ರ ಬಗ್ಗೆ ಒಂದಿಷ್ಟು ವ್ಯಾಖ್ಯಾನ ಹೇಳಕ್ ಬಯಸ್ತೀನಿ. ಅಪ್ಪಣೆ ಇದೆಯಾ? ಅನುಮತಿ ಇದೆಯಾ? ಮಾಡಿ. ಧನ್ಯವಾದ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಗುಹೇಶ್ವರ ಲಿಂಗಕ್ಕೂ ಎನಗೆಯೂ ಗುಹೇಶ್ವರ ಲಿಂಗಕ್ಕೂ ಎನಗೆಯೂ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣಿಂದೆತ್ತ ಸಂಬಂಧವಯ್ಯ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ. ಎಷ್ಟು ಅರ್ಥಪೂರ್ಣವಾಗಿ ರಚಿಸಲಾಗಿದೆ ನೋಡಿ ಈ ವಚನವನ್ನ. ಸಂಬಂಧಗಳು ಯಾವ ರೀತಿ, ಆದ್ರೆ ಇದ್ರ ಬಗ್ಗೆ ನಾನು ಹೇಳೋಕ್ಕಿಂತ ಮೊದಲು ಅಲ್ಲಮರ ಬಗ್ಗೆ ಇದು ಯಾವ ರೀತಿ ರಚನೆ ಆಯ್ತು ಅಂತ ನಿಮ್ಗೊಂದ್ ಸ್ವಲ್ಪ ಹೇಳಕ್ ಬಯಸ್ತೀನಿ. ಅಲ್ಲಮ ಪ್ರಭುಗಳು 12ನೇ ಶತಮಾನದ ವಚನಕಾರರಲ್ಲಿ ಪ್ರಸಿದ್ಧರಾದವರು. ಅತ್ಯಂತ ನೇರ ನಿಷ್ಠುರವಾದಿ. ಅಲ್ಲಮ ಅವರ ವಚನ ಚಂದ್ರಿಕೆಯಲ್ಲಿ 1200ಕ್ಕಿಂತ ಹೆಚ್ಚು ವಚನಗಳು ಲಭ್ಯವಾಗಿವೆ ಅಂತ ಹೇಳ್ತಾರೆ. ಬೆಡಗಿನ ವಚನಗಳನ್ನು ಸಹ ಅವರು ರಚಿಸಿದ್ದಾರೆ. ಅವರ ಜೀವನ ಚರಿತ್ರೆಯನ್ನ ನಿಖರವಾಗಿ ನಿರೂಪಿಸಲು ಸಾಧ್ಯವಾಗಲಾದಷ್ಟು ಐತಿಹ್ಯಗಳಿವೆ. ನನಗೆ ಗೊತ್ತಿರೋ ಪ್ರಕಾರ ಅಲ್ಲಮ ಪ್ರಭುಗಳು ಬೆಳ್ಳಿಗಾವೆ ಎಂಬ ಪುಟ್ಟ ಹಳ್ಳಿ, ಅದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿದೆ. ಇದು ನಮ್ಮ ಹೊಯ್ಸಳ ಸಾಮ್ರಾಜ್ಞಿ ಶಾಂತಲಾದೇವಿಯ ತವರೂರು. ನಾವು ಶಿವಮೊಗ್ಗದಲ್ಲಿ ನಮ್ಮ ಅಪ್ಪಾಜಿ ನಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಆ ಎಲ್ಲ ಸ್ಥಳಗಳನ್ನ ನೋಡ್ಕೊಂಡ್ ಬಂದಿದೀವಿ. ಹಾಗಾಗಿ ಒಂದು ಎಲ್ಲ ತಂದೆ ತಾಯಿಗಳೊಂದು ಕಳಕಳಿಯ ವಿನಂತಿ, ಹೊರ ದೇಶಕ್ಕೆ ಹೋಗೋಕ್ಕಿಂತನೂ ಮೊದಲು ನಮ್ಮ ದೇಶದಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳನ್ನ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಭೇಟಿ ಮಾಡಿ, ಆ ಸ್ಥಳಗಳ ಬಗ್ಗೆ ಅವ್ರಿಗೆ ತಿಳಿಸಿ ಹೇಳಿ, ಅವ್ರಿಗೆ ಅದ್ರ ಬಗ್ಗೆ ಒಲವು ಮೂಡ್ಬೇಕು, ಆ ಚರಿತ್ರೆಯ ಬಗ್ಗೆ ಅವ್ರಿಗೆ ಹೇಳ್ಬೇಕು, ಒಂಥರ ಹೆಮ್ಮೆ ಹುಟ್ಟಬೇಕು ಆ ಮಕ್ಕಳಿಗೆ. ನಾನು ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀನಿ, ನನ್ನ ಸಂಸ್ಕಾರ ಯಾವ ರೀತಿ ಹರಿದು ಬಂದಿದೆ, ನಾನ್ ಏನೆಲ್ಲ ನಾನು ಪಡ್ಕೋಬಹುದು, ಇದು ನಮ್ಮ ಕರ್ತವ್ಯ, ಗುರುಗಳ ಕರ್ತವ್ಯ. ಹಾಗಾಗಿ ಎಲ್ಲ ತಂದೆ ತಾಯಿಗಳಿಗೆ ಒಂದು ಕಳಕಳಿಯ ವಿನಂತಿ, ಬೇರೆ ಭಾಷೆಗಳನ್ನ ಕಲೀರಿ, ಬೇರೆ ದೇಶಗಳನ್ನ ಸುತ್ತಾಡಿ, ಆದರೆ ಮೊದಲು ನಿಮ್ಮ ಮೂಲವನ್ನ ನೋಡಿ, ಮೊದಲು ನಿಮ್ಮ ಬೇರನ್ನ ನೋಡಿ, ಅವಕ್ಕೆ ಪ್ರೀತಿಯ ಸಿಂಚನ, ಅವಕ್ಕೆ ನಿಮ್ಮ ಒಂದು ಹೆಚ್ಚಿನ ಆಸಕ್ತಿ ತೋರಿಸಿ ಅದರ ಕಡೆ. ಸರಿ, ಈ ಪುಟ್ಟಹಳ್ಳಿ ಬೆಳ್ಳಿಗಾವಿ ಬಗ್ಗೆ ಹೇಳ್ತಾ ಇದ್ದೆ. ಬಳ್ಳಿಗಾವಿ, ಈ ಬಳ್ಳಿಗಾವಿಯಲ್ಲಿ ನಮ್ಮ ಅಲ್ಲಮ ಪ್ರಭುಗಳು ಒಂದು ವಾದನ ಅಂದ್ರೆ ಮದ್ದಳೆ ಬಾರಿಸುವ ಒಂದು ಮನೆತನದಲ್ಲಿ ಹುಟ್ಟಿದ್ರು.
ಹಾಗಾಗಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ತುಂಬಾ ಚೆನ್ನಾಗಿ ಅವರಿಗೆ ಜ್ಞಾನ ಇತ್ತು. ಸ್ವಲ್ಪ ಯುವಾವಸ್ಥೆಗೆ ಬಂದ್ಮೇಲೆ ಅವರು ಒಂದು ದೇವಸ್ಥಾನದಲ್ಲಿ ಮದ್ದಳೆ ಬಾರಿಸುವಾಗ ಆ ಊರಿನ ಒಬ್ಬ ವ್ಯಾಪಾರಸ್ಥನ ಮಗಳಾದಂತ ಕಾಮ್ಲತೆ ಅವರನ್ನ ನೋಡಿ ಅವರನ್ನ ಪ್ರೀತಿಸ್ತಾಳಂತೆ. ಇವ್ರಿಗೂ ಅವಳ ಮೇಲೆ ಪ್ರೀತಿ ಹುಟ್ಟುತ್ತೆ. ಒಂದು ಐತಿಹ್ಯದ ಪ್ರಕಾರ ಇಬ್ಬರ ಕಡೆಯಿಂದಲೂ ಅತ್ಯಂತ ವಿರೋಧವಾಗಿ ಅವರು ಮದುವೆ ಆಗಲ್ಲ, ಒಂದಾಗಲ್ಲ. ಹೀಗಾಗಿ ಅವರು ಹುಚ್ಚರಾಗಿ ಮನೆ ಬಿಟ್ಟು ಅಲಿಯೋಕ್ ಶುರು ಮಾಡಿದ್ರು ಅಂತ. ಮತ್ತೊಂದು ಐತಿಹ್ಯದ ಪ್ರಕಾರ ಅಂತೂ ಇಂತೂ ಎಷ್ಟೇ ವಿರೋಧವಿದ್ರು ಅವರಿಬ್ಬರ ಮದ್ವೆ ಆಗುತ್ತೆ. ಆದರೆ ಸ್ವಲ್ಪ ಸಮಯದ ನಂತರ ಆ ಕಾಮಲತೆ ಅಸುನೀಗ್ತಾಳೆ. ಆ ಒಂದು ವಿರಹದ ವಿಯೋಗದಲ್ಲಿ ಹುಚ್ಚನಂತಾಗಿ ವಿಕ್ಷಿಪ್ತ ರೀತಿಯಿಂದ ನಮ್ಮ ಅಲ್ಲಮ ಪ್ರಭು ಮನೆ ಬಿಟ್ಟು ಹೊರಗೋಗ್ತಾರೆ. ಬೆಟ್ಟ ಕಾಡು ಏನೇನೋ ಒಟ್ಟು ಆ ದಟ್ಟ ಅಡವಿಯಲ್ಲೆಲ್ಲ ತಿರುಗ್ತಾ ಕೊನೆಗೊಂದು ಬೆಟ್ಟದ ಮೇಲೆ ಬಂದು ಕೂತ್ಕೊಳ್ತಾರೆ. ವಿಕ್ಷಿಪ್ತ ಮನಸ್ಸು ಯಾವ ರೀತಿ ಇರುತ್ತೆ, ಎಲ್ಲೋ ತಿರ್ಸ್ಕೊಳ್ಳೋದು, ಎಲ್ಲೋ ಮಲ್ಕೊಳ್ಳೋದು, ಏನೋ ತಿನ್ನೋದು, ಅವ್ರಿಗೆ ಯಾವ ದೇಹದ ಮೇಲೆ ಏನು ಪರಿವೇ ಇರಲ್ಲ. ಆ ರೀತಿ ಇರುವಾಗ ಒಂದು ಬೆಟ್ಟದ ಮೇಲೆ ಹೋಗಿ ಕುತ್ಕೊಂಡಾಗ ಆ ಬೆಟ್ಟ ಕೆರಿತಾ ಕೂತಿರ್ತಾರೆ. ಸುಮ್ಮನೆ ಏನೋ ಟೈಮ್ ಪಾಸ್ ಆಗಿ ಏನು ಗೊತ್ತಿಲ್ಲ ಅವ್ರಿಗೆ. ಊರಿನಿಂದ ಕೆರೆಯೋವಾಗ ಒಂದ್ ಸ್ವಲ್ಪ ಏನೋ ಗಟ್ಟಿ ಪದಾರ್ಥ ಹತ್ತಿದಂಗಾಗುತ್ತೆ. ಇದೇನಪ್ಪಾ ಅಂತಂದು ಮನುಷ್ಯ ಎಷ್ಟೇ ಹುಚ್ಚನಾದ್ರೂ ಒಂದು ಜಿಜ್ಞಾಸೆ, ಒಂದು ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಆ ಕುತೂಹಲದಿಂದ ಇನ್ನೊಂದಿಷ್ಟು ಕೆರೆಯೋಕೆ ಅಗಿಯೋಕೆ ಶುರು ಮಾಡಿದ್ರು. ಆಗ ಒಂದು ಗೋಪುರದ ಒಂದು ತುದಿ ಕಾಣಿಸುತ್ತೆ. ಅರೆ ಇದೇನಿದು ಅಂತಂದು ಇನ್ನಷ್ಟು ಬಗೆದು ಅಗೆದು ಎಲ್ಲ ತೆಗೆದು ನೋಡುವಾಗ ಅಲ್ಲಿ ಒಂದು ಪುಟ್ಟ ಗೋಪುರ, ಒಂದು ಗುಡಿ ಕಾಣಿಸುತ್ತೆ. ಇವರಿಗೆ ಆಶ್ಚರ್ಯ, ಇದೇನಪ್ಪ ಈ ಬೆಟ್ಟದ ಇದ್ರಲ್ಲಿ ಅಡ್ಕೊಂಡ್ ಕೂತಿದೆಯಲ್ಲ ಅಂತ. ಆ ಗುಡಿಯನ್ನೆಲ್ಲ ಕಡೆಯಿಂದ ಅಗದು ಸೈಡ್ಗೆಲ್ಲ ಮಣ್ಣನ್ನೆಲ್ಲ ಸೈಡ್ಗೆ ಸರಿಸಿ ಒಳಗಡೆ ಹೋಗ್ತಾರೆ. ಅಲ್ಲಿ ಒಂದು ಕಂಬಕ್ಕೆ ಒಂದು ಅಸ್ಥಿ ಪಂಜರ, ಆ ಅಸ್ಥಿ ಪಂಜರದ ಕೈಯಲ್ಲಿ ಒಂದು ಆತ್ಮಲಿಂಗ. ಇದನ್ನ ನೋಡುವಾಗ ಆಶ್ಚರ್ಯ, ರೋಮಾಂಚನ ಒಂದೇ ಹೊಡೆತಕ್ಕೆ ಆ ಅಲ್ಲಮನಿಗೆ ಆಗೋಕ್ ಶುರು ಆಗುತ್ತೆ. ಆಗ ಅಲ್ಲಮ ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಆತ್ಮಲಿಂಗವನ್ನ ಕೈಯಲ್ಲಿ ತಗೊಳ್ತಾರೆ. ಆ ಒಂದು ಕ್ಷಣದಲ್ಲಿ, ಅಂದ್ರೆ ಜೀವನದಲ್ಲಿ ಯಾವ ಒಂದು ತಿರುವು ಅಂತಾರಲ್ಲ, ಹಾಗೆ ಆಗಿರ್ಬೋದು ಅಂತ ನನ್ನ ಅನಿಸಿಕೆ, ನನ್ನ ಕಲ್ತಿರೋ ಪ್ರಕಾರ, ನಾನು ಓದಿರೋ ಪ್ರಕಾರ. ಅದನ್ನ ಅಲ್ಲಿ ಇಟ್ಕೊಂಡಾಗ ಆ ಕ್ಷಣದಲ್ಲಿ ವಿರಹದಿಂದ ಬಳಲುತ್ತಿರುವಂತ ಅಲ್ಲಮ ವೈರಾಗ್ಯದತ್ತ ತಿರುಗಿದ್ನಂತೆ. ಆಗ ಅವ್ರ ಮನಸ್ಸಿನಲ್ಲಿ ಪ್ರಶ್ನೆಗಳು, ಒಂದು ಒಗಟು, ಇವೆಲ್ಲ ಬರೋಕ್ ಶುರು ಆಯ್ತು. ಈ ಸಂಬಂಧ ಯಾವ ರೀತಿ? ನಾನೇ ಆಕೆ ಬೆಟ್ಟಕ್ಕೆ ಬಂದೆ, ನಾನೇ ಆಕೆ ಉಗುರಿನಿಂದ ಇದನ್ನಗದೆ, ನನಗೆ ಯಾಕೆ ಈ ಗೋಪುರ ಕಾಣಿಸ್ತು, ನಾನೇ ಆಕೆ ಒಳಗ್ ಬಂದೆ, ಇದು ಯಾವ ಸಂಬಂಧ? ಅಷ್ಟೇ ಅಲ್ಲ, ಈ ಗುಹೇಶ್ವರನಿಗೂ ನನಗೂ ಯಾವ ರೀತಿಯ ಸಂಬಂಧ? ಎಷ್ಟು ಚೆನ್ನಾಗಿದೆ ನೋಡಿ. ಅಂದ್ರೆ ನಾವು ಮಕ್ಕಳಿಗೆ ಇದನ್ನ ಕಲಿಸುವಾಗ ಅಥವಾ ಹೇಳುವಾಗ ಅವ್ರ ಕಣ್ಮುಂದೆ ಪಿಕ್ಚರ್ ಬರ್ಬೇಕು, ಈ ಚಿತ್ರ ಬರ್ಬೇಕು. ಹಿಂಗೆ ಅವರು ಒಂದು ವಿಚಿತ್ರ ವಿಕ್ಷಿಪ್ತ ಒಂದು ಗಡ್ಡ ವಿಷ್ಟಿ ಎಲ್ಲ ಬೆಳೆಸ್ಕೊಂಡಂತ ವ್ಯಕ್ತಿ ಹಿಂಗ ಅಗಿತಾ ಇರೋದು, ಅಗಿತಾ ಗುಡಿಗೆ ಹೋಗೋದು, ಗುಡಿಗೆ ಹೋದ್ಮೇಲೆ ಅಲ್ಲೊಂದು ಕಂಬಕ್ಕೊಂದು ಏನು ಅಸ್ಥಿ ಪಂಜರ, ಭಯ ಆಗಲ್ಲ ಅವ್ರಿಗೆ. ಆ ಅಸ್ಥಿ ಪಂಜರನ ಕೈಲಿ ಇಟ್ಕೊಂಡಾಗ ಪ್ರಶ್ನೆ ಕೇಳ್ತಾರೆ, ನನ್ಗೆ ನಿನ್ಗೆ ಏನಪ್ಪ ಸಂಬಂಧ ಅಂತ. ಆಗ ಬರೆದಿರುವಂತಹ ವಚನ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಮಾಮರ ಎಲ್ಲೋ ಇರುತ್ತೆ, ಆ ಮಾಮರದ ಚಿಗುರನ್ನ ತಿಂದು ಹಾರಾಡ್ಕೊಂಡಿರುವಂತ ಈ ಪಕ್ಷಿ ಒಂದು ಕೋಗಿಲೆ. ಅದನ್ನ ತಿಂದು ಆ ಸವಿಯನ್ನ ತನ್ನ ಕಂಠಶ್ರೀಯಲ್ಲಿ ಹಾಕಿ ಎಲ್ಲರನ್ನ ಅದು ಆಕರ್ಷಿಸುತ್ತಲ್ಲ, ಇದು ಯಾವ ರೀತಿ ಸಂಬಂಧ? ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದಲ್ಲಿ ಹುಟ್ಟಿದಂತ ನೆಲ್ಲಿಕಾಯಿ ಅದೇ ನೀರಲ್ಲಿ ಬರುತ್ತಾ? ಎಲ್ಲೂ ಕಾಣಲ್ಲ. ಆ ಸಮಯದಲ್ಲಿ ಬೆಟ್ಟದಲ್ಲಿ ಮಾತ್ರ ಇರ್ತಿತ್ತು. ಈಗ ನಾವೆಲ್ಲ ತಂದು ಅದ್ರ ಸ್ಯಾಪ್ಲಿಂಗ್ಸು ಕಟ್ಟಿಂಗ್ಸ್ ಎಲ್ಲ ಕಡೆ ಹೆಚ್ಚಿ ನಾವು ತೋಟಗಾರಿಕೆ ಇಲಾಖೆಯವ್ರು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆ ಬಗ್ಗೆ ಹೇಳಕ್ಕೆ ಒಂದಿಷ್ಟು ಮನ್ಸಾಗುತ್ತೆ, ಅದಕ್ಕೆ ಒಂದ್ ಸ್ವಲ್ಪ ಪಾಯಿಂಟ್ ಹೇಳಿದೆ. ಆದ್ರೆ ಆ ಸಮಯದಲ್ಲಿ ಬೆಟ್ಟದಲ್ಲಿ ಮಾತ್ರ ಸಿಗ್ತಾ ಇತ್ತು ನೆಲ್ಲಿಕಾಯಿ. ಬೆಟ್ಟದ ನೆಲ್ಲಿಕಾಯಿಗೂ, ಅಲ್ಲಿ ಹುಟ್ಟಿದಂತ ನೆಲ್ಲಿಕಾಯಿಗೂ, ಸಮುದ್ರದಲ್ಲಿ ಉತ್ಪನ್ನವಾಗುವಂತ ಉಪ್ಪಿಗೂ ಎತ್ತಣಿಂದೆತ್ತ ಸಂಬಂಧವಯ್ಯ. ಯಾಕಂದ್ರೆ ಬರೀ ನೆಲ್ಲಿಕಾಯಿ ತಿಂದ್ರೆ ರುಚಿ ಬರಲ್ಲ, ಬರೀ ಉಪ್ಪು ತಿಂದ್ರೆ ರುಚಿ ಬರಲ್ಲ. ನೆಲ್ಲಿಕಾಯಿ ಉಪ್ಪನ್ನ ಸಮಾಗಮದಿಂದ ಅದೊಂದೇನು ಸವಿ ರುಚಿ ಬರುತ್ತೆ. ಅದಾದ್ಮೇಲೆ ನೀರ್ ಕುಡಿರಿ, ಎಷ್ಟು ಸಿಹಿಯಾಗಿರುತ್ತೆ. ಅಂದ್ಮೇಲೆ ಯಾವ ರೀತಿ ಸಂಬಂಧ ಇದು ಅಲ್ವಾ? ಅದಕ್ಕೆ ಆ ಸಮಯದಲ್ಲಿ ಅವರ ಒಂದು ತುಬಲದಲ್ಲಿರುವ ಆ ಸಮಯದಲ್ಲೇ ಅವರಿಗೆ ಈ ವಿಚಾರಧಾರೆಗಳು ಬರೋಕ್ ಶುರು ಆದ್ವು. ಎತ್ತಣಿಂದೆತ್ತ ಸಂಬಂಧವಯ್ಯ, ನಾನೇ ಹಾಗೆ ಬಂದೆ, ಏನು ಬಂದೆ, ಈ ರೀತಿಯ ಒಂದು ಎಲ್ಲೆಲ್ಲೋ ಅಲಿಯುವ ಅಲ್ಲಮನ ಮನಸ್ಸು ಪರಿವರ್ತನೆಯಾಗಿ
ಅಲ್ಲಮ್ಮ ಒಂದು ವಚನಕಾರರಾಗಿ ಪರಿವರ್ತಿಸಿದ್ದಾರೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಇಷ್ಟೇ, ಭೂಮಿ ಮೇಲೆ ಒಂದಕ್ಕೊಂದು ಸುಂದರವಾದ ಸಂಬಂಧವಿದೆ. ಈ ಜೀವನ ಎಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಬೆಳೆದ್ವಿ. ನಾನು ಯಾವ್ದೋ 32 ವರ್ಷದಿಂದ ಕಲ್ತಂತ ಆ ಒಂದು ವಚನವನ್ನ ಎಷ್ಟೋ ವೇದಿಕೆ ಮೇಲೆ ನಾನು ಹಾಡಿದ್ದೀನಿ. ಆದರೆ ಇಂದು ಮೊಟ್ಟ ಮೊದಲ ಬಾರಿಗೆ ಈ ವಚನದ ಬಗ್ಗೆ ವ್ಯಾಖ್ಯಾನ ಮಾಡೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ನನಗೆ ಚಂದ್ರಶೇಖರ್ ಅವರು ಫೋನ್ ಮಾಡಿದಾಗ ನನ್ನ ಮನಸ್ಸಲ್ಲಿ ಬೇರೆ ಯಾವ ವಚನಗಳು ಬರ್ಲಿಲ್ಲ. ಎಷ್ಟೋ ವಚನಗಳನ್ನ ನಾನು ಹಾಡ್ತೀನಿ. ಎತ್ತಣಿಂದೆತ್ತ ಸಂಬಂಧ ಚಂದ್ರಶೇಖರ್ ಅವರೇ, ನೀವೊಂದು ನನ್ಗೆ ಆಹ್ವಾನ ಮಾಡೋದಕ್ಕೂ ನನ್ನ ಮನಸ್ಸಲ್ಲಿ ಈ ಒಂದು ಅಲ್ಲಮ್ಮ ಪ್ರಭುವಿನ ಈ ಒಂದು ವಚನ ಬರೋದಕ್ಕೂ ಯಾವ ರೀತಿ ಸಂಬಂಧ ನೋಡಿ. ಹಾಗಾಗಿ ನನ್ಗನ್ಸೋ ಮಟ್ಟಿಗೆ ಯಾವ ಸಮಯದಲ್ಲಿ ಏನಾಗ್ಬೇಕು ಅದ್ ಆಗ್ಲೇಬೇಕು. ಇದು ವಿಧಿ ಲಿಖಿತ ಅಲ್ವಾ? ಹಾಗಾಗಿ ಇವತ್ತು ನನ್ನ ಈ ಒಂದು ವಿಚಾರ ಚಿಂತನೆಯನ್ನ ಒಂದು ಇದು ವ್ಯಾಖ್ಯಾನ ಅನ್ನಲ್ಲ, ಯಾಕಂದ್ರೆ ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಇದ್ದೀರಾ, ವಚನದ ಬಗ್ಗೆ ತುಂಬಾ ಅರ್ಥಕೊಂಡವರೆಲ್ಲ ಇದ್ದೀರಾ. ನಿಮ್ಮ ಮುಂದೆ ನನ್ನ ಒಂದು ಅಲ್ಪಳ ಒಂದಿಷ್ಟು ಮಾತುಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಅಷ್ಟೇ ಅಲ್ಲದೆ ಮುಂದೆ ಅಲ್ಲಮ್ಮ ಏನ್ ಆಗ್ತಾರೆ ಅಂತಂದ್ರೆ, ಅವರು ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ವನದಲ್ಲಿ ಶಿವೈಕ್ಯರಾದ್ರು ಅಂತ ಹೇಳ್ತಾರೆ. ಆದ್ರೆ ಅಲ್ಲಮ್ಮ ನಮ್ಮೆಲ್ಲರ ಜೊತೆಲೂ ಇದ್ದಾರೆ. ದೈನಂದಿನ ನಮ್ಮ ಚಟುವಟಿಕೆಗಳಲ್ಲಿನ ಪ್ರತಿಯೊಂದು ಆಚಾರ ವಿಚಾರ ವ್ಯವಹಾರಗಳಲ್ಲೆಲ್ಲ ನಾವು ಈ ವಚನಗಳನ್ನ ಹಾಡ್ತಾ ಹೋದ್ರೆ ಅವೆಲ್ಲ ಇಲ್ಲೇ ಕಾಣ್ತವೆ, ಬೇರೆ ಎಲ್ಲೂ ಹುಡುಕೋ ಕಾರಣನೇ ಇಲ್ಲ ಅಲ್ವಾ? ಹಾಗಾಗಿ ಇಂದಿನ ಈ ಒಂದು ವಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ನನಗೆ ನನ್ನ ವಿಚಾರಗಳನ್ನ ಮಂಡಿಸ್ಲಿಕ್ಕೆ ಅವಕಾಶ ಕೊಟ್ಟಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಘಟಕದ ವ್ಯವಸ್ಥಾಪಕರೇ ಸಂಯೋಜಕರಿಗೆ ಮನದಾಳದಿಂದ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಪಂಡಿತ್ ಪುಟ್ಟರಾಜು ಗವಾಯಿಗಳು ತಮ್ಮ ಒಂದು ಸಂಗೀತ ಕಲೆಯಿಂದ ಸಾವಿರಾರು ಲಕ್ಷಾಂತರ ಒಂದು ಸಂಗೀತ ಪಂಡಿತರನ್ನ, ಸಂಗೀತ ಜ್ಞಾನವನ್ನ ಹೊಂದಿರತಕ್ಕಂತಹ ಒಂದು ಪ್ರತಿಭೆಗಳನ್ನ ಹುಟ್ಟು ಹಾಕಿದ್ದಾರೆ, ಈ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ. ಸೊ ಅಂತಹ ಒಂದು ನಾಡಿನಿಂದ ಬಂದು ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಆಶೀರ್ವಾದದಿಂದ ನೀವು ರಾಷ್ಟ್ರದ ರಾಜಧಾನಿಯಲ್ಲಿ ನಮ್ಮ ಒಂದು ವಚನಗಳಾಗಿರಬಹುದು ಅಥವಾ ನಮ್ಮ ಕನ್ನಡದ ಒಂದು ಪರಂಪರೆಯಾಗಿರಬಹುದು ಅವನ್ನು ತುಂಬಾ ಸುಂದರವಾಗಿ ಒಂದು ನೀಡುತ್ತಾ ಬಿತ್ತರಿಸುತ್ತಾ ಹೋಗುತ್ತಿದ್ದೀರಾ. ಆಮೇಲೆ ತಮ್ಮ ಒಂದು ಮಾತಿನಲ್ಲಿ ಎತ್ತನ ಮಾಮರ ಎತ್ತನ ಕೋಗಿಲೆ ಅಂತಕ್ಕಂಥ ಒಂದು ಅಲ್ಲಮ್ಮನ ಒಂದು ಸುಂದರ ನಿದರ್ಶನ ಕಥೆಯೊಂದಿಗೆ ಒಂದು ವಚನವನ್ನ ಪ್ರಸ್ತುತಪಡಿಸಿದಿರಿ. ಆಮೇಲೆ ಮಕ್ಕಳಿಗೆ ಯಾವ ರೀತಿ ಒಂದು ದೇಶ ಸುತ್ತುವ ಒಂದು ನಮ್ಮ ಸಂಸ್ಕೃತಿಯನ್ನ ಸಂಪ್ರದಾಯವನ್ನ ತಿಳಿದುಕೊಳ್ಳುವ ಒಂದು ಹಂಗಿರಬೇಕಂತಕ್ಕಂತ ಒಂದು ಸಂದೇಶವನ್ನ ನೀಡಿದಿರಿ. ನಿಮ್ಮ ಈ ಒಂದು ಸುಂದರ ಸಂದೇಶಕ್ಕೆ ಹಾಗೂ ಮಾತುಗಳಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ನಮ್ಮ ಕಾರ್ಯಕ್ರಮದಲ್ಲಿ ವಚನ ವಾಚನವನ್ನು ಮಾಡಲು ಬರುತ್ತಿದ್ದಾರೆ. ನಮ್ಮ ನವದೆಹಲಿಯ ಬಸವ ಇಂಟರ್ನ್ಯಾಷನಲ್ ಸೆಂಟರಿನ ಉಪಾಧ್ಯಕ್ಷರಾದ ಶ್ರೀ ವಿ ಬಿರಾದರ್ ಸರ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಹಲೋ ಸರ್, ಇದೀರಾ? ಕೇಳಿಸ್ತಿದೆ. ಶರಣರ ಬರವಣಿಗೆ ಪ್ರಾಣ ಜೀವಾಳವಯ್ಯ ಎಂಬಂತೆ ಇವತ್ತು ಚಂದ್ರಶೇಖರ್ ಅವರು ನನಗೆ ಟೆಲಿಫೋನ್ ಮುಖಾಂತರ ಹೇಳಿದಾಗ ಒಂದು ವಚನ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳಿದಾಗ ನನಗೆ ಬಹಳ ಸಂತೋಷವಾಯಿತು. ನಾನು 12ನೇ ಶತಮಾನ ಅಂತೂ ನೋಡ್ಲಿಲ್ಲ. ಇವತ್ತು ಚಂದ್ರಶೇಖರನು ಮಾಡಿರ್ತಕ್ಕಂತ ಈ ಕೆಲಸ ನಾವೆಲ್ಲರೂ ಇವತ್ತ ಏನು ತಾವೇನು ಮಾತಾಡಿದ್ರಿ, ನೀವೇ ಶರಣರು ಅಂತಕ್ಕಂತ ನಾನು ಒಂದು ನಂಬಿಕೆ, ನನಗೆ ಬಹಳ ಸಂತೋಷ ಆಯ್ತು. ರಾಜೇಶ್ ಪ್ರಸಾದ್ ಅವರು, ನಾನು ಅವರ ಪ್ರದೇಶವಾಗಿ ನೋಡಿದ್ದೆ. ಅವರ ಮಾತುಗಳನ್ನು ಕರಾವಳಿ ಪ್ರದೇಶದಲ್ಲಿದ್ದರೂ ಕೂಡ ಎಂತ ಮಾತುಗಳನ್ನು ಆಡಿದ್ರು ಅಂತಂದ್ರೆ, ಅವರು ಶರಣರು ಮಾಡಿರ್ತಕ್ಕಂತ ವಿಚಾರಧಾರೆಗಳು, ಅವರ ಕಾಯಕ ಬಗ್ಗೆ, ಅವರ ವಿಚಾರಗಳ ಬಗ್ಗೆ, ಅವರ ನಡೆಗಳ ಬಗ್ಗೆ ನಾವು ಏನ್ ಮಾಡ್ಬೇಕು, ಮುಂದೇನ್ ಮಾಡ್ಬೇಕು ಅಂತಕ್ಕಂಥ ವಿಚಾರ ಮಾತಾಡಿದ್ದು ನನಗೆ ಬಹಳ ಸಂತೋಷವಾಯ್ತು. ನಂತರವಾಗಿ ವಸಂತ್ ಶೆಟ್ಟಿಯವರು ಬರ್ಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ಯಾವುದೋ ಒಂದು ಕಾರ್ಯ ನಿಮಿತ್ತ ಬರ್ಲಿಕ್ಕಾಗ್ಲಿಲ್ಲ. ಅವರಿಗೂ ಕೂಡ ನಮ್ಮ ನಮಸ್ಕಾರಗಳನ್ನು ಹೇಳುತ್ತಾ, ನಂತರವಾಗಿ ಗುರುರಾಜ್ ಸಂಗೊಳ್ಳಿ ಮಠ ಅವರಿಗೂ ಮತ್ತು ಚಂದ್ರಶೇಖರ್ NP ಅವರಿಗೂ, NN ಚಂದ್ರಮೌಳಿ ಅವರಿಗೂ, ಶ್ರೀಮತಿ ಸವಿತಾ ಇನಾಮದಾರ್ ಅವರಿಗೂ, SS ಭಂಡಾರ್ಕರ್ ಅವರಿಗೂ, ಆರಾಧನಾ ಕೇಶಿ ಅವರಿಗೂ, ಸೌಮ್ಯ ಕೊಟ್ರೇಶ್, ಜಯಶ್ರೀ ಬಸವರಾಜ್, ಶ್ರೀಮನ್ ದೇವ್ ಪ್ರಸಾದ್, ಶ್ರೀ ಯಲ್ಲಲಿಂಗ ಕೊಪ್ಪದ್, ಶ್ರೀ ರಾಜ್ಕುಮಾರ್ ನಿಲೂರ್ ಅವರಿಗೆಲ್ಲರಿಗೂ ಮತ್ತು ಸಕಾರಾಮ್ ಉಪ್ಪರವರಿಗೂ ಕೂಡ ನನ್ನ ಶರಣಾರ್ಥಿ ಹೇಳುತ್ತಾ, ನನ್ನ ಈ ವಚನ ವ್ಯಾಖ್ಯಾನವನ್ನ ಹೇಳ್ಬೇಕಂತಂದ್ರೆ ನನಗ್ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಇವಾಗ ನಮ್ಮ
ಚಂದ್ರಮೌಳಿ ಅವರು ಇದ್ರು, ನಮ್ಮ ಸವಿತಾ ಇನಾಮದವ್ರು ಹೇಳಿದ್ರು, ಬಹಳ ಸವಿಸ್ತಾರವಾಗಿ ಹೇಳಿದ್ರು. ಅಂತ ವಿಚಾರಗಳು ನೋಡಿ ಯಾವ ಹುತ್ತಿನಲ್ಲಿ ಎಂತ ಮುತ್ತು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಸವಿತಾ ಇನಾಮದವರು ಕೂಡ ನಾನು ಅವ್ರ ಕರ್ನಾಟಕ ಸಂಘದಲ್ಲಿ ನೋಡ್ತಾ ಇದ್ದೆ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆದ್ರೆ ಒಂದು ವಚನ ಬಗ್ಗೆ ಎಷ್ಟು ಸವಿಸ್ತಾರವಾಗಿ ಮಾತಾಡ್ತಾರಂತಂದ್ರೆ ನಮಗೆ ಕೇಳಿ ಬಹಳ ಸಂತೋಷವಾಯ್ತು. ಹಾಗೆ ಈ ಶರಣರು 12ನೇ ಶತಮಾನದಲ್ಲಿ 770 ಅಮರಗಣಗಳು, 63 ಕವಿಯತ್ರಿಯರು, ಆಮೇಲೆ 1,96,000 ಜನರ ದಾಸೋಹದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವರು ಎಂತ ಚಿಂತನೆಯಲ್ಲಿದ್ರಲ್ಲ. ಆ ಚಿಂತನೆ ಇರ್ತಕ್ಕಂತ ವ್ಯಕ್ತಿಗಳು ಯಾರಂದ್ರೆ ಮರುಳು ಶಂಕರ ದೇವ ಅಫ್ಘಾನಿಸ್ತಾನದಿಂದ ಬರ್ತಾ ಇದ್ದಾನೆ. ಆಮೇಲೆ ಮೋಳಿಗೆ ಮಾರಯ್ಯ ಕಾಶ್ಮೀರದಿಂದ ಬರ್ತಿದ್ದಾನೆ. ಆಮೇಲೆ ಬೋಂತಾದೇವಿ ಆಕೆ ರಾಜಮನೆತನದವಳು ಗುಜರಾತಿಂದ ಬರ್ತಾ ಇರ್ತಾಳೆ. ಅಂದ್ರೆ ನಾವು ಎಂತ ಚಿಂತನೆಯಲ್ಲಿದ್ದರು, ಯಾಕೆ ಬಂದು ಅಂತ ರಾಜ ಮನೆತನ ಬಿಟ್ಟು ಯಾಕ ಬಸವ ಅನುಭವ ಮಂಟಪದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅಂತಕ್ಕಂಥದ್ದು ಒಂದು ವಚವನ್ನ. ಯಾಕಂದ್ರೆ ಅಂಬಿಗರ ಚೌಡಯ್ಯ ಈ 670 ಅಮರಗಣಗಳು ಎಂದ್ರಲ್ಲ, ಅದರಲ್ಲಿ ಒಬ್ಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಹೇಗಮ್ಮ ನಮ್ಮ ಸವಿತಾ ಇನಾಮದವ್ರು ಹೇಳಿದ್ರಲ್ಲ, ಅಲ್ಲಮ್ಮ ಕೂಡ ನೇರವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಅದೇ ರೀತಿಯಾಗಿ ಅಂಬಿಗರ ಚೌಡಯ್ಯ ಅಂತೂ ಸ್ಟ್ರೇಟ್ ಆಗಿ ಮಾತಾಡ್ತಕ್ಕಂಥ ವ್ಯಕ್ತಿ. ಅವ ಎಂತ ವಚನಗಳು ಹೇಳಿದ್ರ, ಎಂತ ಚಿಂತೆ ಇರ್ಬೇಕು ನಮಗ, ನಾವ್ ಯಾವ ಚಿಂತೆಯಲ್ಲಿ ಮುಳುಗಿ ನಮ್ಮ ಜೀವನ ಕಳೀತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಅಂಬಿಗರ ಚೌಡಯ್ಯದಲ್ಲಿ ಏನ್ ಹೇಳ್ತಾರಂದ್ರೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿದ್ದವ್ರನ್ನ ಕಂಡೆನು, ಶಿವ ಚಿಂತೆಯಲ್ಲಿದ್ದವ್ರ ಒಬ್ಬರನ್ನು ಕಾಣನೆಂದಾತ ಅಂಬಿಗರ ಚೌಡಯ್ಯ. ಎಂತ ವಿಚಾರಗಳನ್ನ ಹೇಳ್ತಾನೆ ಅಂಬಿಗರ ಚೌಡಯ್ಯ. ಇವತ್ತು ನಾವು ಯಾವ ಚಿಂತೆಯಲ್ಲಿ ಮುಳುಗಿ ಇವತ್ತು ನಮ್ಮ ಜೀವನವನ್ನ, ಇಡೀ ಜೀವನವನ್ನ ನಮ್ಮ ಹೆಂಡರಿಗಾಗಿ ಮಕ್ಕಳಿಗಾಗಿ ಬರೀ ಇದರಲ್ಲೇ ವಿಚಾರ ಮಾಡ್ತಾ ಅವ್ರ ಜೀವನವನ್ನು ಕಳೀತಾ ಇದ್ದಾರೆ. ಮುಂದಿನ ಪರಿಸ್ಥಿತಿ ಏನಾಗ್ತದೆ ಅವ್ರ ತಾಯಿ ತಂದರಿಗೆ ಅಂತಕ್ಕಂಥದ್ದು ನಾವು ಇವತ್ತಿನ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ವಿಚಾರಗಳು ಇವತ್ತು ನಾವು ವಿಚಾರ ಮಾಡ್ಬೇಕಾಗಿದೆ. ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಪರಿಸ್ಥಿತಿಯಿಂದ ನಾವು ಮಾಡ್ಕೊಂಡು ಇವತ್ತು ಜೀವನ ಕಳೀತಾ ಇದ್ದೀವಿ. ಆಯ್ತು, ನಮಗ್ ಬಡತನಕ ಚಿಂತೆ ಇರಬೇಕು, ಚಿಂತೆ ಇರಬಾರ್ದಂತಲ್ಲ. ಆದ್ರೆ ಚಿಂತೆ ಯಾವಾಗ ಮಾಡ್ಬೇಕು, ಎಂತ ಸಮಯದಲ್ಲಿ ಮಾಡ್ಬೇಕು. ಆದ್ರೆ ಹುಟ್ಟಿದವನು ದೇವರು ಯಾವಾಗಲೂ ಹುಲ್ಲು ಮೇಯಿಸುವುದಿಲ್ಲ, ಅವನಿಗೆ ಯಾವಾಗಲೂ ಚಿಂತೆ ಇರುತ್ತದೆ. ಆದ್ರೆ ಮನುಷ್ಯ ಹುಟ್ಟಿದ ಮೇಲೆ ನನಗೆ ಜೀವನದಲ್ಲಿ ಊಟಕ್ಕಾಗಿ ಜೀವನ ಮಾಡಬಾರದು, ಜೀವನಕ್ಕಾಗಿ ಊಟ ಮಾಡಬೇಕು ವಿನ ನಾವು ಬರೇ ಆ ಚಿಂತೆಯಲ್ಲಿ ಮುಳುಗಿ ನಮಗೆ ಒಂದೊಂದಾಗಿ ಚಿಂತೆಯಲ್ಲೇ ಕಾಲ ಕಳೀತಿದ್ದೀವಲ್ಲ, ಇದು ಎಂತ ವಿಪರ್ಯಾಸ ಅಂತ ಅಂಬಿಗರ ಚೌಡಯ್ಯ ಹೇಳ್ತಾರೆ. ಏನಪ್ಪಾ, ಬಡತನಕ್ಕೆ ಬೇಕು, ಊಟ ಬೇಕು. ಊಟ ಆದ್ರೆ ಆಯ್ತಪ್ಪ, ಏನಾಯ್ತು ಮುಂದ, ಏನು ಬಟ್ಟೆದು ಬೇಕಪ್ಪ, ನಾವು ಬತ್ತಲೆ ಆಗಿದ್ದೀವಿ, ಬಟ್ಟೆ ಬೇಕು ಅಂತ ವಿಚಾರ ಮಾಡ್ತಾನೆ. ಬಟ್ಟೆ ಆಯ್ತಾ ನಿನಗ, ಬಟ್ಟೆ ಆದ ಕೂಡ ಏನಪ್ಪಾ ಅನ್ನೋ ಸ್ವಲ್ಪ ಹಣವನ್ನ ಜೋಪಾನ ಮಾಡಿಡ್ಬೇಕು ಅಂತ. ಅರೆ ಜೋಪಾನ ಮಾಡಿದ್ರೆ ಅಲ್ಲೇ ಅರೆ ಸ್ವಲ್ಪ ಹಣ ಆಯ್ತು, ಆಮೇಲೆ ನಾವು ಮದುವೆ ಮಾಡ್ಕೋಬೇಕು ಅಂತಾನೆ. ಮದುವೆ ಮಾಡ್ಕೊಂಡು ಆದ ಕೂಡಲೇ ಏನಪ್ಪಾ, ನನ್ನ ಮಕ್ಕಳೇ ಆಗ್ಲಿಲ್ಲಲ್ಲ, ನಾನು ಏನ್ ಮಾಡ್ಲಿ, ಆ ದೇವ್ರು ಈ ದೇವ್ರು ಅಂತ ಹುಡ್ತಾನಂತೆ. ಮಕ್ಕಳಾದ್ರೆ ಅಪ್ಪ ಹೆಂಗ್ ಬದುಕ್ಬೇಕು, ಬದುಕಾದ್ರೆ ಹೆಂಗಪ್ಪ, ಇವೆಲ್ಲಾ ಜನ ಇಲ್ಲಿ ಹಂಗೆ ಮಾತಾಡ್ತಾರಲ್ಲಪ್ಪ ಇವರು. ನಮ್ಮ ಜೀವನದಲ್ಲಿ ನಾವು ಬದುಕಕ್ಕೆ ಚಿಂತೆಯಲ್ಲಿ ಆಯ್ತಲ್ಲ ಅಂತಕ್ಕಂತ ಒಂದು ಮನುಷ್ಯನಿಗೆ ಚಿಂತೆ ಆಗುತ್ತಂತೆ. ಆ ಜನ ಎಲ್ಲರೂ ಕೇಳಾದ್ರೆ ಏನಂತ, ನಾವು ಈಗ ಸಾಯ್ಬೇಕು, ಈ ಜೀವನದಲ್ಲಿ ಇರ್ಬೇಕು ಅಂತಕ್ಕಂಥ ಚಿಂತೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ಯಾಕೆ ಬಂತು ಅಂತ ಅಂಬಿಗರ ಚೌಡಯ್ಯ ಹೇಳ್ತಾನೆ. ಆ ಪರಿಸ್ಥಿತಿ ಆಗ್ಬೇಕಾದ್ರೆ ನಾವು ಜೀವನದಲ್ಲಿ ಉಳಿದು ಒಳ್ಳೆ ಕಾರ್ಯಗಳನ್ನು ಮಾಡ್ಬೇಕು, ಒಳ್ಳೆ ವಿಚಾರಗಳನ್ನು ಮಾಡ್ಬೇಕು, ನಾವು ಆಚಾರ ವಿಚಾರ ನಡೀತಾ ಇರ್ಬೇಕು. ಯಾಕಂದ್ರೆ ಬಸವಣ್ಣರು 12ನೇ ಶತಮಾನದಲ್ಲಿ ಅವರು ಜಾಸ್ತಿ ನುಡಿದಿಲ್ಲ, ಅವ್ರು ನಡೆದಿದ್ದೇ ನುಡಿ ಆಗ್ಬಿಡ್ತು. ಅನುಭವ ಮಂಟಪದಲ್ಲಿ ಅವ್ರು ಎಂತ ಕಾರ್ಯಕ್ರಮ ಮಾಡಿದ್ರು ಅಂದ್ರೆ, ಇವತ್ತು ಬಸವಣ್ಣ ಏನಾದ್ರು ಅಮೆರಿಕಾದಲ್ಲಿ ಹುಟ್ಟಿದ್ದ ಅಂತಂದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಬಸವಣ್ಣ ವಿಚಾರಧಾರೆಗಳು ನಡೀತಾ ಇದ್ದು. ಆದ್ರೆ ವಿಪರ್ಯಾಸವಾಗಿ ನಮ್ಮ ದೇಶದಲ್ಲಿ ಹುಟ್ಟಿ ಆಮೇಲೆ ಅವನ ವಿಚಾರಧಾರೆಗಳು ವರ್ಣಾಶ್ರಮದಿಂದ ಆಗ್ಲಿ ಅಥವಾ ಮತ್ತೆ ಜಾತಿ ಭೇದಗಳಿಂದಾಗ್ಲಿ ಅವನ ವಿಚಾರಗಳು ನಮ್ಮ ಈಗ ಗೊತ್ತ ದೇವರ ತಿರುಟುಗಳನ್ನು ಮಾಡಿಬಿಟ್ರೆ ನಾವು ಮುಂದೆ ನಮ್ಮ ವ್ಯಾಪಾರ ವ್ಯವಹಾರಗಳು ಯಾವ ರೀತಿ ಆಗ್ಬೇಕು ಅಂತಕ್ಕಂಥ ವಿಚಾರದಿಂದ ನಾವು ಬಸವಣ್ಣನವ್ರನ್ನು 800-900 ಶತಮಾನವರೆಗೆ ಅವನ ವಿಚಾರಧಾರೆಗಳು ತರದಂತೆ ನಾವು ಮಾಡಿದೀವಿ. ಆದ್ರೆ ಮಾಡಿದವ್ರು ಯಾರು? ನಾವೇ. ಒಂದ್ ವೇಳೆ ಅವನ ವಿಚಾರಧಾರೆಗಳು ನಾವು ಬೇರೆ ಮಟ್ಟಕ್ಕೆ ತರ್ತಿದ್ದೀವಿ, ವಿಶ್ವ ಮಟ್ಟಕ್ಕೆ ತರ್ತಿದೀವಿ ಅಂದ್ರ ಈ ಪರಿಸ್ಥಿತಿ ಇವತ್ತೇನ್ ತಾಲಿಬಾನ್ ನೋಡ್ತಾ ಇದ್ದೀವಿ, ಇವತ್ತು ದೇಶದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದೀವಲ್ಲ. ಸುಮಾರು 13-14 ರಾಷ್ಟ್ರಗಳನ್ನ ಬೇರೆ ಬೇರೆ ನಮ್ಮ ದೇಶದಲ್ಲಿಂದ ಹೋಗ್ಬಿಟ್ಟು ಇನ್ನೂ ಕೂಡ ಮುಂದೆ ಕೂಡ ಆದ್ರೂ ಹೋಗ್ತಾ ಇದೆ. ಆದ್ರೆ ಯಾಕೆ ಹೋಗ್ಬೇಕು ಅಂತಕ್ಕಂಥ ವಿಚಾರಗಳಿಂದ ನಾವು ವರ್ಣಾಶ್ರಮ ಪದ್ಧತಿಗಳನ್ನ ತೆಗಿಬೇಕು. ಆ ವರ್ಣಾಶ್ರಮ ಪದ್ಧತಿ ಹಿಂದಿನಿಂದ ಒಳ್ಳೆ ರೀತಿ ಮಾಡಿದ್ರು ಕೂಡ ಅದು ಬೇರೆ ರೀತಿಯಿಂದ ಅವರು ವಿಚಾರ ಮಾಡಿಕೊಂಡು ಇವತ್ತು ನಮ್ಮ ದೇಶವನ್ನ ಹಾಳಾಗ್ತಾ ಇದೆ. ಆದ್ರೆ ಶೂದ್ರರು ಬರ್ತಕ್ಕಂತ 12ನೇ ಶತಮಾನದಲ್ಲಿ
ಯಾರಿಗೆ ಹೊರಗಡೆ ಇರ್ತಕ್ಕಂತ ವ್ಯಕ್ತಿಗಳನ್ನ, ಆ ವ್ಯಕ್ತಿಗಳನ್ನ ಯಾರು ಯಾವ ರೀತಿ ದನಗಳ ಆಗಿದ್ರು ಅವ್ರು ಮನುಷ್ಯರನ್ನಾಗಿ ಮಾಡಿ ಒಂದು ಜೀವನವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ 12ನೇ ಶತಮಾನದ ಶರಣರು ಮಾಡಿ ಹೋಗಿದಾರ. ಅಂತಹ ಚಿಂತೆಯಲ್ಲಿ ಇರ್ತಕ್ಕಂಥವ್ರು ನಾವ್ ಯಾವಾಗಲೂ ಆ ಚಿಂತನೆಯಿಂದ ಮುಂದೆ ಹೋಗಬೇಕು. ಅದಕ್ಕೆ ಅಂಬಿಗರ ಚೌಡ ಏನ್ ಹೇಳ್ತಾನೆ ಅಂದ್ರೆ, ನೀವು ಆ ಚಿಂತೆಯಲ್ಲಿ ಇರ್ಲಿಕ್ಕೆ ಹೋಗ್ಬೇಡಿ, ನೀವು ಜೀವನದಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟೇ ಮಾಡಿ. ಇದಕ್ಕೆ ಮಾರ ಹೇಳ್ತಾರೆ, ಒಂದ್ಸಲ ಅವ್ರು ಕಾಯಕ ಮಾಡ್ತಾ ಇರುವಾಗ ಯಾರೋ ಅಕ್ಕಿಯನ್ನು ಬಹಳಷ್ಟು ಚೆಲ್ಲಿದ್ರಂತೆ, ಅದನ್ನ ಅಕ್ಕಿ ತುಂಬ್ಕೊಂಡು ಬರ್ತಾನಂತೆ. ಅದಕ್ಕೆ ಅವ್ರ ಮನೆಯವ್ರು ಹೇಳ್ತಾರಂತೆ, ಇಷ್ಟ ಯಾಕೆ ತಗೊಂಡ್ ಬಂದಿ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಿನ್ಗೆ ಎಷ್ಟು ಬೇಕು ಅಷ್ಟೇ ತಕೊಳ್ಳಿ, ಆಮೇಲೆ ಉಳಿದದನ್ನ ನೀವು ಒಂದು ದಾಸೋಹಕ್ಕಾಗಿ ಅರ್ಪಣೆ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಅವ್ರು ಹೇಳಿದ್ರು. ಯಾವಾಗ್ಲೂ ಆ ಟೈಮ್ದಲ್ಲಿ ಭ್ರಷ್ಟಾಚಾರ ಇರೋದಿಲ್ಲ. ಆಮೇಲೆ ಬಸವಣ್ಣನವರು ಕೂಡ ಹೇಳ್ತಾರೆ, ನೀನು ಹೇಗೆ ನಡೆಸ್ತಾ ಇದೀಯಾ, ನಿಂದೆಲ್ಲಾ ಬೊಕ್ಕಸನ್ನ ಖಾಲಿ ಮಾಡ್ತಾ ಇದೀಯಾ ಅಂತ ಪುರೋಹಿತರ ಹೋಗಿ ಅಲ್ಲಿ ಹೇಳಿದಾಗ, ಇಲ್ಲ ಸರ್, ನಾವು ಕಾಯಕ ಯೋಗಿಗಳು, ನಾವು ನಿಮ್ಮ ದುಡ್ಡನ್ನು ಯಾವುದು ಮುಟ್ಟಿಲ್ಲ, ನಿಮ್ಮ ಬೊಕ್ಕಸವನ್ನೇ ಜಾಸ್ತಿ ಮಾಡಿದೀವಿ ಅಂತಕ್ಕಂಥ ವಿಚಾರಗಳನ್ನ ಬಿಚ್ಚಡ ರಾಜರಿಗೆ ತಿಳಿಸಿದಾಗ ಆವಾಗ ಎಲ್ಲರಿಗೂ ಅರ್ಥ ಆಯ್ತು. ಆದ್ರೆ ಮುಂದೆ ನಾವು ಕೂಡ ಯಾವ ರೀತಿಯಾಗಿ ಜೀವನ ಕಳಿಬೇಕು, ಮುಂದೆ ಜೀವನ ಯಾವ ರೀತಿ ನಡೆಸಬೇಕು ಅಂತಕ್ಕಂಥ ಶರಣರ ದಾರಿಯಲ್ಲಿ ನಡೆದ್ರೆ ನಮ್ಮ ಜೀವನ ಒಳ್ಳೇದಾಗುತ್ತ. ಆ ಚಿಂತೆಯನ್ನು ಇಟ್ಕೊಂಡು ಹೋದ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತ. ನಾವು ದಯವಿಟ್ಟು ಇದಕ್ಕೆ, ಯಾಕಂದ್ರೆ ನಮ್ಗೆ ಸಮಯ 2 ಮಿನಿಟ್ 5 ಮಿನಿಟ್ ಕೊಟ್ಟಿದ್ದಾರೆ, ಬಹಳ ಸಮಯ ಆಗಿದೆ. ಅದಕ್ಕೆ ನಾವು ಯಾವ ಚಿಂತೆಯಲ್ಲಿ ಇರಬೇಕು, ಅದಕ್ಕ ಬಸವಣ್ಣ ಹೇಳ್ತಾನ, ಯಾವಾಗಲೂ ಚಿಂತೆ ಮಾಡು, ಯಾವ ಚಿಂತೆಯಲ್ಲಿ ನೀವು ಸಮಾಜಕ್ಕಾಗಿ ಚಿಂತೆ ಮಾಡಿ, ನಿಮ್ಮ ಮನೆ ನಿಮ್ಮ ಮಠ ಅಂತ ಮಾಡ್ಕೊಂಡು ಹೋದ್ರೆ ಸಾಧ್ಯ ಆಗುದಿಲ್ಲ. ಯಾವ ರೀತಿಯಾಗಿ ಚಂದ್ರಶೇಖರ್ ಈಗ ಆ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗಿದಾರ, ನಮ್ಮ ಸಮಾಜವೇ ನಮ್ಮ ಸ್ವತ್ತು ಅಂತ ತಿಳಿಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ನಮ್ಮದಂತ ತಿಳ್ಕೋಬೇಕು. ಅಂದಾಗ ನಮ್ಮ ದೇಶ ಉದ್ಧಾರ ಆಗುತ್ತಾ, ಒಳ್ಳೇದಾಗುತ್ತ ಮಾತುಗಳನ್ನು ಹೇಳಿ ತಾವು ಈ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ನಮಗೆ ಈ 1-2 ಮಾತನ್ನು ಹೇಳ್ತಕ್ಕಂತ ಮಾಡ್ಲಿಕ್ಕೆ ಚಂದ್ರಶೇಖರ್ ಅವರಿಗೆ ನಾವು ತುಂಬಾ ಆಭಾರಿಯನ್ನು ಸಲ್ಲಿಸ್ತೇನೆ. ಆಮೇಲೆ ತುಂಬಾ ಶಾಂತದಿಂದ ಕೇಳ್ತಕ್ಕಂತ ಎಲ್ಲಾ ಸದಸ್ಯರಿಗೆ ಮತ್ತು ಎಲ್ಲಾ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನನ್ನ ಶರಣ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ನಮ್ಮ ಬಿರಾದರ್ ಸರ್ ಅವರೇ ಖುದ್ದು ನಮ್ಮ ಬಸವಣ್ಣನವರ ನಾಡಿನಿಂದ ಬಂದವರು. ಅವರ ಮಾತಿನಲ್ಲಿ ಒಂದು ಆ ಸೊಗಡಿತ್ತು, ವಚನಗಳ ಸೊಗಡು, ಆಮೇಲೆ ಆ ಒಂದು ಭಾವ ಇತ್ತು, ಆ ಒಂದು ಪ್ರೀತಿ ಇತ್ತು ಅವರ ಮಾತಲ್ಲಿ. ಯಾಕಂದ್ರೆ ಜೀವನ ಎಂಬುದು ಒಂದು ಚಿಂತೆ, ಅದು ಕೇವಲ ಕಂತೆಗಳಲ್ಲಿ ಹಂಚಿ ಹೋಗಿದೆ. ಸೊ ಈ ಎಲ್ಲವನ್ನ ಅರಿತು ಒಂದು ವಚನದ ನಿರ್ದೇಶನದ ಮೂಲಕ ಅವರು ಇಲ್ಲಿ ಪ್ರಸ್ತಾಪಿಸಿ, ನಮ್ಮ ಬಸವಣ್ಣನವರ ವಚನಗಳು ಒಂದು ತತ್ವಗಳು ಜಗತ್ತಿನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ರೀತಿಯಾಗಿ ಇನ್ನೂ ಬೆಳಕಿಗೆ ಬರಬೇಕು, ಅವು ಸಮಾನತೆಯ ತತ್ವದಲ್ಲಿ ಯಾವ ರೀತಿ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಒಂದು ಸಂದೇಶವನ್ನ ಅಥವಾ ಒಂದು ಮೆಸೇಜ್ ಅನ್ನ ಕೊಟ್ರು. ಸೊ ಅವರಿಗೆ ನಾನು ಈಗ ನಮ್ಮ ಪರಿಷತ್ತಿನ ಮೂಲಕ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಈ ವಚನ ವ್ಯಾಖ್ಯಾನದ ಕಾರ್ಯಕ್ರಮದ ನಡುವೆಯೇ ವಚನ ವಾಚನ ಮಾಡಲು ಬರುತ್ತಿದ್ದಾರೆ ನಮ್ಮ ನೆಚ್ಚಿನ ವಿದ್ಯಾರ್ಥಿಯಾದಂತಹ ಕುಮಾರ್ ಮೊಹಮ್ಮದ್ ಸಾಹಿಲ್ ಅವರು. ಅವರನ್ನ ವಚನ ವಾಚನ ಮಾಡಲು ನಾನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಮೊಹಮ್ಮದ್ ಸಾಹಿಲ್. ಬಸವಣ್ಣನವರ ವಚನ. ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ, ಕರಿಕ ಕೆಂಚನ ನೆನೆದರೆ ಕೆಂಚನಾಗಬಲ್ಲನೆ, ದರಿದ್ರ ಸಿರಿವಂತನ ನೆನೆದರೆ ಸಿರಿವಂತನಾಗಬಲ್ಲನೆ, ಸಿರಿವಂತ ದರಿದ್ರನ ನೆನೆದರೆ ದರಿದ್ರನಾಗಬಲ್ಲನೆ, ಮುನ್ನಿನ ಪುರಾತರ ನೆನೆದು ಧನ್ಯನಾದೇನೆಂಬ ಮಾತಿನ ರಂಚಕರೇನೆಂಬ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸಾಹಿಲ್. ಈಗ ಇನ್ನೋರ್ವ ವಿದ್ಯಾರ್ಥಿಯಾದಂತಹ ಕುಮಾರಿ ನೂತನ್ ಕೈಕಾಡೆ ಅವರನ್ನ ವಚನ ವಾಚನ ಮಾಡಲು ನಾನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿಗಳು. ನನ್ನ ಹೆಸರು ನೂತನ. ನಾನೀಗ ಬಸವಣ್ಣನವರ ಒಂದು ವಚನ ಹೇಳ್ತಿದ್ದೀನಿ. ಚಲಬೇಕು ಶರಣಂಗೆ ಪರಧನ್ಮನುಲ್ಲೆನೆಂಬ,
ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ. ಛಲಬೇಕು ಶರಣಂಗೆ ಪರದೈವ ನೊಲ್ಲೆನೆಂಬ. ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ. ಛಲಬೇಕು ಶರಣಂಗೆ ಪ್ರಸಾದದಿಕವೆಂಬ. ಛಲವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಬಸವಣ್ಣನವರು ನಿಜವಾದ ಶರಣರು ಅಥವಾ ಶರಣರಾಗಬೇಕೆಂದವರು ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ದೃಢ ನಿರ್ಧಾರ ಕೈಗೊಂಡು ಅದನ್ನು ಅನಿಯಮಿತವಾಗಿ ಪಾಲಿಸಬೇಕು ಎಂದಿದ್ದಾರೆ. ಅವು ಯಾವುವೆಂದರೆ ಪರಧನ, ಬೇರೆಯವರ ದುಡ್ಡಿಗೆ ಆಸೆ ಪಡದೆ ತಮ್ಮ ಸ್ವಂತ ದುಡ್ಡಿಮೆಯಿಂದಲೇ ಜೀವನ ಮಾಡುವುದು. ಪರಸತಿ, ಬೇರೆ ಹೆಣ್ಣು ಮಕ್ಕಳನ್ನು ದೃಷ್ಟಿಕೋನದಲ್ಲಿ ನೋಡದಿರುವುದು, ತಮ್ಮ ತಾಯಿ ಅಕ್ಕ ತಂಗಿಯಂತೆ ಭಾವಿಸುವುದು. ಪರದೈವ, ಬೇರೆ ಬೇರೆ ದೇವರನ್ನು ಆರಾಧಿಸದಿರುವುದು. ಮೊದಲಿನಿಂದ ಯಾವ ದೇವರನ್ನು ತಮ್ಮ ಮನಸ್ಸಿನಲ್ಲಿ ಆರಾಧಿಸಿಕೊಂಡು ಬಂದ ದೇವವನ್ನೇ ಪೂಜಿಸುವುದು. ಲಿಂಗ ಜಂಗಮ, ಭಗವಂತ ಭಕ್ತ, ಸಮುದಾಯದ ಜನರು ಒಂದೇ ಎಂಬ ಭಾವನೆ ಇರುವುದು. ಪ್ರಸಾದ, ನಾವು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿ ಪ್ರಸಾದ ದೊರೆಯುವುದು ಎಂಬ ನಂಬಿಕೆ ಇರುವುದು. ಯಾರು ಈ ನಿಯಮಗಳನ್ನು ಪಾಲಿಸುವುದಿಲ್ವೋ ಅವರು ಶರಣರೇ ಅಲ್ಲ. ಅಂತವರನ್ನು ನಮ್ಮ ಕೂಡಲ ಸಂಗಮ ದೇವ ಮೆಚ್ಚುವುದಿಲ್ಲ. ಹಾಗಾಗಿ ಬಸವಣ್ಣನವರು ಹೇಳಿದಂತೆ ಛಲದಿಂದ ಪರಧನ ಪರಸತಿ ಇವುಗಳ ಮೋಹವನ್ನು ಬಿಟ್ಟು ಅಷ್ಟೇ ಛಲದಿಂದ ಲಿಂಗ ಜಂಗಮವನ್ನು ಪೂಜಿಸುತ್ತಾ ಪ್ರಸಾದ ಸ್ವೀಕರಿಸುತ್ತಾ ಕೂಡಲ ಸಂಗಮ ದೇವ ಮತ್ತು ಬಸವಣ್ಣನವರ ಮೆಚ್ಚುಗೆಗೆ ಪಾತ್ರರಾಗೋಣ. ಧನ್ಯವಾದಗಳು. ತಮ್ಮ ಒಂದು ಪ್ರೀತಿ ಮತ್ತು ಭಕ್ತಿ ಭಾವದಿಂದ ವಚನ ವಾಚನ ಮಾಡಿದಂತಹ ಕುಮಾರಿ ನೂತನ್ ಕೈಕಾಡೆ ಅವರಿಗೆ ಧನ್ಯವಾದಗಳು. ಈಗ ವಚನ ವ್ಯಾಖ್ಯಾನ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮ್ಮ ಡಿಎಸ್ಯುನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಎಸ್.ಎಲ್. ಭಂಡಾರ್ಕರ್ ಸರ್ ಅವರನ್ನ ವಚನ ವ್ಯಾಖ್ಯಾನ ಮಾಡಲು ನಾನು ಆಹ್ವಾನಿಸುತ್ತೇನೆ. ಧನ್ಯವಾದ ಎಲ್ಲ ಲಿಂಗವರೇ. ಎಲ್ಲರಿಗೂ ನಮಸ್ಕಾರ, ಶರಣು ಶರಣಾರ್ಥಿ. ನಮ್ಮ ಜೊತೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಗಿರುವಂತಹ ನಮ್ಮ ಹಿರಿಯ ಅಧಿಕಾರಿ ಹಾಗೂ ನನಗೆ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರ ಕೈ ಕೆಳದಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಶ್ರೀಯುತ್ ರಾಜೇಶ್ ಪ್ರಸಾದ್ ಸರ್, ಹಾಗೆ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಲಿಂಗ, ಜೊತೆಗೆ ಇವತ್ತು ನಮ್ಮ ಜೊತೆಗಿರುವಂತಹ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ನಾನು ಇನ್ನೊಮ್ಮೆ ಶರಣುಗಳನ್ನ ತಿಳಿಸ್ತಾ ಈ ಒಂದು ವಚನ ಸಾಹಿತ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಮ್ಮ ಕನ್ನಡದಲ್ಲಿ ನಾವು ಕನ್ನಡ ಸಾಹಿತ್ಯವನ್ನ ತೆಗೆದುಕೊಂಡಾಗ 3 ತರಹದ ಸಾಹಿತ್ಯಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಹಳೆಗನ್ನಡ, ನಡುಗನ್ನಡ ಹಾಗೂ ಹೊಸಗನ್ನಡ. ಈ ನಡುಗನ್ನಡ ಅನ್ನೋದು ಕ್ರಿಸ್ತಿಶಕ 12,000ರಿಂದ 16,000ವರೆಗೆ ಬರುತ್ತೆ. ಅಲ್ಲೇ ಈ ಎಲ್ಲಾ ವಚನಕಾರರು ಬಂದು ತಮ್ಮ ವಚನಗಳನ್ನು ಹೇಳ್ತಾರೆ. ಮೊದಲನೇದಾಗಿ ಅಲ್ಲಿ ಹರಿಹರನಿಂದ ಕುಮಾರವ್ಯಾಸ ಆ ಒಂದು ಹಂತ ಬರುತ್ತೆ. ಅದನ್ನ ಕುಮಾರವ್ಯಾಸ ಯುಗ ಅಂತ ಕರೆದು ಈ ನಡುಗನ್ನಡದ ಬಗ್ಗೆ ಹೇಳ್ತಾ ಬರಬೇಕಾದ್ರೆ, ಭಕ್ತಿ ಯುಗದಲ್ಲಿ 2 ರೀತಿಯ ಸಾಹಿತ್ಯಗಳು ಬಂದವು. ಮೊದಲನೇದು ವಚನ ಸಾಹಿತ್ಯ, ಎರಡನೇದು ದಾಸ ಸಾಹಿತ್ಯ. ಅದು ನಿಮ್ಗೆಲ್ಲ ಗೊತ್ತಿರಬೇಕು. ಆದ್ರೆ ನಾವಿಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ಅಥವಾ ನಾವು ಮಾತನಾಡುತ್ತಿರುವಂತಹ ವಿಷಯಗಳು ಅಂದ್ರೆ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯ ಒಂದು ವಿಚಿತ್ರವಾದ ಸಾಹಿತ್ಯ ಅಂತ ಜನಗಳು ಅಂದ್ರು. ಯಾಕಂದ್ರೆ ಈ ವಚನಕಾರರು ಬರೋದಕ್ಕಿಂತ ಮುಂಚೆ ನಾನೇನು ಕುಮಾರವ್ಯಾಸನ ಬಗ್ಗೆ ಹೇಳಿದೆ, ಹರಿಹರನ ಬಗ್ಗೆ ಹೇಳಿದೆ, ಅಥವಾ ಪಂಪ, ರನ್ನ ಇವರೆಲ್ಲ ಆಗೋದಿದ್ರು. ಅವರಲ್ಲಿ ಹೇಗಿತ್ತು ಅಂದ್ರೆ ಅವರೆಲ್ಲ ರಾಜಾಶ್ರಯವನ್ನ ಮತ್ತು ರಾಜನಿಷ್ಠೆಯನ್ನ ಬಳಸ್ಕೊಂಡು
ರಾಜನಿಗಾಗಿ ಆ ಕವಿತೆಗಳನ್ನ ಅಥವಾ ಗದ್ಯವನ್ನ ಪದ್ಯವನ್ನ ಬಿಡಿಸ್ತಾ ಇದ್ರು, ಹೇಳ್ತಾ ಇದ್ರು, ಬರಿತಾ ಇದ್ರು. ಅದು ರಾಜಾಶ್ರಯದಲ್ಲಿತ್ತು. ಆದ್ರೆ ಈ ವಚನಕಾರರು ಈ ರಾಜಾಶ್ರಯ ರಾಜನಿಷ್ಠೆಯ ಹಂಗನ್ನ ತಿರಸ್ಕರಿಸಿ ಸಾಹಿತ್ಯವನ್ನ ಆರಂಭಿಸಿದ್ರು. ಆ ಸಾಹಿತ್ಯ ಹೇಗಿತ್ತಂದ್ರೆ ಅದು ಗದ್ಯವೂ ಅಲ್ಲ, ಪದ್ಯವೂ ಅಲ್ಲ. ಗದ್ಯ ಪದ್ಯದ ಮಧ್ಯವಿರುವುದೇ ವಚನ ಸಾಹಿತ್ಯ. ಗದ್ಯ ಪದ್ಯದ ಮಧ್ಯ ಇರುವುದೇ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಜಾನಪದಕ್ಕೆ ಹೋಲಿಸ್ಕೋಬಹುದು. ಜನರ ಆ ಒಂದು ಆವತ್ತಿನ ಪರಿಸ್ಥಿತಿಯಲ್ಲಿ ಇರುವಂತಹ, ಈಗಾಗಲೇ ನಮ್ಮ ಹಿರಿಯರು ಹೇಳಿದಂತೆ, ನಮ್ಮ ಅನೇಕ ವ್ಯಾಖ್ಯಾನದವರು ನಮ್ಮ ವಚನಕಾರರು ಹೇಳಿದ ಹಾಗೆ ಜಾತಿ, ಮತ, ಪಂಥ, ಧರ್ಮ ಅನ್ನೋ ಹಾಗೆ ಸುಮಾರು ವಿಷಯಗಳಲ್ಲಿ ದೇಶದಲ್ಲಿ ಸುಮಾರು ಪದ್ಧತಿಗಳಿದ್ವು, ಹಾಗಾಗಿ ಸಮಸ್ಯೆಗಳಿದ್ವು. ಆ ಸಮಾಜದ ಅಂಕು ಡೊಂಕುಗಳನ್ನ ತಿದ್ದಲಿಕ್ಕೆ ಈ ವಚನಕಾರರು ತಮ್ಮ ತಮ್ಮ ವಚನಗಳನ್ನು ಹೇಳ್ತಾ ಬಂದರು. ಸಾಮಾನ್ಯವಾಗಿ ಜಾನಪದ ಮತ್ತು ವಚನಕಾರರು ಸಾಮಂಜಸ್ಯವಿದೆ ಅದರಲ್ಲಿ. ಆದರೆ ಈ ವಚನಕಾರರಲ್ಲಿ ಏನಂದ್ರೆ ಅಂಕಿತವಿದೆ. ಆ ವಚನಕಾರರು ತಮ್ಮ ಅಂಕಿತ ಅಂದ್ರೆ ಈಗ ಹೇಳಿದ ಪ್ರಕಾರ ಚೆನ್ನಮಲ್ಲಿಕಾರ್ಜುನ ಅಂತ ಬರ್ತದೆ, ಕೂಡಲ ಸಂಗಮ ದೇವ ಅಂತ ಬರ್ತದೆ. ಅವು ಅಂಕಿತಗಳು. ಅದು ಇದನ್ನ ಯಾರು ಹೇಳಿದ್ರು ಅನ್ನುವಂಥ ವಿಷಯವನ್ನ ತಿಳಿಸ್ತದೆ. ಆದ್ರೆ ಅದಕ್ಕೆ ಯಾವುದೇ ಸ್ವರೂಪ ಇಲ್ಲ, ಕಥೆ ಇಲ್ಲ. ಆಮೇಲೆ ಅದು ಹೇಗಿದೆ ಅಂದ್ರೆ ಜನರ ಮನಸ್ಸಿನಿಂದ ಅವರು ತಮ್ಮ ಕಾರ್ಯಗಳನ್ನ ಮಾಡ್ತಾ, ಕಾಯಕಗಳನ್ನ ಮಾಡ್ತಾ, ಜನರ ಅಂಕು ಡೊಂಕುಗಳನ್ನ ತಿದ್ದಲಿಕ್ಕೆ ತಯಾರಾದಂತಹ ಒಂದು ಕ್ರಾಂತಿಕಾರಿ ಬೆಳವಣಿಗೆಯ ಗದ್ಯ ಪದ್ಯವೇ ವಚನ. ವಚನ ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳೋದೇನಪ್ಪಾ ಅಂದ್ರೆ ವಚನ ಕೊಟ್ಟವರು, ಮಾತು ಕೊಟ್ಟವರು ಅಂತ. ಮಾತು ಏನ್ ಕೊಡ್ತಾರೆ? ಜನರ ಅನುಕೂಲಕ್ಕಾಗಿ, ಜನರ ಜೀವನದ ಅತ್ಯುತ್ತಮಕ್ಕಾಗಿ, ಉತ್ತಮ ಜೀವನಕ್ಕಾಗಿ ಅವರು ವಚನಗಳನ್ನ ಹೇಳಿದರು. ವಚನ ಸಾಹಿತ್ಯ ತಮಗಾಗಿ ಅಲ್ಲ, ಸಾಮಾನ್ಯವಾಗಿ ಜನ ಸಮುದಾಯಕ್ಕಾಗಿ ತಿಳಿಸಿಕೊಟ್ಟಂತಹ ವಿಷಯಗಳು. ಅದರಲ್ಲಿ ಮುಖ್ಯವಾಗಿ ಕಾಯಕ, ಭಾತೃತ್ವ ಮತ್ತು ಸ್ವವಿಮರ್ಶೆಯ ಜೊತೆಗೆ ಸಮಾಜದ ನಹೆಯದ ಹಾಗೆ ಅಂಕುಡೊಂಕುಗಳನ್ನ ತಿದ್ದಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ಸರಿಸುಮಾರು 360ಕ್ಕೂ ಹೆಚ್ಚು ವಚನಕಾರರು ಆಗೋಗಿದ್ದಾರೆ. ಅದನ್ನು ನಮ್ಮ ಚಂದ್ರಶೇಖರ್ ಅವರು ಹೇಳಿದ್ರು, ಬಿರಾದರ್ ಅವರು ಹೇಳಿದ್ರು, ಅಥವಾ ಬೇರೆ ನಮ್ಮ ವಾಚಕರು ಇಲ್ಲಿ ಹೇಳಿದ ಹಾಗೆ 360 ವಚನಕಾರಗಳು ಆಗೋಗಿದ್ದಾರೆ. ಅದರಲ್ಲಿ ಬಸವಣ್ಣ 1131 ಸಮಯದಲ್ಲಿ ಬರ್ತಾರೆ, ಅಂದ್ರೆ 12ನೇ ಶತಮಾನದಲ್ಲಿ. ಅವರು ಅನುಭವ ಮಂಟಪವನ್ನು ನಡೆಸ್ತಾರೆ. ಆ ಅನುಭವ ಮಂಟಪದಲ್ಲಿ ಇಲ್ಲಿರುವಂತ ಜಾತಿ ಪದ್ಧತಿಗಳನ್ನ ಹೋಗಲಾಡಿಸ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಪಂಥದ, ಎಲ್ಲಾ ಸಮುದಾಯದ, ಎಲ್ಲಾ ಕಾಯಕದ ಜನರನ್ನ ಸೇರಿಸ್ಕೊಂಡು ಅನುಭವ ಮಂಟಪ ರಚಿಸಿ ಅಲ್ಲಿ ವಚನಗಳನ್ನ ಹೇಳ್ತಾರೆ. ಬಸವಣ್ಣನವ್ರ ಬಗ್ಗೆ ನಾವು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರೂ ತಿಳ್ಕೊಂಡವ್ರೆ. ಈ ವಚನಗಳಲ್ಲಿ ನಾನು ಹಿಂದೆನೂ ಕೂಡ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತನ್ನ ಹೇಳಿದ್ದೆ. ಈವನ್ ನಮ್ಮ ರಾಜೇಶ್ ಪ್ರಸಾದ್ ಸರ್ ಅವರು ಹೇಳಿದ್ರು, ಅವರು ಹೇಳಿರುವ ವಚನಗಳು ಇಂದಿಗೂ ಪ್ರಸ್ತುತ. ಅದನ್ನ ನಾವು ತಿಳ್ಕೊಂಡ್ರೆ, ಪರ್ಟಿಕ್ಯುಲರ್ಲಿ ನಾನು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಅನ್ನ ಓದ್ತಿರ್ಬೇಕಾದ್ರೆ, ಬಿಹೇವಿಯರ್ ಸಬ್ಜೆಕ್ಟ್ಸ್ ಅನ್ನ ಓದ್ತಿರ್ಬೇಕಾದ್ರೆ, ಬಿಹೇವಿಯರಲ್ ಸೈನ್ಸಸ್ ಅಂತ ಬರುತ್ತೆ, ಅಥವಾ ಸೈಕಾಲಜಿ ಬರುತ್ತೆ. ಈ 3 ವಿಷಯಗಳನ್ನ ನಮ್ಮ ಆಧುನಿಕ ಬರಹಗಾರರು, ಮ್ಯಾನೇಜ್ಮೆಂಟ್ ನ ತಿಳುವಳಿಕೆ ಇದ್ದವರು, ಮ್ಯಾನೇಜ್ಮೆಂಟ್ ಅಂತ ಹೇಳ್ಕೊಂಡು ಅಥವಾ ಅನೇಕ ಪದವಿಗಳನ್ನ ಪಡೆದವರು ಅನೇಕ ವಿಷಯಗಳನ್ನ ತಿಳಿಸಿಕೊಡ್ಲಿಕ್ಕೆ ಈ ವಚನಗಳನ್ನೇ ಬಳಸಿರೋದು ಅಂತ ನಾನ್ ಹೇಳ್ತೀನಿ. ಹಿಂದೆ ಕೂಡ ನಾನು ಹೇಳಿದ್ದೆ, ನಮಗೆ ಒಂದು 7 ಹ್ಯಾಬಿಟ್ಸ್ ಆಫ್ ಹೈಲಿ ಎಫೆಕ್ಟಿವ್ ಪೀಪಲ್ ಅಂತ ಸ್ಟೀಫನ್ ಕೋವಿ ಅವರ ಪುಸ್ತಕ ಇದೆ. ಆ ಪುಸ್ತಕವನ್ನು ತೆಗೆದು ನೀವು ಓದಿದ್ರೆ ಅಲ್ಲಿ ಇನ್ನೇನು ಸಿಗಲ್ಲ ನಿಮಗೆ. ನಮ್ಮ ಬಸವಣ್ಣನವರು ಅಥವಾ ನಮ್ಮ ವಚನಕಾರರುಗಳು ಹೇಳಿರುವಂತಹ
ಸಕಾರಾತ್ಮಕ ಭಾವನೆಗಳು ಅಥವಾ ಸಕಾರಾತ್ಮಕ ಚಿಂತನೆಗಳು, ವಾಟ್ ವಿ ಸೇ ಇಟ್ ಆಸ್ ಅ ಪಾಸಿಟಿವ್ ಥಿಂಕಿಂಗ್, ಅದ್ರ ಬಗ್ಗೆನೇ ಇರೋದು. ಈ ಪಾಸಿಟಿವ್ ಥಿಂಕಿಂಗ್ ಅನ್ನ 12ನೇ ಶತಮಾನದಲ್ಲಿ ನಮ್ಮ ವಚನಕಾರರು 12ರಿಂದ 16ನೇ ಶತಮಾನದವರೆಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮಲ್ಲಿ ನಮ್ಮ ಬಿರಾದರವರು ಹೇಳಿದ ಪ್ರಕಾರ ನಾವು ನಮ್ಮ ವಚನಗಳನ್ನ ಜನರಿಗೆ ತಿಳುವಳಿಕೆ ಮಾಡಿಕೊಡುವಷ್ಟು ಪ್ರಯತ್ನ ಮಾಡಲಿಲ್ಲ. ಈಗ ಸ್ವಲ್ಪ ಮಟ್ಟಿಗೆ ಅಲ್ಲಿ ಇಲ್ಲಿ ನಡೀತಿದೆ. ಈ ವಚನ ಸಾಹಿತ್ಯ ಶರಣ ಸಾಹಿತ್ಯ ಪರಿಷತ್ನವರು ಸುಮಾರು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಅವರಿಗೆ ನನ್ನ ವಿನಂತಿ ಏನಪ್ಪಾ ಅಂತಂದ್ರೆ, ಈ ವಚನಗಳನ್ನ ಇನ್ನೂ ಹೆಚ್ಚಿಗೆ ಒಂದು ಪಿಕ್ಟೋರಿಯಲ್ ಮೂಲಕ ಅಥವಾ ಪಿಕ್ಚರ್ಗಳ ಮೂಲಕ ಅಥವಾ ಡಾಕ್ಯುಮೆಂಟ್ರಿಗಳ ಮೂಲಕ, ನಮ್ಮ ಸವಿತಾ ಇನಾಮದಾರ್ ಅವರು ಮಾಡಿ ತೋರಿಸಿದ್ರಲ್ಲ ಈಗ, ಆ ರೀತಿ ಮಕ್ಕಳಿಗೆ ತಿಳುವಳಿಕೆ ಆಗುವಂತಹ ವಿಷಯಗಳನ್ನ ಆಯ್ದುಕೊಂಡು ಈ ವಚನಗಳ ಬಗ್ಗೆ ನಾವು ಇನ್ನೂ ಜನರಿಗೆ ಬೇರೆ ಬೇರೆ ಭಾಷೆಗಳಲ್ಲಿ, ಬರೀ ಇಂಗ್ಲಿಷ್ ಅಲ್ಲಿ ಮಾಡಿದೀವಿ ಅಥವಾ ಇನ್ಯಾವುದೋ ಭಾಷೆಯಲ್ಲಿ ಮಾಡಿದೀವಿ, ನಮ್ಮ ಭಾರತದ ಎಲ್ಲಾ ಭಾಷೆಗಳಲ್ಲಿ ನಾವು ಈ ವಚನಗಳ ಪ್ರಸಾರ ಮಾಡಬೇಕು. ನಾನು ಇವತ್ತು ಒಂದು ಆಯ್ಕೆ ಮಾಡಿಕೊಂಡಂತಹ ವಚನ ಅಂದ್ರೆ, ಆಲ್ರೆಡಿ ನಮ್ಮ ಸಕಾರಾಮ್ ಉಪ್ಪುರವರು ಅದನ್ನ ಮುಂಚೆನೆ ಹೇಳ್ಬಿಟ್ರು. ಇದನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಇದೀಗ ನಾನು ಹೇಳಿದೆ ನಿಮಗೆ, ನಮ್ಮ ಮ್ಯಾನೇಜ್ಮೆಂಟ್ ಪೀಪಲ್, ಬಿಹೇವಿಯರ್ ಸೈನ್ಸಸ್ ಪೀಪಲ್, ಆರ್ ಸೈಕಾಲಜಿಕಲ್, ಎಲ್ಲವೂ ದೇರ್ ಆಲ್ ಬೇಸ್ಡ್ ಆನ್ ದಿಸ್ ವಚನ. ಏನಪ್ಪಾ ಅಂದ್ರೆ, ನಾನು ಗಾಯಕನಲ್ಲ, ಅದನ್ನ ಗದ್ಯದಲ್ಲೇ ಹೇಳ್ತೀನಿ, ಅದರ ವಿಷಯವನ್ನು ತಿಳಿಸ್ತೀನಿ. ಬಸವಣ್ಣನವರ ವಚನ, ಬಸವಣ್ಣನವರ ವಚನ. ಕಳಬೇಡ ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಯಿಸುವ ಪರಿ. ಇದೇನಪ್ಪಾ ಅಂದ್ರೆ, ಇದರಲ್ಲಿ ಕಂಪ್ಲೀಟ್ ಮ್ಯಾನೇಜ್ಮೆಂಟ್, ನಮ್ಮ ಇವತ್ತಿನ ಏನು ನಾವು PhD ಮಾಡ್ತೀವಿ, MBA ಮಾಡ್ತೀವಿ ಅಥವಾ ಇನ್ಯಾವುದೋ ವಿಷಯಗಳನ್ನು ತಿಳ್ಕೊಳ್ತೀವಿ, ಅದು ಎಲ್ಲವೂ ಇದರಲ್ಲಿ. ಇದನ್ನೊಂದು ನಾವು ಇಟ್ಕೊಂಡ್ರೆ ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಎಷ್ಟೊಂದು ಪುಸ್ತಕಗಳನ್ನ ಓದ್ಬೇಕಾಗಿಲ್ಲ. ಇದನ್ನ ನಾವು ಇವತ್ತಿನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಇವತ್ತಿನ ನಮ್ಮ ಮಕ್ಕಳಿಗೆ, ಪರ್ಟಿಕ್ಯುಲರ್ಲಿ ದೆಹಲಿಯಲ್ಲಿ ಇರುವಂತ ನಾವು ಕನ್ನಡಿಗರು, ಅವರಿಗೆ ಕನ್ನಡದ ಪರಿಚಯ ಇಲ್ಲ, ಕನ್ನಡದ ಜ್ಞಾನ ಇಲ್ಲ. ಅಂತವರಿಗೆ ಅವರ ಭಾಷೆಯಲ್ಲಿ ಇದನ್ನ ತಿಳಿಸ್ಕೊಡ್ಬೇಕು. ಏನದು? ಕಳಬೇಡ. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೌ ಅ ಡೇ. ಇಟ್ ಈಸ್ ರಿಕ್ವೈರ್ಡ್. ನಮ್ಮ ಅನೇಕ ಮಕ್ಕಳು ನಾವು ನೋಡ್ತಾ ಇದ್ದೀವಿ. ನಾವು ಗೃಹ ಮಂತ್ರಾಲಯದ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಅದರಲ್ಲಿ ಹಾಗೆ ಮಕ್ಕಳನ್ನ ದಾರಿ ತಪ್ಪಿಸ್ತಿದ್ದಾರೆ ಅನ್ನುವಂತಹ ವಿಷಯಗಳನ್ನ ನಾವು ಸವಿತಾ ಇನಾಮದಾರ್ ಅವ್ರ ಜೊತೆಗೆ, ಹಾಗೆ ಇನ್ನೆರಡು ನಮ್ಮ ಸಹೋದ್ಯೋಗಿಗಳ ಜೊತೆಗೆ ರೇಡಿಯೋ ಮುಖಾಂತರ ಜನರಿಗೆ ತಿಳಿಸಿದ್ವಿ. ಅದು ಇದೇ ವಿಷಯ. ಕಳಬೇಡ, ಕಳುವು ಮಾಡಬೇಡಿ. ಕೊಲಬೇಡ, ಡೋಂಟ್ ಕಿಲ್, ಡೋಂಟ್ ಸ್ಪೀಕ್ ಲೈ, ಡೋಂಟ್ ಟೆಲ್ ಲೈ. ಮುನಿಯಬೇಡ, ಮುನ್ಸ್ಕೋಬೇಡಿ. ಅನ್ಯರಿಗೆ ಅಸಹ್ಯ ಪಡಬೇಡಿ. ಇನ್ನೊಬ್ಬರನ್ನ ಕಂಡು ನಗಬಾರ್ದು, ಅಸಹ್ಯ ಪಡಬಾರ್ದು. ಯಾಕಂದ್ರೆ ಬರೀ ಇಡೀ ಮಹಾಭಾರತನೇ ನಡೆದು ಅಣ್ಣರಿಗೆ ಅಸಹ್ಯ ಪಟ್ಟು ಅಲ್ಲಿ ಜಾರಿ ಬಿದ್ದಾಗ ನಮ್ಮ ದ್ರೌಪದಿ ನಕ್ರಂತೆ. ಅದರಿಂದಾಗಿ ಒಂದು ಮಹಾಭಾರತ ಯುದ್ಧನೇ ನಡೆದೋಯ್ತು, ಮಹಾಭಾರತವೇ ನಡೆದೋಯ್ತು. ಇದು ಅದರ ಬಹಳ ಬಹುಮುಖ್ಯವಾದ ವಿಷಯ. ಅರ್ಥ ಮಾಡ್ಕೋಬೇಕು ನಾವು. ಅಣ್ಣರಿಗೆ ಅಸಹ್ಯ ಪಡಬೇಡಿ. ನೀವು ಬಹಳ ನಿಮ್ಮ ಜೀವನ ಚೆನ್ನಾಗೇ ನಡೀತದೆ ನಾವು ಈ ಎಲ್ಲ ವಿಷಯಗಳನ್ನ ಅಳವಡಿಸ್ಕೊಂಡ್ರೆ. ತನ್ನ ಬನ್ನಿಸಬೇಡ. ಸೆಲ್ಫ್ ಪ್ರೈಸಿಂಗ್ ಬಹಳ ನಡೀತದೆ ನಮ್ಮಲ್ಲಿ. ನಮ್ಮಷ್ಟಕ್ಕೆ ನಾವು ಹೋಳ್ಕೊಳ್ಳೋದಕ್ಕಿಂತ ಅದನ್ನ ನಿಲ್ಲಿಸ್ಬೇಕು. ಸೆಲ್ಫ್ ಗ್ಲೋರಿಫೈಂಗ್ ವಿ ಹ್ಯಾವ್ ಟು ಸ್ಟಾಪ್. ಇದಿರು ಹಳಿಯಲು ಬೇಡ. ಅನ್ನೆಸೆಸರಿ ಅವರಿಗೆ, ಬೇರೆಯವರಿಗೆ ಇದಿರು ಹಳಿಯಬಾರದು ಅಥವಾ ಅವರನ್ನ ತಿರಸ್ಕರಿಸಿ ಮಾತನಾಡಬಾರದು. ಇದೇ ಅಂತರಂಗ ಶುದ್ಧಿ. ಇದನ್ನ ನಾವೇನಾದ್ರೂ ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ, ಈ ವಿಷಯಗಳನ್ನ ನಮ್ಮಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಇದೇ ನಮ್ಮ ಅಂತರಂಗ ಶುದ್ಧಿ. ಬೇರೆ ಎಲ್ಲಿ ನಾವು ದೇವರನ್ನ ಹೋಗಿ ಜಾಂಟೆ ಬಡದು ನಮಸ್ಕಾರ ಮಾಡಬೇಕಾಗಿಲ್ಲ. ಈ ವಿಷಯಗಳನ್ನ ನಾವು ತಿಳ್ಕೊಂಡ್ರೆ ದೇವರು ನಮ್ಮನ್ನ ಹೋಲಿತಾನ, ನಮ್ಗೆ ಹೇಳ್ತಾನೆ ದೇವರು, ಹೌದಪ್ಪ ನೀನ್ ಮಾಡ್ತಿರೋದು ಸರಿ ಅಂತ. ದೇವರು ನಿಮ್ಗೆ ಆಶೀರ್ವದಿಸ್ತಾನೆ. ಇದೇ ಅಂತರಂಗ ಶುದ್ಧಿ. ಈ ಅಂತರಂಗ ಶುದ್ಧಿಯನ್ನ ನಾವು ಮಾಡಿಕೊಂಡ್ರೆ ಇದೇ ನಮ್ಮ ಬಹಿರಂಗ ಶುದ್ಧಿ. ಜನರ ನೋಡುಗರಿಗೆ ಬಹಳ ಅನುಕೂಲವಾದಂತಹ ವಿಷಯ ಅವರಿಗೆ ಕಂಡು ಬರ್ತದೆ. ನಿಮ್ಮಲ್ಲಿ ನಿಮ್ಮ ಒಳಗಡೆನ ಸಕಾರಾತ್ಮಕ ಶುದ್ಧಿಗಳು, ಸಕಾರಾತ್ಮಕ ವಿಷಯಗಳು, ಸಕಾರಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ಇದ್ರೆ ಇದನ್ನ ಬಸವಣ್ಣ. ಧನ್ಯವಾದಗಳು ಭಂಡಾರ್ಕರ್ ಸರ್. ಒಂದು
ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಘಟ್ಟಗಳಿವೆ. ಪ್ರಾಚೀನ ಹಳೆಗನ್ನಡ ಸಾಹಿತ್ಯ ಇರ್ಬೋದು, ಆಧುನಿಕ ಕನ್ನಡ ಸಾಹಿತ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು. ಆ ಎಲ್ಲ ಒಂದು ಸಾಹಿತ್ಯ ಘಟ್ಟಗಳಲ್ಲಿ ವಚನ ಸಾಹಿತ್ಯ ತನ್ನದೇ ಆದಂತಹ ಒಂದು ವಿಶಿಷ್ಟತೆಯನ್ನ ಹೊಂದಿರತಕ್ಕಂತಹ ಸಾಹಿತ್ಯ. ಅಂತಹ ಒಂದು ವಚನಕಾರರು ನಮ್ಮ ಆಧುನಿಕ ಭಾರತದ ಅಥವಾ ಒಂದು ನಾಡಿನ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಸಂವಿಧಾನದ ತತ್ವಗಳನ್ನ, ಸಮಾನತೆಯ ತತ್ವಗಳನ್ನ ಅವಾಗಲೇ ಹಾಕಿಕೊಂಡಂತವರು ಅಂತಕ್ಕಂತಹ ಒಂದು ಮಾಹಿತಿಯನ್ನ ಹಲವಾರು ನಿದರ್ಶನಗಳ ಮೂಲಕ ಅಥವಾ ಹಲವಾರು ಒಂದು ಮಾಹಿತಿಗಳ ಮೂಲಕ ಹಂಚಿಕೊಂಡಿದ್ದೀರಿ. ನಿಮ್ಮ ಈ ಸುಂದರವಾದ ಮತ್ತು ಸರಳವಾದ ಒಂದು ಮಾತುಗಳಿಗೆ ಧನ್ಯವಾದಗಳು. ಈಗ ಇವತ್ತಿನ ವಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ವ್ಯಾಖ್ಯಾನ ಮಾಡಲಿರುವಂತಹ ನಮ್ಮ ದೆಹಲಿ ಕನ್ನಡಿಗರು ಆಗಿರುವಂತಹ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ KC ಆರಾಧನಾ ಮೇಡಮ್ ಅವರನ್ನ ನಾನು ಇವತ್ತಿನ ವಾಚನ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ಧನ್ಯವಾದಗಳು ಶ್ರೀ ಯಲ್ಲಾಲಿ ಕೊಪ್ಪದವರೇ. ಎಲ್ಲರಿಗೂ ನಮಸ್ಕಾರಗಳು, ಶುಭ ಸಂಜೆ. ನಾನು ವ್ಯಾಖ್ಯಾನ ಮಾಡುವ ವಚನ ಗುರು ಬಸವಣ್ಣನವರ ವಚನ. ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ ಎನ್ನ ಕೂಡಲ ಸಂಗಮ ದೇವನ ನೆನೆಯುವುದೇ ಚಿಂತೆ. ಇಲ್ಲಿ ಬಸವಣ್ಣನವರು ಪ್ರಕೃತಿಯಲ್ಲಿ ಇರುವ ಪ್ರತಿಯೊಂದು ಜೀವಿಯ ಸಂಬಂಧ ನಿತ್ಯವೂ ನಡೆಯುತ್ತಿರುವ ಸಂಗತಿಗಳ ಜೊತೆಯ ಬಗ್ಗೆ ಹೇಳುತ್ತಿದ್ದಾರೆ. ಚಕೋರ ಪಕ್ಷಿ ಚಂದ್ರಮನ ಬೆಳಕಿಗೋಸ್ಕರ ನಿರೀಕ್ಷಣೆ ಮಾಡುತ್ತಿರುತ್ತದೆ. ಕಮಲದ ಹೂವು ಅದು ಅರಳುವುದಕ್ಕೆ ಸೂರ್ಯನ ಉದಯವನ್ನು ಎದುರು ನೋಡುತ್ತಿರುತ್ತದೆ. ಜೇನುನೊಣ ತನ್ನ ಜೇನುಗೋಸ್ಕರ ಬೇರೆ ಬೇರೆ ಹೂವುಗಳ ಮಕರಂದವನ್ನು ಹುಡುಕುತ್ತಿರುತ್ತದೆ. ಬಸವಣ್ಣನವರು ತಮ್ಮ ಕೂಡಲ ಸಂಗಮ ದೇವನ ಬಗ್ಗೆ ಇರುವ ಆಧ್ಯಾತ್ಮಿಕ ಒಲವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ನಮ್ಮ ಜೀವನದಲ್ಲಿಯೂ ನಿತ್ಯ ಆಗು ಹೋಗುಗಳಲ್ಲೂ ಇದೇ ತರಹದ ಪರಸ್ಪರ ಅವಿಭಾವ ಸಂಬಂಧ ಮತ್ತು ಯೋಚನೆಗಳನ್ನ ನಾವು ಕಾಣಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ಅವರು ರೈತರಾಗಿರಲಿ, ವಿಜ್ಞಾನಿಯಾಗಿರಲಿ, ಅಭಿಯಂತರರಾಗಿರಲಿ, ಸರ್ಕಾರಿ ಮತ್ತು ಖಾಸಗಿ ನೌಕರರಾಗಿರಲಿ, ಗೃಹಿಣಿಯರಾಗಿರಲಿ ಅಥವಾ ಸಂಘ ಸಂಸ್ಥೆಗಳಲ್ಲಿ ದುಡಿಯುವವರಾಗಲಿ, ಯಾವುದೇ ವ್ಯಕ್ತಿಗೆ ಸಂಬಂಧವಿರಲಿ, ಪ್ರತಿಯೊಬ್ಬರು ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ತಾವು ಮಾಡುವಂತಹ ಯೋಜನಾ ಕಾರ್ಯಗಳಲ್ಲಿ ತಮ್ಮ ಗುರಿಯನ್ನು ಸಾಧಿಸಬೇಕಾದಾಗ ತಮ್ಮ ಯೋಜನಾ ಕಾರ್ಯದ ಜೊತೆ ಅವಿಭಾವ ಸಂಬಂಧ ಹೊಂದಿರುತ್ತಾರೆ. ತಮ್ಮ ದಿನನಿತ್ಯದ ಕಾರ್ಯದಲ್ಲಿ ನಾವು ನಮ್ಮ ಯೋಜನಾ ಕಾರ್ಯದ ಗುರಿಯ ಬಗ್ಗೆ ಮನಸ್ಸಿನಲ್ಲಿ ಯೋಚಿಸುತ್ತಿರುತ್ತೇವೆ. ಹಾಗೆಯೇ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ತಮ್ಮ ಗುರಿಯನ್ನ ಸಾಧಿಸಲು ಓದಿನ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಜೀವನದಲ್ಲಿ ಉತ್ತಮವಾದ ಬೆಳವಣಿಗೆಗೆ ಯೋಚಿಸುತ್ತಿರುತ್ತಾರೆ. ಪೋಷಕರು ತಮ್ಮ ಮಕ್ಕಳ ಲಾಲನೆ ಪಾಲನೆಯ ಪ್ರತಿಯೊಂದು ಹಂತದಲ್ಲಿ ಮಕ್ಕಳ ಉನ್ನತಿಯ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಗೃಹಿಣಿಯರು ತಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯ, ಅಭಿವೃದ್ಧಿ ಹಾಗೂ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾರೆ. ಇನ್ನು ರೈತರು ತಮ್ಮ ಬೆಳೆಗಳ ಇಳುವರಿ ಉತ್ತಮವಾಗಿ ಹಾಗೂ ಉತ್ತಮ ಬೆಲೆಗಾಗಿ ಯೋಚಿಸುತ್ತಿರುತ್ತಾರೆ. ಹಾಗೆಯೇ ಅಭಿಯಂತರರು ತಮ್ಮ ಒಂದು ಯೋಜನಾ ಕಾರ್ಯಗಳಲ್ಲಿ ಸಂಪೂರ್ಣ ಯಶಸ್ಸಿಗೆ ನಿರಂತರವಾಗಿ ಯೋಚಿಸುತ್ತಿರುತ್ತಾರೆ. ವೈದ್ಯರು ತಮ್ಮ ವೈದ್ಯ ವೃತ್ತಿಯಲ್ಲಿ ತಮ್ಮ ಸಂಪರ್ಕದಲ್ಲಿ ಬರುವ ಪ್ರತಿಯೊಬ್ಬ ರೋಗಿಯ ಆರೋಗ್ಯವು ವೇಗವಾಗಿ ಗುಣಮುಖವಾಗುವ ಬಗ್ಗೆ ಚಿಂತಿಸುತ್ತಿರುತ್ತಾರೆ. ಸಂಘ ಸಂಸ್ಥೆಯಲ್ಲಿ ದುಡಿಯುವವರು ತಮ್ಮ ತಮ್ಮ ಸಂಸ್ಥೆಗಳ ಸಂಪೂರ್ಣ ಬೆಳವಣಿಗೆಯ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಇಷ್ಟನ್ನು ಹೇಳಿ ನನಗೆ ಈ ದಿನ ವಚನ ವ್ಯಾಖ್ಯಾನಿಸಲು ಅವಕಾಶ ಮಾಡಿಕೊಟ್ಟ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಳಿ ಮಹಿಳಾ ವೇದಿಕೆ ದೆಹಲಿ ಪ್ರದೇಶ ಘಟಕದ ಅಧ್ಯಕ್ಷರಿಗೂ ಮತ್ತು ಎಲ್ಲಾ ಪದಾಧಿಕಾರಿಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲಾ ಬಂಧು ಮಿತ್ರರಿಗೂ ವಂದಿಸಿ ನನ್ನ ವಚನ ವ್ಯಾಖ್ಯಾನ ಮಂಡನೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಪ್ರತಿಯೊಂದು ಹಂತದಲ್ಲಿ ನಮ್ಮ ಸಮಾಜದಲ್ಲಿ ಒಬ್ಬ ವೈದ್ಯರಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ಅಭಿಯಂತರರಾಗಿರಬಹುದು ಅಥವಾ ವಿದ್ಯಾರ್ಥಿಗಳೇ ಆಗಿರಬಹುದು, ತಮ್ಮದೇ ಆದಂತಹ ಒಂದು ಯೋಜನೆ ಅಥವಾ ತಮ್ಮದೇ ಆದಂತಹ ಒಂದು ಗುರಿಗಳೊಂದಿಗೆ ನಮ್ಮ ಒಂದು ಕಲ್ಯಾಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡುತ್ತಿರುತ್ತಾರೆ ಅಂತಕ್ಕಂಥ ಒಂದು ವಚನದ ನಿರ್ದೇಶನದ ಮೂಲಕ ಪ್ರಸ್ತುತಪಡಿಸಿದಂತ ನಿಮಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಯಾಗಿ ಕೊನೆಯದಾಗಿ ವಚನ ವ್ಯಾಖ್ಯಾನ ಮಾಡಲಿರುವ ನಮ್ಮ ವಚನ ವಿಶ್ಲೇಷಕರು ಆದಂತಹ ಶ್ರೀಮತಿ ಸೌಮ್ಯ ಕೊಟ್ರೇಶ್ ಅವರನ್ನ ನಾನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು
ಕದಳಿ ಮಹಿಳಾ ವೇದಿಕೆಯ ಪದಾಧಿಕಾರಿಗಳು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಹಾಗೂ ಸೇರಿರ್ತಕ್ಕಂಥ ಎಲ್ಲ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಕನ್ನಡದ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯದ ಪ್ರಮುಖ ಪ್ರಕಾರಗಳಲ್ಲಿ ಒಂದು. ವಚನ ಸಾಹಿತ್ಯದಲ್ಲಿ ವಚನಕಾರರು ಭಕ್ತಿ ಪ್ರಧಾನವಾದ ಸಾಹಿತ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದ್ದಾರೆ. ಆದ್ರಿಂದ ಬಸವಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣ ಎಂದೇ ಪ್ರಸಿದ್ಧರಾಗಿದ್ದಾರೆ. ಅವರು ತೋರಿಕೆಯ ಪೂಜೆ ಪುನಸ್ಕಾರಗಳು ಅಥವಾ ಡಾಂಬಿಕ ಭಕ್ತಿಗಿಂತ ನಿಜವಾದ ಸದ್ಭಕ್ತನ ಭಕ್ತಿ ಹೇಗಿರಬೇಕು ಎಂಬುದನ್ನ ಅವರ ಒಂದು ವಚನದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಸೋಂಕಿನಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳಶ್ರು ಜಲಂಗಳು ಸುರಿಯದಿದ್ದಡೆ, ಕಂಡಾಗಳಶ್ರು ಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ಕೂಡಲ ಸಂಗಮ ದೇವರಿಗಿದು ಚಿಹ್ನೆ, ಕೂಡಲ ಸಂಗಮ ದೇವರಿಗಿದು ಚಿಹ್ನೆ, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ. ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಅಂದ್ರೆ ಮನಸ್ಸುಗಳು ಬೆರೆತಾಗ ನಮ್ಮೊಳಗಿನ ತನು ಅಂದ್ರೆ ಅಹಂಕಾರ ಎಂದರ್ಥ. ಇಲ್ಲಿ ನಮ್ಮೊಳಗಿನ ಅಹಂಕಾರಗಳು ಕರಗಬೇಕು, ಪ್ರೀತಿ ವಿಶ್ವಾಸಗಳು ಬೆಳಿಬೇಕು ಅಂತ ಬಸವಣ್ಣನವರು ಈ ಸಾಲಿನಲ್ಲಿ ವಿವರಿಸಿದ್ದಾರೆ. ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಇಲ್ಲಿ ಸೋಂಕು ಎಂದರೆ ಸ್ಪರ್ಶ ಎಂದರ್ಥ. ವ್ಯಕ್ತಿಗಳು ಒಬ್ರಿಗೊಬ್ರು ಕಂಡಾಗ ಕೈ ಜೋಡಿಸದೆ ಹೋದ್ರೆ, ಆತ್ಮೀಯತೆ ಉಂಟಾಗದೆ ಹೋದ್ರೆ, ಒಬ್ರಿಗೊಬ್ರು ಸಂತೋಷ ಪಡೆದಿದ್ದರೆ, ಉತ್ತುಂಗದ ಭಾವನೆ ಉಂಟಾಗದೆ ಹೋದ್ರೆ ಅದು ನಿಜವಾದ ಭಕ್ತನ ಸದ್ಭಕ್ತಿ ಆಗೋದಿಲ್ಲ ಅಂತ ಬಸವಣ್ಣನವರು ಈ ಸಾಲಿನಲ್ಲಿ ವಿವರಿಸಿದ್ದಾರೆ. ಕಂಡಾಗಳಶ್ರು ಜಲಂಗಳು ಸುರಿಯದಿದ್ದಡೆ, ಮನುಷ್ಯರನ್ನ ಕಂಡಾಗ ಒಬ್ಬ ಭಕ್ತರು ಇನ್ನೊಬ್ಬ ಭಕ್ತರನ್ನ ಕಂಡಾಗ ಭಕ್ತರನ್ನ ಕಂಡ ಖುಷಿಗೆ ನಮ್ಮ ಕಣ್ಣುಗಳು ಅಶ್ರು ಜಲಂಗಳು ಅಂದ್ರೆ ಆನಂದ ಬಾಷ್ಪಗಳು ಸುರಿಯಬೇಕು, ನಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಸುರಿಯಬೇಕು. ಅಷ್ಟರ ಮಟ್ಟಿಗೆ ಒಬ್ಬ ಭಕ್ತರು ಇನ್ನೊಬ್ಬ ಭಕ್ತರನ್ನ ಅಥವಾ ಒಬ್ಬ ಸ್ನೇಹಿತರು ಮತ್ತೊಬ್ಬ ಸ್ನೇಹಿತರೊಂದಿಗೆ ಆತ್ಮೀಯವಾಗಿ ಇರ್ಬೇಕು ಎಂಬುದು ಈ ವಚನದ ಅರ್ಥ. ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ಒಬ್ಬ ಸದ್ಭಕ್ತರು ಮತ್ತೊಬ್ಬ ಭಕ್ತರೊಡನೆ ಮಾತನಾಡುವಾಗ ಸಂಭಾಷಣೆಗಳು ಮಧುರವಾಗಿ ಇರಬೇಕು, ಪರಿಶುದ್ಧವಾಗಿ ಇರಬೇಕು, ಮನಸ್ಫೂರ್ತಿಯಾಗಿ ಸಂತೃಪ್ತಿಯಿಂದ ಮಾತನಾಡ್ಬೇಕು ಅಂತ ಬಸವಣ್ಣನವರು ಈ ಸಾಲಿನಲ್ಲಿ ವಿವರಿಸಿದ್ದಾರೆ. ಇದುವೇ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ ಅಂದ್ರೆ ಈ ಮೇಲೆ ಹೇಳಿದ ಎಲ್ಲಾ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಆಗ ಮಾತ್ರ ನಾವು ದೇವರ ನಿಜವಾದ ಭಕ್ತಿಗೆ ಪಾತ್ರರಾಗ್ತೇವೆ. ನಾವು ದೇವರನ್ನ ಪೂಜಿಸುವಾಗ ಸಂಪೂರ್ಣವಾಗಿ ಅರ್ಪಿತವಾಗಬೇಕು ಅಂದ್ರೆ ನಮಗೆ ದೈವತ್ವದ ಬಗ್ಗೆ ನಿಜವಾದ ಶ್ರದ್ಧೆ ಭಕ್ತಿ ಇರಬೇಕು, ಮನಸ್ಫೂರ್ತಿಯಾಗಿ ಪ್ರಾರ್ಥಿಸ್ಬೇಕು ಎಂಬುದು ಈ ಸಾಲಿನ ಅರ್ಥ. ಒಂದು ವೇಳೆ ಹಾಗೆ ಆಗದೆ ಹೋದ್ರೆ, ನಮ್ಮ ತನು ಪ್ರೀತಿ ವಿಶ್ವಾಸಕ್ಕೆ ಕರಗದೆ ಹೋದ್ರೆ, ಸ್ಪರ್ಶದಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ರೆ, ಆನಂದ ಬಾಷ್ಪಗಳು ಅಥವಾ ಅಶ್ರು ಜಲಂಗಳು ಸುರಿಯದಿದ್ರೆ, ನುಡಿಯಲ್ಲಿ ಗದ್ಗದಂಗಳು ತುಂಬಿ ಬರದೆ ಹೋದ್ರೆ, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ. ಒಂದು ವೇಳೆ ಈ ಎಲ್ಲ ಅಂಶಗಳು ನಮ್ಮಲ್ಲಿ ಕಂಡು ಬರದೆ ಹೋದ್ರೆ ನಾವು ಕೂಡಲ ಸಂಗಮ ದೇವರ ಭಕ್ತಿಗೆ ಪಾತ್ರರಾಗೋದಿಲ್ಲ, ಆಗ ಕೇವಲ ನಾವು ಡಾಂಬಿಕ ಭಕ್ತರಾಗ್ತೇವೆ. ಹೀಗೆ ಬಸವಣ್ಣನವರು ನಿಜವಾದ ಸದ್ಭಕ್ತನ ಪರಿಶುದ್ಧವಾದ ಭಕ್ತಿ ಹೇಗಿರ್ಬೇಕು ಎಂಬುದನ್ನ ಈ ವಚನದಲ್ಲಿ ವಿವರಿಸಿದ್ದಾರೆ. ಈ ವಚನ ಇಷ್ಟು ಆಳವಾಗಿ ಯಾಕೆ ಗಮನಿಸ್ಬೇಕು ಅಂದ್ರೆ 12ನೇ ಶತಮಾನದಲ್ಲಿ ಯಾರ್ಯಾರು ಲಿಂಗವನ್ನ ಧಾರಣೆ ಮಾಡ್ತಾ ಇದ್ರು ಅವರೆಲ್ಲರೂ ಶಿವಶರಣರು ಎಂಬ ಮನಸ್ಥಿತಿ ಇತ್ತು. ಆದ್ರೆ ಹಾಗಾಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಕೂಡ ನಮ್ಮ ಜೀವನದಲ್ಲಿ ಈ ವಚನದ ಸಾರವನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಪರಿಶುದ್ಧವಾದ ಸದ್ಭಕ್ತಿಯನ್ನ ಮೆರೆಯೋಣ ಅಂತ ಹೇಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶರಣ ಸಾಹಿತ್ಯ ಪರಿಷತ್ ದೆಹಲಿ ಘಟಕದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸೇರಿರ್ತಕ್ಕಂಥ ಎಲ್ಲ ಶರಣ ಶರಣರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ. ದೇವರ ಮೇಲಿನ ಭಕ್ತಿಯಾಗಲಿ ಅಥವಾ ಮನುಷ್ಯನ ಮೇಲಿನ ಪ್ರೀತಿಯಲ್ಲಾಗಲಿ ಒಂದು ಭಾವವಿರಬೇಕು. ಅವಾಗಲೇ ಅದು ಒಂದು
ಅರ್ಥಪೂರ್ಣವಾಗುತ್ತದೆ ಅಥವಾ ಅದಾಗಲೇ ಒಂದು ಭಕ್ತಿ ಆಗ್ಲಿ ಒಂದು ಅರ್ಥಪೂರ್ಣವಾಗಿ ಸಲ್ಲುತ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನ ತಮ್ಮ ವಚನದ ಮೂಲಕ ಪ್ರಸ್ತುತಪಡಿಸಿದಂತಹ ಸೌಮ್ಯ ಕೊಟ್ರೇಶ್ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ತಮ್ಮ ವಚನ ವಾಚನವನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಯಾದಂತಹ ಕುಮಾರ್ ನಿಟಿಲಾಕ್ಷ್ ಬಸವರಾಜ್ ಅವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿ.ಬಿ. ನಿಟಿಲಾಕ್ಷ್. ಈ ದಿನ ನಾನು ಬಸವಣ್ಣವರ ಒಂದು ವಚನವನ್ನು ಹೇಳುತ್ತಿದ್ದೇನೆ. ಎತ್ತೆತ್ತು ನೋಡಿರತ್ತ ನೀನೇ ದೇವ, ಸಕಲ ಲೋಕ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ನಮ ಕೂಡಲ ಸಂಗಮ ದೇವ. ಎಲ್ಲರಿಗೂ ಧನ್ಯವಾದ. ಧನ್ಯವಾದಗಳು ನಿಟಿಲಾಕ್ಷ್ ಅವರೇ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟವಾಗಿರ್ತಕ್ಕಂತಹ ಅಧ್ಯಕ್ಷೀಯ ಭಾಷಣವನ್ನು ಹಾ ಸರ್ ಹೇಳಿ. ಸರ್ ಇದ್ದಾರೆ, ಅವ್ರಿಗೆ ಅವರೊಂದು ವ್ಯಾಖ್ಯಾನ ಮಾಡ್ತಾರೆ. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಓಕೆ ಪ್ರೊಫೆಸರ್ ಸಕಾರಾಮ್ ಸರ್ ಅವರನ್ನ ಒಂದು ವಚನ ವಾಚನ ಅಥವಾ ಒಂದು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ನಾನು ಇಲ್ಲಿ ಆಹ್ವಾನಿಸುತ್ತೇನೆ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ದು ಮೈಕ್. ಸರ್ ಕೇಳಿಸ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಓಕೆ, ಈಗ ಮಾತಾಡಿ. ಹಾ ಓಕೆ, ಕೇಳಿಸ್ತಿದೆ. ಅಖಿಲ ಭಾರತ ಶರಣು ಸಾಹಿತ್ಯ ಪರಿಷತ್ತಿನಿಂದ ವತಿಯಿಂದ ನಡೆಯುತ್ತಿರುವಂತ ಕಳೆದ 1.5 ಗಂಟೆಯಿಂದ ಅತ್ಯಂತ ಸುಂದರವಾಗಿ ಮೂಡಿ ಬಂದಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೂ, ಮುಖ್ಯವಾಗಿ ಆತ್ಮೀಯರಾದಂತ ಚಂದ್ರಶೇಖರ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹಳ ಸುಂದರವಾದಂತ ಪ್ರಸ್ತುತಿಗಳನ್ನ ಪಡಿಸಿದಂತ ಎಲ್ಲ ನಮ್ಮ ಸನ್ಮಿತ್ರರಿಗೆ, ಶರಣೆಯರಿಗೆ ಇನ್ನೊಮ್ಮೆ ಶರಣಾರ್ಥಿ. ಭಂಡಾರ್ಕರ್ ಅವರು ಇರ್ಬೋದು, ಸವಿತಾ ಇನಾಮದಾರ್ ಅವರು ಇರ್ಬೋದು, ಬಿರಾದರ್ ಸಾಹೇಬ್ ಇರ್ಬೋದು, ಹಾಗೆ ರಾಜೇಶ್ ಪ್ರಸಾದ್ ರವರು, ಚಂದ್ರಮೌಳಿ, ಎಲ್ರು ಬಹಳ ಸುಂದರವಾದಂತ ಪ್ರಸ್ತುತಿಯನ್ನು ಮಾಡಿದ್ರಿ. 2 ನಿಮಿಷದಲ್ಲಿ ನಾನೊಂದು ಪ್ರಸ್ತುತಿಯನ್ನ ಹೇಳಿ ಅದ್ರ ಬಗ್ಗೆ 2 ವಾಕ್ಯಗಳನ್ನ ಹೇಳುವಂತ ಒಂದು ಅನುಮತಿಯನ್ನು ನಿಮ್ಮಿಂದ ಪಡೆದುಕೊಳ್ತಾ ಇದ್ದೇನೆ. 12ನೇ ಶತಮಾನ ಕೇಳಿಸುತ್ತಲ್ಲ? ಹಾ ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಇದನ್ನ ಮಾಡಿಬಿಡ್ತೀನಿ. 2 ನಿಮಿಷ. 12ನೇ ಶತಮಾನ ಬಹಳ ಅದ್ಭುತವಾದಂತ ಒಂದು ಕಾಲಘಟ್ಟ. ಇಡೀ ಜಗತ್ತು ಬಹುಶಃ ಒಂದು ಹೀನಾಯ ಸ್ಥಿತಿಯಲ್ಲಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಈ ಶರಣರು ಬಂದಂತ ಭೂಭಾಗ ಕೂಡ ಅತ್ಯಂತ ದಯನೀಯ ಪರಿಸ್ಥಿತಿಯನ್ನ ಅನುಭವಿಸ್ತಿತ್ತು ಅನ್ನೋದು ಆ ಶರಣರ ವಚನಗಳಲ್ಲೇ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಮೂಡಿ ಬಂದಂತ ಬಸವಣ್ಣನಂತ ಒಬ್ಬ ನವ ಯುವಕ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತ ಬಸವಣ್ಣನವರು ತನ್ನ ಸುತ್ತಮುತ್ತಣ ಪರಿಸರವನ್ನ ನೋಡಿ ಅಲ್ಲಿ ನಡೀತಿದ್ದಂತ ಕುಂದುಕೊರತೆಗಳು, ಅಲ್ಲಿ ನಡೀತಿದ್ದಂತ ಬ್ರಾಹ್ಮಣ ಮೌಢ್ಯಗಳನ್ನ ವಿರೋಧಿಸಿ, ನನಗೆ ಜನಿವಾರ ಹಾಕ್ಬೇಡಿ ನೀವು, ತನ್ನ ತಂದೆ ತಾಯಿಗಳು ಹೇಳ್ತಾರವ್ರು, ನನಗೆ ಜನಿವಾರ ಹಾಕ್ಬೇಡಿ ನೀವು, ನನಗೆ ಜನಿವಾರ ಹಾಕ್ಬೇಕಾದ್ರೆ ಈ ನನ್ನ ಜೊತೆಗಿರುವಂತ ಎಲ್ಲ ಸ್ನೇಹಿತರಿಗೂ ನೀವು ಜನಿವಾರ ಹಾಕ್ಬೇಕು, ಅದಾಗೋದಿಲ್ಲ ಅಂತಂದ್ರೆ ನನ್ನನ್ನ ಬಿಟ್ಟು ಬಿಡಿ ಅಂತ ಹೇಳಿ ಒಂದು ರೀತಿಯಲ್ಲಿ ದಂಗೆ ಎದ್ದು ಕ್ರಾಂತಿಯನ್ನ ಮಾಡಿ ತನ್ನ ಸುತ್ತಣ ಸಮಾಜವನ್ನೇ ಸುಧಾರಿಸಲು ಪ್ರಯತ್ನಿಸಿ ಅದ್ಭುತವಾದಂತ ಸಾಧನೆಯನ್ನು ಗೈದು ಸರಳತೆ, ಸಮಾನತೆ ಮತ್ತು ಮಾನವೀಯತೆಯನ್ನ ಅತ್ಯಂತ ಅದ್ಭುತವಾಗಿ ಮನಮುಟ್ಟುವಂತೆ ಸರಳವಾದ ಕನ್ನಡ ಭಾಷೆಯಲ್ಲಿ ವಚನಗಳ ರೂಪದಲ್ಲಿ ಅವರು ಮೂಡಿಸ್ತಾರೆ. ಹಲವಾರು ವಚನಕಾರರು ಅನುಭವ ಮಂಟಪದಲ್ಲಿ, ಮಹಿಳೆಯರು, ಸರಳ ಸಾಮಾನ್ಯ ಜನರು ಬಂದು ಅಲ್ಲಿ ತಮ್ಮ ಅನುಭವವನ್ನ ಹಂಚಿಕೊಳ್ತಾರೆ. ಇಂಥ ಒಂದು ಅದ್ಭುತ ಸಮಾನತೆಯನ್ನ, ಸರಳತೆಯನ್ನ, ಮಾನವೀಯತೆಯನ್ನ ಜಗತ್ತಿಗೆ ಸಾರಿದ ಮಹಾಪುರುಷ ನಮ್ಮ ಕ್ರಾಂತಿಕಾರಿ ಭಕ್ತಿ ಭಂಡಾರಿ ಬಸವಣ್ಣನವರು.
ಅವರ ಒಂದು ಇನ್ನೊಂದು ಅದ್ಭುತ ವಚನವನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವಾ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಬಸವಣ್ಣನವರು ಎಷ್ಟು ಮಾರ್ಮಿಕವಾಗಿ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದ್ದವನು ಶ್ರೀಮಂತ ದೊಡ್ಡವನು ಬಹಳ ದುಡ್ಡಿಟ್ಟವನು ಏನ್ ಬೇಕಾದ್ರೂ ಮಾಡಬಹುದು, ಚಿನ್ನದ ಅರಮನೆಯನ್ನ ಕಟ್ಟಬಹುದು. ಇಡೀ ಲಂಕೆಯನ್ನ ರಾವಣ ಚಿನ್ನದ ಒಂದು ಅರಮನೆಯನ್ನಾಗಿ ಅಥವಾ ಚಿನ್ನದ ಲಂಕೆಯನ್ನಾಗಿ ಪರಿವರ್ತಿಸ್ತಾನೆ. ಅಷ್ಟೊಂದು ಹಣ, ಅಷ್ಟೊಂದು ದುಡ್ಡು, ಬಂಗಾರದ ಅರಮನೆ, ಬಂಗಾರದ ಇಡೀ ಪಟ್ಟಣವನ್ನೇ ಸೃಷ್ಟಿಸ್ತಾನೆ. ಹಾಗೆ ದುಡ್ಡಿದ್ದವ್ರು ಏನ್ ಬೇಕಾದ್ರೂ ಮಾಡ್ಬೋದಪ್ಪ, ಆದ್ರೆ ನಾನೇನ್ ಮಾಡ್ಲಿ, ನಾನು ಬಡವ, ನನ್ನ ಹತ್ರ ಏನಿಲ್ಲ, ನನ್ನೆರಡು ಕಾಲು ನನ್ನೆರಡು ಕೈ ಇವೇ ಕಂಬಗಳು, ರಂಬೆಗಳು, ಮೋಪುಗಳು, ರೀಪುಗಳು. ನಿನ್ನ ದೇವಾಲಯಕ್ಕೆ ನನ್ನ ದೇಹವೇ ನಿನ್ನ ದೇವಾಲಯ, ನನ್ನ ದೇಹದಲ್ಲಿ ನೀನು ನನ್ನ ದೇಹದಲ್ಲೇ ಇರಬೇಕು ಅಂತ ತನ್ನ ಭಕ್ತಿಯನ್ನಲ್ಲಿ ಎಷ್ಟು ಸಾರ್ತಾರೆ ಅಂತ ಹೇಳಿದ್ರೆ, ಅದಕ್ಕೆ ಅತ್ಯಂತ ಮಹತ್ವದ ಮಾತು ಹೇಳ್ತಾರೆ. ಶಿರವೇ ಹೊನ್ನ ಕಳಶವಯ್ಯ, ನನ್ನ ಇಡೀ ತಲೆ ಏನಿದೆ ಅದು ಒಂದು ಬಂಗಾರದ ಕಳಶ. ಕೈ ಕಾಲುಗಳ ಮೇಲೆ ಅಥವಾ ಕಾಲುಗಳ ಮೇಲೆ ನಿಂತಂತ ನನ್ನ ದೇಹಕ್ಕೆ, ಆ ದೇವಾಲಯಕ್ಕೆ ಶಿರವೇ ಹೊನ್ನ ಕಳಶ. ಯಾಕೆ ಈ ಮಾತನ್ನು ಹೇಳ್ತಾರೆ? ಮುಂದೆ ಎಂತ ಅದ್ಭುತ ಮಾತು ಹೇಳ್ತಾರೆ ಅಂದ್ರೆ, ಸ್ಥಾವರಕ್ಕೆ ಅಳಿವುಂಟು. ಎಂಥ ಅದ್ಭುತವಾದಂತ ಅರಮನೆ ಕಟ್ಟಿ ರಾವಣನ ಚಿನ್ನದ ಲಂಕೆ ಉಳಿತೆ ಇಲ್ಲ, ಅಥವಾ ಯಾವುದೇ ಅರಮನೆ ಹಿಂದೆ ಕಟ್ಟಿದ್ದು ಉಳಿತೆ ಇಲ್ಲ. ಯಾವ ಸ್ಥಾವರನ್ನೇ ನೀವು ಮಾಡಿ, ಎಷ್ಟೇ ಅದ್ಭುತವಾಗಿರ್ಲಿ, ಎಷ್ಟೇ ದೊಡ್ಡದಾಗಿರ್ಲಿ, ಅದಕ್ಕೆ ಅಳಿವುಂಟು. ಆದ್ರೆ ಭಕ್ತಿಗೆ, ಜಂಗಮಕ್ಕೆ, ಜಂಗಮನಿಗೆ, ಜಂಗಮಕ್ಕೆ, ಭಕ್ತಿಗೆ ಅಳಿವಿಲ್ಲ. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಭಕ್ತಿಯನ್ನ ಎಂಥ ಒಂದು ಅದ್ಭುತವಾದಂತ, ಅಂತಹ ಒಂದು ಮಹತ್ವದಾದಂತ, ನನ್ನ ಇಡೀ ಮೈಯ ರೋಮಗಳೆಲ್ಲ ಎದ್ದು ನಿಲ್ತಾ ಇದ್ದಾವೆ. ಆ ಭಕ್ತಿ ಬಸವಣ್ಣನವ್ರು ಹೇಳಿದಂತ ಮಾತು ಏನಪ್ಪಾ ಅಂತಂದ್ರೆ, ನಿನ್ನ ಹಣ, ನಿನ್ನ ಚಿನ್ನ, ನಿನ್ನ ದೌಲತ್ತು ಯಾವುದು ಮುಖ್ಯ ಅಲ್ಲ. ಒಬ್ಬ ಸರಳವಾದಂತ ವ್ಯಕ್ತಿ ಭಕ್ತಿಯಿಂದ ಪರಮಾತ್ಮನಲ್ಲಿ, ಶಿವನಲ್ಲಿ ತನ್ನನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ, ಅಥವಾ ತನ್ನಲ್ಲಿ ಶಿವನನ್ನು ಕಾಣೋದಕ್ಕೆ, ಅಥವಾ ಶಿವನಲ್ಲಿ ತನ್ನನ್ನು ಸಂಪೂರ್ಣವಾಗಿ ಆಯ್ಕೆ ಮಾಡಿಕೊಂಡಾಗ
ಅದು ಆ ಜಂಗಮ ಏನಿದೆ ಅದಕ್ಕೆ ಎಂದೂ ಅಳಿವಿಲ್ಲ, ಅದು ಶಾಶ್ವತ. ಅಂತ ಶಾಶ್ವತ ಭಕ್ತಿಯನ್ನ ಶರಣರಾದಂತ ನಾವೆಲ್ಲರೂ ಸಾಧಿಸೋಣ ಅಂತ ಪ್ರಯತ್ನವನ್ನು ಮಾಡೋಣ. ಬಸವಣ್ಣನವರು ಮತ್ತು ಉಳಿದೆಲ್ಲಂತ ಆ ಕಾಲದ ಎಲ್ಲ ವಚನಕಾರರ ಆಶೀರ್ವಾದ, ಅವರ ಒಂದು ಮಹಿಮೆ ನಮ್ಗೆಲ್ಲರಿಗೂ ಅನುಗ್ರಹವಾಗಿ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಅವಕಾಶ ಮಾಡಿಕೊಟ್ಟಂತ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ರಿಗೂ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. 12ನೆಯ ಶತಮಾನದಲ್ಲಿ ಇಡೀ ಸಮಾಜ ಒಂದು ಅಂಧ ಮೌಢ್ಯದಲ್ಲಿ ತೊಡಗಿದಾಗ ಬಸವಣ್ಣನವರು ಯಾವ ರೀತಿ ಒಂದು ಅದಕ್ಕೆ ತಮ್ಮ ಸಂದೇಶ ಮತ್ತು ವಚನಗಳ ಮೂಲಕ ಒಂದು ಸಮಾನತೆಯ ಲೇಪನವನ್ನ ನೀಡಿದರು. ಮತ್ತು ಒಬ್ಬ ಭಕ್ತನಿಗೆ ಅಥವಾ ಭಕ್ತಿಗೆ ಬೇಕಾಗಿರುವುದು ಮೂಲ ಒಂದು ನೈಜವಾದಂತಹ ಒಂದು ಪವಿತ್ರವಾದ ಭಕ್ತಿಯ ಹೊರತಾಗಿ ಯಾವುದೇ ಬಡವ ಶ್ರೀಮಂತ ಅಂತಕ್ಕಂತಹ ಒಂದು ಭೇದ ಭಾವವಲ್ಲ ಅಂತಕ್ಕಂತಹ ಒಂದು ಸಂದೇಶವನ್ನ ತಮ್ಮ ವಚನದ ಮೂಲಕ ಪ್ರಸ್ತುತಪಡಿಸಿರ್ತಕ್ಕಂತಹ ಹಿರಿಯ ಚಿಂತಕರು ಆದಂತಹ ನಮ್ಮ ಸುಕಾರಾಮ್ ಉಪ್ಪೂರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಹಂತ ಅಧ್ಯಕ್ಷೀಯ ಭಾಷಣ. ನಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ ಗುರುರಾಜ್ ಸಂಗೋದಿ ಮಠ್ ಅವರನ್ನ ನಾನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಎಚ್.ಎಸ್. ರಾಜೇಶ್ ಪ್ರಸಾದ್ ಅವರೇ ಮತ್ತು ವಿಶೇಷ ಆಹ್ವಾನಿತರಾದ ಶ್ರೀ ವಸಂತ್ ಶೆಟ್ಟಿ ಬಳ್ಳಾರಿ ಅವರೇ, ಅವರು ಕಾರಣಾಂತರಗಳಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾಗುತ್ತಿಲ್ಲ. ಮತ್ತು ಶರಣ ಸಾಹಿತ್ಯ ಪರಿಷತ್ತು ಡೆಲ್ಲಿ ಘಟಕದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ NP ಅವರೇ, ಇವತ್ತಿನ ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಲು ನಮಗೆ ಸಹಕಾರ ಮಾಡಿದ ಎಲ್ಲ ವಚನ ವ್ಯಾಖ್ಯಾನ ಮಾಡಿದ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ A.S. ಚಂದ್ರಮೌಳಿ ಅವರೇ, ಡಾಕ್ಟರ್ S.L. ಭಂಡಾರ್ಕರ್ ಅವರೇ, ಶ್ರೀಮತಿ ಸವಿತಾ ಇನಾಮ್ದರ್ ಅವರೇ, ಶ್ರೀಮತಿ ಆರಾಧನಾ ಕೆಸಿ ಅವರೇ, ಶ್ರೀ V.V. ಬಿರಾದರ್ ಅವರೇ, ಶ್ರೀಮತಿ ಸೌಮ್ಯ ಕೊಟ್ರೇಶ್ ಅವರೇ, ಮತ್ತು ವಚನ ಗಾಯನದ ಮೂಲಕ ಈ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಿದ ಮತ್ತು ವಚನ ವ್ಯಾಖ್ಯಾನವನ್ನು ಮಾಡಿದ ಪ್ರೊಫೆಸರ್ ಸಕಾರಾಮ್ ಉಪ್ಪೂರ್ ಅವರೇ, ಎಲ್ಲ ವಚನ ವಾಚನ ಮಾಡಿದ ಪುಟಾಣಿಗಳೇ ಮತ್ತು ಎಲ್ಲ ಮಹನೀಯರೇ, ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 12ನೇ ಶತಮಾನದಲ್ಲಿ ರಚನೆಯಾಗಿ ಈ ಎಲ್ಲ ಕಾಲಕ್ಕೂ ಪ್ರಸ್ತುತವಾಗಿರುವ ಈ ವಚನ ಸಾಹಿತ್ಯ ನಮ್ಮ ಸಮಾಜ ಯಾವ ಪ್ರಗತಿಯ ಪಥದಲ್ಲಿ ಆ ಕಾಲದಲ್ಲಿ ಇತ್ತು ಎನ್ನುವುದನ್ನು ಸಾಂಕೇತಿಕವಾಗಿ ತೋರಿಸುತ್ತೆ. ವಿಶ್ವ ಧರ್ಮದ ಉದಾತ್ತ ಸಂದೇಶಗಳನ್ನು ಸಾರುವ ಈ ವಚನಗಳು ಮನುಷ್ಯನ ಒಳಗು ಹೊರಗು ಶುದ್ಧೀಕರಿಸಿ ನಮ್ಮನ್ನು ಶ್ರೀಮಂತನಾಗಿಸುತ್ತವೆ. ಶರಣರು ರಚಿಸಿ ಅಪಾರ ಸಂಖ್ಯೆಯ ವಚನಗಳು ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಮೂಲಕ ಸರ್ವ ರೀತಿಯ ಪ್ರಗತಿಗೆ ಇಂದು ಕಾರಣವಾಗಿವೆ. ಬಿರಾದರ್ ಸರ್ ಅವರು ಹೇಳಿದ ಹಾಗೆ ಇವು ನಮ್ಮ ಜೀವನವನ್ನು ಹೇಗೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕನ್ನುವ ಪಥವನ್ನು ನಮಗೆ ತೋರಿಸಿಕೊಡುತ್ತವೆ. ಶರಣರ ಜೀವನ ಪರ ಮತ್ತು ಜನಪರ ಇವು ಎರಡು ಮುಖ್ಯವಾದ ಇವು ಜೀವನ ಪರ ಮತ್ತು ಜನಪರ ಆಶಯಗಳನ್ನು ಒಳಗೊಂಡು ಹಲವಾರು ಕಾರ್ಯಕ್ರಮಗಳನ್ನು ಈ ಕರೋನಾ ಕಾಲಿನ ಸಂಕಷ್ಟದಲ್ಲಿಯೂ ಕೂಡ ನಡೆಸಿಕೊಂಡು ಬರುತ್ತಿರುವ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ದೆಹಲಿ ಪ್ರದೇಶ ಘಟಕ ಒಂದು ವಿಶೇಷವನ್ನಾಗಿ ಹೊರಹೊಮ್ಮಿದೆ. ಈ ಘಟಕ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಾ ಇದೆ. ಈ ಆನ್ಲೈನ್ ಶರಣ ಸಾಹಿತ್ಯ ಮಾಲಿಕೆಯ 10ನೇ ಕಾರ್ಯಕ್ರಮ ಮತ್ತಷ್ಟು ವಿಶೇಷವಾಗಿದೆ. ಅದೇ ವಚನ ವ್ಯಾಖ್ಯಾನ ಮಾಡಿದ ಎಲ್ಲ ನಮ್ಮ ಮಹನೀಯರು ಅತ್ಯಂತ ಸುಂದರವಾಗಿ ವಚನಗಳಲ್ಲಿರುವ ಅದ್ಭುತ ವಿಚಾರಗಳನ್ನು ಇವತ್ತು ವ್ಯಾಖ್ಯಾನ ಮಾಡಿದ್ದಾರೆ. ಪ್ರೊಫೆಸರ್ ಸಕಾರಾಮ್ ಉಪ್ಪೂರ್ ಅವರ ವಚನ ಗಾಯವಂತೂ ಬಹಳ ಅದ್ಭುತವಾಗಿತ್ತು. ನಮ್ಮ ಎಲ್ಲ ಪುಟಾಣಿಗಳು ಬಹಳ ಅದ್ಭುತವಾಗಿ ಇವತ್ತು ವಚನಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಚಂದ್ರಮೌಳಿ ಸರ್ ಅವರು ಈ ವಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಪ್ರಾರಂಭಪಡಿಸುತ್ತಾ ಭಕ್ತ ಮತ್ತು ಭಕ್ತನಲ್ಲಿರುವ ಸರಳತೆ ಮತ್ತು ಈ ಸರಳತೆಯಿಂದ ಮೋಕ್ಷ ಮಾರ್ಗದ ಕಡೆಗೆ ಹೋಗಬೇಕಾದ ಸರಳತೆಯ ಎತ್ತಿ ಹಿಡಿಯುವ ವಚನವನ್ನು ನಮ್ಮೆಲ್ಲರಿಗೂ ಇವತ್ತು ತಿಳಿಸಿಕೊಟ್ಟಿದ್ದಾರೆ. ನಾವು ನಮ್ಮ ಭಕ್ತಿಯನ್ನು ಭಗವಂತನಿಗೆ ಮಾತ್ರವಲ್ಲದೆ ನಮ್ಮ ಎಲ್ಲ ಕಾಯಕಗಳನ್ನು ಭಕ್ತಿ ಪೂರ್ವಕವಾಗಿ ನಿರ್ವಹಿಸಿದರೆ
ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸವಾಗಿ ಹೊರಹೊಮ್ಮುತ್ತದೆ. ಈ ವಿಚಾರಗಳನ್ನು ನಮಗೆಲ್ಲ ತಿಳಿಸಿಕೊಟ್ಟ ಡಾಕ್ಟರ್ ಚಂದ್ರಮೌಳಿ ಸರ್ ಅವರಿಗೆ ಧನ್ಯವಾದಗಳು. ಮತ್ತು ಸವಿತಾ ಇನಾಮದಾರ್ ಅವರು ಸುಶ್ರಾವ್ಯವಾಗಿ ವಚನವನ್ನು ಹಾಡಿದ್ದೇ ಅಲ್ಲದೆ ಅವರು ನಮಗೆ ಮತ್ತು ನಮ್ಮ ಎಲ್ಲ ಮಕ್ಕಳಿಗೆ ನಮ್ಮ ಮೂಲ ಬೇರಾದ ಪುರಾಣ, ವೇದ ಮತ್ತು ವಚನ ಸಾಹಿತ್ಯದ ಬಗ್ಗೆ ಜಿಜ್ಞಾಸ ಮೂಡಿಸಿಕೊಳ್ಳಬೇಕು, ಅದನ್ನು ಅರ್ಥ ಮಾಡಿಕೊಂಡು ಅದರ ಬಗ್ಗೆ ವಾಚನ ಮಾಡುವ ಪ್ರಯತ್ನವನ್ನು ಮಾಡಿಕೊಳ್ಳಬೇಕೆಂದು ನಮಗೆಲ್ಲರಿಗೂ ತಿಳಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನು ಕುರಿತು ವಿವೇಚನೆಯನ್ನು ಇವತ್ತು ಮಾಡಿದ್ದಾರೆ. ನಾವು ಈ ಚಾಟ್ ಬಾಕ್ಸ್ ನಲ್ಲಿ ನೋಡ್ತಾ ಇದ್ದೇವೆ, ಎಲ್ಲರೂ ಅವರ ಬಗ್ಗೆ ಬಹಳ ಪ್ರಶಂಸನೀಯ ಮೆಸೇಜ್ಗಳು ನಮ್ಗೆ ಈ ಚಾಟ್ ಬಾಕ್ಸ್ ನಲ್ಲಿ ಕಾಣ್ತಾ ಇದೆ. ಇವತ್ತು ಡಾಕ್ಟರ್ ಬಿರಾದರ್ ಅವರು ಶಿವನ ಚಿಂತೆ ಮಾಡುವ ಅಂಬಿಗರ ಚೌಡಯ್ಯನವರ ವಚನೆಯನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಅವರು ಕೇವಲ ಲೌಕಿಕ ಚಿಂತನೆಯಲ್ಲಿ ಮುಳುಗಬಾರದು, ಶಿವನ ಚಿಂತನೆಯನ್ನೇ ಮಾಡಬೇಕು ಮತ್ತು ಶಿವ ಎಂದರೆ ಒಳ್ಳೆಯದರ ಚಿಂತೆ, ಸನ್ನಡತೆ, ಸನ್ಮಾರ್ಗದ ಚಿಂತೆ, ಸಂಸ್ಕಾರದ ಚಿಂತೆ ಎಂದು ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ಗೌತಮ ಬುದ್ಧ ಹೇಳಿದ್ದಂತೆ ಚಿಂತೆಯೇ ದುಃಖಕ್ಕೆ ಮೂಲ ಕಾರಣ ಎನ್ನುವ ರೀತಿ ಲೌಕಿಕ ಚಿಂತೆಗಳಿಂದ ಹೊರಬಂದು ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡಬೇಕೆನ್ನುವುದನ್ನು ಕೂಡ ಅದ್ಭುತವಾಗಿ ನಮಗೆ ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಮತ್ತೊಂದು ವಚನ ಆರಾಧನೆ ಕೇಸಿಯವರು ವ್ಯಾಖ್ಯಾನ ಮಾಡಿ ಈ ವಚನ ಈಗಿನ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕರ್ತವ್ಯ ಪರತೆಯನ್ನು ಕಲಿಸಿಕೊಡಬೇಕಾಗಿರುವ ವಿಚಾರವನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದೇ ರೀತಿ ಸೌಮ್ಯ ಕೊಟ್ರೇಶ್ ಅವರು ಕೂಡ ಮನುಷ್ಯನಲ್ಲಿರುವ ಸ್ನೇಹಪರ ಜೀವಿಯ ಭಾವನೆ ಮತ್ತು ಕರುಣಾ ಭಾವನೆಯನ್ನು ಎತ್ತಿ ಹಿಡಿಯುವ ವಚನ ವ್ಯಾಖ್ಯಾನ ಮಾಡಿ ನಮಗೆಲ್ಲರಿಗೂ ಇವತ್ತು ಅದರ ಬಗ್ಗೆ ಚೆನ್ನಾಗಿ ವಿವರಣೆಯನ್ನು ಹೇಳಿಕೊಟ್ಟಿದ್ದಾರೆ. ಕೊನೆಯದಾಗಿ ಈ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಭಾಷಣ ಮಾಡಿ ರಾಜೇಶ್ ಪ್ರಸಾದ್ ಅವರು ಹೇಳಿದಂತೆ ವಚನ ಸಾಹಿತ್ಯ ಆ ಕಾಲಕ್ಕೂ ಅಲ್ಲ, ಈ ಕಾಲಕ್ಕೆ ಬಹಳ ಪ್ರಸ್ತುತವಾಗಿದೆ. ಆ ಕಾಲಕ್ಕಿಂತಲೂ ಕೂಡ ಈ ಕಾಲದಲ್ಲಿ ಬಹಳ ಪ್ರಸ್ತುತವಾಗಿರೋದ್ರಿಂದ ನಾವು ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಂಡು ಅದರಲ್ಲಿರುವ ಟೀಚಿಂಗ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮಹತ್ವವನ್ನು ನಮಗೆ ತಿಳಿಸಿಕೊಡ್ತೀವಿ. ಈ ಮಹತ್ವವನ್ನು ಶರಣ ಸಾಹಿತ್ಯ ಪರಿಷತ್ತು ಡೆಲ್ಲಿ ಘಟಕ ಬಹಳ ಮುಂಚೆನೆ ಇದನ್ನು ಅರ್ಥ ಮಾಡಿಕೊಂಡು ನಾವು ವಿವಿಧ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಾ ಇದ್ದೀವಿ. ಇದೇ ರೀತಿ ಮುಂದೆನೂ ಕೂಡ ನಾವು ವಿವಿಧ ಕಾರ್ಯಕ್ರಮಗಳನ್ನು ವಿವಿಧ ರೀತಿಯಲ್ಲಿ ನಡೆಸಿಕೊಂಡು ಬರುತ್ತೇವೆ ಅಂತ ಹೇಳಿ ನಿಮಗೆಲ್ಲರಿಗೂ ಶರಣ ಸಾಹಿತ್ಯ. ಇಲ್ಲಿಯವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಚನ ವ್ಯಾಖ್ಯಾನ ಮಾಡಿದಂತಹ ಎಲ್ಲ ಹಿರಿಯರ ಚಿಂತಕರ ಮುಖ್ಯ ಅತಿಥಿಗಳ ಒಂದು ವಚನ ವ್ಯಾಖ್ಯಾನದ ಪ್ರಸ್ತುತಿಯನ್ನ ಉಲ್ಲೇಖ ಮಾಡುವುದರ ಮೂಲಕ ಮೆಲುಕು ಹಾಕಿ ತಮ್ಮ ಒಂದು ಸುಂದರವಾಗಿ ಹಾಗೂ ಸರಳವಾಗಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಗುರುರಾಜ್ ಸಂಗೋನಿಮಠ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಇವತ್ತಿನ ಕಾರ್ಯಕ್ರಮದ ಕೊನೆಯ ಘಟ್ಟವಾದಂತಹ ವಂದನಾರ್ಪಣೆಯನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಪರಿಷತ್ತಿನ ಯುವ ಘಟಕದ ಸಂಚಾಲಕರು ಆದಂತಹ ಶ್ರೀ ಮಹಾದೇವ್ ಪ್ರಸಾದ್ ಅವರನ್ನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ಮಾಡಲು ಆಹ್ವಾನಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ವಿಚಾರಧಾರೆಗಳನ್ನು ನಮ್ಮೊಡನೆ ಹಂಚಿಕೊಂಡ ಶ್ರೀ ಎಚ್ ರಾಜೇಶ್ ಪ್ರಸಾದ್ IAS, ಮುಖ್ಯ ಕಾರ್ಯದರ್ಶಿ ಶಿಕ್ಷಣ ಹಾಗೂ ಕಾರ್ಮಿಕ ಇಲಾಖೆ ದೆಹಲಿ ಸರ್ಕಾರ, ಇವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಬೇಕಿದ್ದ ಶ್ರೀ ವಸಂತ್ ಶೆಟ್ಟಿ ಬಳ್ಳಾರಿ ಅವರು ಕಾರಣಾಂತರಗಳಿಂದ ಆಗಮಿಸಕ್ಕಾಗಿಲ್ಲ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಡಾಕ್ಟರ್ ಗುರುರಾಜ್ ಸಂಗೋನಿಮಠ, ಪ್ರಧಾನ ಕಾರ್ಯದರ್ಶಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನವದೆಹಲಿ, ಇವರಿಗೆ ನನ್ನ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ತಮ್ಮ ಪ್ರಾಸ್ತಾವಿಕ ನುಡಿಗಳಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಶ್ರೀ ಚಂದ್ರಶೇಖರ್ NP, ಅಧ್ಯಕ್ಷರು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನವದೆಹಲಿ, ಇವರಿಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.
ಈ ಕಾರ್ಯಕ್ರಮದಲ್ಲಿ ತಮ್ಮ ಸುಶ್ರಾವ ಕಂಠದಿಂದ ವಚನ ಗಾಯನ ನಡೆಸಿಕೊಟ್ಟ ಪ್ರೊಫೆಸರ್ ಸಕಾರಾಮ ಉಪ್ಪೂರ ಸಾಹಿತ್ಯ ಚಿಂತಕರು, ಇವರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ತಮ್ಮ ಸುಜ್ಞಾನದಿಂದ ಶರಣರ ವಚನಗಳನ್ನು ವ್ಯಾಖ್ಯಾನ ಮಾಡಿದಂತಹ ಪ್ರೊಫೆಸರ್ ಎಸ್ ಚಂದ್ರಮೌಳಿ, ನಿವೃತ್ತ ಉಪನಿರ್ದೇಶಕರು, ದೂರದರ್ಶನ ಬೆಂಗಳೂರು, ಡಾಕ್ಟರ್ ಎಲ್ ಭಂಡಾರ್ಕರ್, ಪ್ರಾಧ್ಯಾಪಕರು, DSEU ನವದೆಹಲಿ, ಶ್ರೀಮತಿ ಇನಾಮಧಾರ್ ಬರಹಗಾರ್ತಿ, ನಿರ್ದೇಶಕಿ, ಅಂತಾರಾಷ್ಟ್ರೀಯ ಭಾಷಾ ತಜ್ಞೆ, ಶ್ರೀಮತಿ ಆರಾಧನಾ KC, ಸಾಫ್ಟ್ವೇರ್ ಇಂಜಿನಿಯರ್ ನವದೆಹಲಿ, ಶ್ರೀ VV ಬಿರಾದಾರ, ಉಪಾಧ್ಯಕ್ಷರು, ಬಸವ ಇಂಟರ್ನ್ಯಾಷನಲ್ ಸೆಂಟರ್ ನವದೆಹಲಿ, ಶ್ರೀಮತಿ ಸೌಮ್ಯ ಕೊಟ್ರೇಸ್, ವಚನ ವಿಶ್ಲೇಷಕಿ ನವದೆಹಲಿ, ಇವರೆಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ತಮ್ಮ ಮುಗ್ಧ ಕಂಠದಿಂದ ವಚನ ವಾಚಿಸಿದ್ದ ಲಿಟಿಲಾಕ್ಸ್ ಬಸವರಾಜ್, ನೂತನ ಕೈಕಾಡೆ, ಹಾರ್ದಿಕ್ ಕೆ ಇಟಗಿ, ಕಾವ್ಯಾಂಶ್, ಮೊಹಮ್ಮದ್ ಸಾಯಿಲ್, ಈ ಎಲ್ಲ ಪುಟ್ಟ ಮಕ್ಕಳಿಗೂ ನನ್ನ ವಂದನೆಗಳನ್ನ ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ತಮ್ಮನ್ನು ತೊಡಗಿಸಿಕೊಂಡ ನಮ್ಮ ಎಲ್ಲ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ನವದೆಹಲಿಯ ಎಲ್ಲಾ ಪದಾಧಿಕಾರಿಗಳು, ಸದಸ್ಯರುಗಳಿಗೆ ನನ್ನ ವಂದನೆಗಳನ್ನ ತಿಳಿಸುತ್ತೇನೆ. ಅತ್ಯಂತ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶ್ರೀ ಮಹಾದೇವ್ ಪ್ರಸಾದ್ ಅವರಿಗೆ ಧನ್ಯವಾದಗಳು. ಇಲ್ಲಿಯವರೆಗೆ ಈ ಸುಂದರ ವೇಳೆಯಲ್ಲಿ ಮೂಡಿ ಬಂದ ಭಾಗವಹಿಸಿ, ಕೇಳಿ, ಪ್ರೋತ್ಸಾಹಿಸಿ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ ಎಲ್ಲರಿಗೂ, ಎಲ್ಲ ಅತಿಥಿಗಳಿಗೆ, ಗಣ್ಯರಿಗೆ, ಹಿರಿಯರಿಗೆ, ಚಿಂತಕರಿಗೆ ಧನ್ಯವಾದಗಳು. ಚಂದ್ರಶೇಖರ್ ಸರ್, ಐ ಥಿಂಕ್ ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಹೌದು, ಬಂದ್ರು. ಥ್ಯಾಂಕ್ಸ್ ಇಲಾಲಿಂಗ ಅವ್ರಿಗೂ ಥ್ಯಾಂಕ್ಸ್. ಮತ್ತೆ ಇಡೀ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ